ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಅಲ್ಲಿ ಸನಾತನ ಧರ್ಮದಲ್ಲಿ ಅಂತ ತಗೊಂಡಾಗ ಯಂತ್ರ ಮಂತ್ರ ತಂತ್ರಗಳ ಉಲ್ಲೇಖ ಯಥೇಚ್ಛವಾಗಿದೆ. 7 ಥರದ ತಂತ್ರಗಳಿದೆ ಅಂತ ಓದಿದ್ದೀನಿ. ವೇದಾಚಾರ, ವೈಷ್ಣವಾಚಾರ, ಶೈವಾಚಾರ, ದಕ್ಷಿಣಾಚಾರ, ವಾಮಾಚಾರ, ಸಿದ್ಧಾಂತಾಚಾರ, ಕೌಳಾಚಾರ. ವಶೀಕರಣ ಯಾತಕ್ ಮಾಡ್ತೀರಾ ಅದು ಉದ್ದೇಶ ಇಂಪಾರ್ಟೆಂಟ್. ಹ್ಮ್ ಒಂದು ಹುಡುಗಿನ ವಶೀಕರಣ ಮಾಡಿಕೊಂಡು ಸುಖ ಪಡಬೇಕು, ಅದು ದುರಾಚಾರ. ಹ್ಮ್ ಇನ್ನೊಂದು ವಸ್ತುಗಳನ್ನ ನಿಮ್ಮ ಉಗುರು ತಗೊಂಡೋಗಿ ಮಾಡ್ಬೋದು, ತಲೆ ಕೂದಲು ತಗೊಂಡೋಗಿ ಮಾಡ್ಬೋದು, ನೀವು ಹಾಕಿರೋ ಚಪ್ಪಲಿನ ತಗೊಂಡೋಗಿ ಪಾದರಕ್ಷ ಪ್ರಯೋಗ. ಇದರಲ್ಲಿ ಮೋಹನ, ವಶೀಕರಣ, ವಿದ್ವೇಷಣ, ಉಚ್ಚಾಟನ, ಸ್ತಂಭನ ಅಂತೇಳಿ ಷಟ್ಕರ್ಮಗಳಿವೆ. ಒಬ್ಬ ಒಳ್ಳೆ ವ್ಯಕ್ತಿ ಹೇಗೆ ಎಲ್ಲದರಿಂದ ಸೇಫ್ ಗಾರ್ಡ್ ಆಗಬಹುದು, ಅದ್ಯಾವುದು ತನ್ನ ಮೇಲೆ ಪ್ರಯೋಗ ಮಾಡದೇ ಇರೋ ಹಾಗೆ ಮತ್ತೊಬ್ರು ಅಂಡ್ ಅದರ ಪರಿಣಾಮ ಆತನ ಮೇಲೆ ಬೀರ್ದಿರೋ ಹಾಗೆ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯನಾ? ಯಂತ್ರ ಏನು ಮಾಡಿರ್ತಾನೆ, ಆ ಒಂದು ಬೊಂಬೆ ಮಾಡಿಬಿಟ್ಟು ಆ ಬೊಂಬೆಗೆ ಚುಚ್ಚಿದಾಗ ಇಲ್ಲಿ ನಮ್ಗೆ ಚುಚ್ಚಂಗೆ ಆಗತ್ತೆ, ಅಲ್ಲಿ ಆ್ಯಸಿಡ್ ಹಾಕಿದಾಗ ಇಲ್ಲೆಲ್ಲ ಇದಾಗತ್ತೆ, ಅಲ್ಲಿ ಏನಾನೋ ಅಲ್ಲ ಅದು ಅಪ್ಲೈ ಮಾಡಿದಾಗ ಅದಕ್ಕೆ ಪುತ್ತಲಿಕ ಪ್ರಯೋಗ ಅಂತಾರೆ. ಅಸುರರು ಅಂದರೆ ದೈತ್ಯರು ಇದರಲ್ಲಿ ಎಕ್ಸ್ಪರ್ಟ್. ಬಾಯಿಂದ ಬೆಂಕಿ ಬರೆಸ್ತಾ ಇದ್ರು, ಬೆಂಕಿ ಮಳೆ ಸುರಿಸ್ತಾ ಇದ್ರು, ನೀರೊಳಗೆ ಹೋಗ್ಬಿಡೋರು, ಮಾಯ ಆಗೋರು. ಕೆಲವೊಂದು ಸ್ತೋತ್ರ, ಕೆಲವೊಂದು ಮಂತ್ರ, ಕೆಲವೊಂದು ಸಹಸ್ರನಾಮ, ಉದಾಹರಣೆಗೆ ಹನುಮಾನ್ ಚಾಲಿಸ ಇರಬಹುದು, ಆದಿತ್ಯ ಹೃದಯ ಸ್ತೋತ್ರ ಇರಬಹುದು. ಈ ತರ ಯಾವ್ದನ್ನ ಪ್ರತಿನಿತ್ಯ ನಾವು ಕೇಳೋದ್ರಿಂದ ನೆಗೆಟಿವ್ ಎನರ್ಜಿ ಅವಾಯ್ಡ್ ಮಾಡಬಹುದು ನಮ್ಮ ಮನೆಯಲ್ಲಿ. ವಿಷ್ಣು ಸಹಸ್ರನಾಮ ಹೇಳಿದ್ರೆ ನೀವು ಎಷ್ಟೇ ಮಾಟ ಮಂತ್ರ ಮಾಡಿದ್ರು ಅದು ಅಲ್ಲೇ ಇರುತ್ತೆ, ನಮಗೆ ಟಚ್ ಮಾಡಲ್ಲ. ಲಲಿತ ಸಹಸ್ರನಾಮ ಮಾಡಿದ್ರೆ ನಿಮಗೆ ಯಾರು ಮಾಡಿಸ್ತಿದ್ರು ಅವ್ರಿಗೂ ವಾಪಸ್ ಆಗ್ತಾ ಇರ್ತದೆ. ಇವತ್ತಿನ ಸಮಾಜದಲ್ಲಿ ನಮಗೆ ಒಂದೊಳ್ಳೆ ಹೈಲಿ ಅಟಾಮಿಕ್ ಬಾಂಬ್ ಅಂದರೆ ಪ್ರತ್ಯಂಗಿರಾದೇವಿ, ಮಹಾಪ್ರತ್ಯಂಗಿರ. ಇದು ಮಾಡಿದ್ರೆ 64 ಯೋಗಿನಿಯರು ಅವರಲ್ಲಿದ್ದಾರೆ. ಅಮಾವಾಸ್ಯೆ ದಿವಸ ಯೂನಿವರ್ಸ್, ಈ ಜಗತ್ತಿನಲ್ಲಿ ಬಹಳಷ್ಟು ನೆಗೆಟಿವ್ ಡಿಸ್ಚಾರ್ಜ್ ಆಗ್ತದೆ. ಮರ, ಗುಡ್ಡ, ಬೆಟ್ಟ, ಸಮುದ್ರಗಳು, ವೃಕ್ಷಗಳು, ಭೂಮಿಲಿ ಅದೇ ಆದ ಒಂದು ಗ್ರಾವಿಟೇಷನ್ ಪವರ್ ಅಲ್ಲಿ ಕೆಲವು ಎನರ್ಜಿ ಎಮಿಟ್ ಆಗುತ್ತೆ. ಮನೆಗೆ ತಂದಿಟ್ಕೊಳ್ಳಬಹುದಾದಂತಹ ಪವರ್ಫುಲ್ ಆಗಿರುವಂತಹ ಯಂತ್ರಗಳು ಯಾವ್ಯಾವ್ದು? ಯಂತ್ರ ಮಂತ್ರ ತಂತ್ರ ಖಂಡಿತ ಇಟ್ಸ್ ಬಿಯಾಂಡ್ ಸೈನ್ಸ್ ಅಂಡ್ ನಮ್ಮ ಸನಾತನ ಧರ್ಮದಲ್ಲೂ ಮೆನ್ಷನ್ ಆಗಿರುವಂಥದ್ದು, ಸಾವಿರಾರು ವರ್ಷಗಳಿಂದ ಇರುವಂಥದ್ದು. ಆದ್ರೆ ಸದ್ಬಳಕೆ ಮಾಡ್ಲಿ ಅಂತ ಪ್ರಾರಂಭವಾಗಿದ್ದು ದುರ್ಬಳಕೆ ಆಗ್ತಾ ಇದೆ ಅನ್ಫಾರ್ಚುನೇಟ್ಲಿ. ವೇದಗಳಲ್ಲಿ 4 ವಿಧ ಅಂತ ನಿಮಗೊತ್ತು. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ. ಅಥರ್ವವೇದ ಯಾವುದ್ರ ಬಗ್ಗೆ ಅಂತ ನಿಮಗೊತ್ತಾ? ತಾಂತ್ರಿಕ ವಿದ್ಯೆಯ ಬಗ್ಗೆ, ಅಂದ್ರೆ ತಂತ್ರ ವಿದ್ಯೆಯ ಬಗ್ಗೆ. ಇವತ್ತು ಇದೇ ಮಂತ್ರ ಯಂತ್ರ ತಂತ್ರಗಳ ಬಗ್ಗೆ ಮಾತಾಡೋಣ ಅಂತ ಇನ್ ದಿ ಸ್ಪೆಷಲ್ ಎಪಿಸೋಡ್ ಆಫ್ ವಾಯ್ಸ್ ಆಫ್ ಬೆಂಗಳೂರು. ಸೊ ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಅಲ್ಲಿ ಸನಾತನ ಧರ್ಮದಲ್ಲಿ ಅಂತ ತಗೊಂಡಾಗ ಯಂತ್ರ ಮಂತ್ರ ತಂತ್ರಗಳ ಉಲ್ಲೇಖ ಯಥೇಚ್ಛವಾಗಿದೆ. ಇವತ್ತು ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ನಾಟ್ ಜಸ್ಟ್ ದ್ಯಾಟ್, ನಾವು ಯಂತ್ರ ಮಂತ್ರ ತಂತ್ರ ಅಂತಿದ್ದ ಹಾಗೆ ನಮ್ಮಲ್ಲಿ ಒಂದು ಭಯ ಹುಟ್ಕೊಳುತ್ತೆ. ಓ ಮಂತ್ರ ಮಾಟ ಮಂತ್ರ ಇದ್ರ ಜೊತೆ ನಾವು ಕಂಪೇರ್ ಮಾಡ್ಕೊಳ್ತೀವಿ. ಆದ್ರೆ ಇವತ್ತಿನ ನನ್ನ ಅತಿಥಿ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿ ಮನೆಯಲ್ಲೂ ಈ ಯಂತ್ರ ಮಂತ್ರ ತಂತ್ರವನ್ನ ಬಲ್ಲಂಥವ್ರು ಒಬ್ರು ಇರ್ಲೇಬೇಕು ಅಂತ. ಯಾಕಂದ್ರೆ ಜೀವನವನ್ನ ಬೆಟರ್ ಆಗಿಸೋದಕ್ಕೆ ಇದು ಸಹಾಯಕಾರಿಯಾಗತ್ತೆ ಅಂತ. ಹೇಗೆ? ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಮುದ್ರಾ ಗುರುಜಿ ಅಂತಲೇ ಖ್ಯಾತಿಯನ್ನ ಪಡೆದಿರೋ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಆದ್ರೆ ಇವರು ಬರೀ ಮುದ್ರೆ ವಿಷಯವಾಗಿ ಮಾತ್ರ ಖ್ಯಾತಿಯನ್ನ ಪಡೆಯದೆ ಯಂತ್ರ ಮಂತ್ರ ತಂತ್ರ ಇದರ ಪಾರಂಗತರೂ ಹೌದು, ಇದನ್ನ ಜನರಿಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ ಕೂಡ ಹೌದು. ಲೆಟ್ ಮಿ ವೆಲ್ಕಮ್ ವಾಯ್ಸ್ ಆಫ್ ಬೆಂಗಳೂರಿಗೆ ನಮಸ್ತೆ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ಅವರಿಗೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೂ ನಮಸ್ಕಾರ. ಯಂತ್ರ ತಂತ್ರ ಅಂತಿದ್ದ ಹಾಗೆ ನಾವು ಟಿವಿನಲ್ಲಿ ಯಾವುದೋ ಒಂದು ಸೀರಿಯಲ್ ಅಲ್ಲೋ ಒಂದು ಫಿಲಮ್ ಅಲ್ಲೋ ಒಂದು ಗ್ಲಿಮ್ಸ್ ನೋಡೋದು. ಆದರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನನಗೆ ಗೊತ್ತಾಗಿದ್ದು ಅಥವಾ ನಾನು ಓದಿದ್ದು ಪ್ರಪ್ರಥಮ ಬಾರಿಗೆ ಎಸ್.ಎಲ್. ಭೈರಪ್ಪ ಅವರು ಬರೆದಂಥ ಸಾರ್ಥದಲ್ಲಿ ತಂತ್ರವಿದ್ಯೆ. ಐ ವಾಸ್ ಜಸ್ಟ್ ಬ್ಲೋನ್ ಅವೇ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ, ಅದರಲ್ಲಿ ಎಷ್ಟು ಇನ್ ಡೆಪ್ತ್ ನಮಗೆ ಉಲ್ಲೇಖ ಸಿಗತ್ತೆ ಇದ್ರ ಬಗ್ಗೆ ಅಂದ್ರೆ. ಆದ್ರೂ ಎಲ್ಲೋ ಒಂದು ಭಯ, ತಂತ್ರ ಅಂತಿದ್ದ ಹಾಗೆ. ಇದನ್ನ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗೋ ಹಾಗೆ ನೀವು ಹೇಳ್ಬೇಕಂದ್ರೆ ಯಂತ್ರ ಅಂದ್ರೆ ಏನು, ತಂತ್ರ ಅಂದ್ರೆ ಏನು? ತಂತ್ರ ಅಂದ್ರೆ ಮಾಡರ್ನ್ ಸೈನ್ಸ್ ಪ್ರಕಾರ ಅದು ಟೆಕ್ನಾಲಜಿ. ತಂತ್ರ ಅಂದ್ರೆ ಟೆಕ್ನಾಲಜಿ, ಯಂತ್ರ ಅಂದ್ರೆ ಡಿವೈಸ್. ಓಕೆ. ಒಬ್ಬ ಅವಿದ್ಯಾವಂತರು ಅರ್ಥ ಮಾಡ್ಕೊಳ್ಳೋ ರೀತಿ ತಿಳ್ಕೊಳ್ಬೇಕು ಅಂತಂದ್ರೆ, ಈಗ ಫ್ಯಾನ್ ಅದೊಂದು ಯಂತ್ರ.
ಆನ್ ಮಾಡಿದ್ರೆ ತಿರುಗುತ್ತೆ, ಗಾಳಿ ಕೊಡುತ್ತೆ, ಆಫ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಮಿಕ್ಸಿ, ಗ್ರೈಂಡರು, ಕುಕ್ಕರ್ ಇವೆಲ್ಲ ಒಂದು ಡಿವೈಸ್, ಯಂತ್ರಗಳು. ಇದು ತನ್ನದೇ ಆದಂಥ ಕೆಲಸವನ್ನು ಮಾಡುತ್ತೆ. ಹ್ಮ್ ಈಗ ಫ್ಯಾನ್ ತಿರುಗಬೇಕು ಅಂದರೆ ಏನು ಮಾಡಬೇಕು? ವೈರಿಂಗ್ ಮಾಡಬೇಕು, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಬೇಕು, ಹ್ಮ್ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡಿವೈಸ್ನ ನಾವು ಇಡಬೇಕು ಆನ್ ಹ್ಮ್ ಆ್ಯಂಡ್ ಆಫ್ ಹ್ಮ್ ಮಾಡಲಿಕ್ಕೆ. ಫ್ಯಾನ್ ತಿರುಗಿಸ್ತೀವಲ್ಲ ಅದೇ ತಂತ್ರ. ಹ್ಮ್ ಮಿಕ್ಸಿಗೆ ಹಾಕ್ತೀವಿ ನಾವು, ಮಿಕ್ಸಿಗೆ ಹಾಕ್ಬಿಟ್ಟು ನಾವು ಆನ್ ಮಾಡ್ತೀವಿ, ಅದೆಲ್ಲ ಪುಡಿ ಪುಡಿ ಆಗುತ್ತೆ, ಗ್ರೈಂಡ್ ಆಗುತ್ತೆ. ಗ್ರೈಂಡ್ ಮಾಡೋದು ಮಿಷಿನ್, ಅದು ಹ್ಮ್ ಗ್ರೈಂಡ್ ಮಾಡಿಸೋದಿದೆಯಲ್ಲ ಅದು ತಂತ್ರ. ಹ್ಮ್ ತಂತ್ರ ಅಂದರೆ ಟೆಕ್ನಾಲಜಿ, ಯಂತ್ರ ಅಂದರೆ ಡಿವೈಸ್ ಅಂತ ನನ್ನ ಅರ್ಥ. ಹ್ಮ್ ಅದರಿಂದ ಇದು ಬಹಳ ವಿಶೇಷವಾದಂಥ ಒಂದು ಟೆಕ್ನಾಲಜಿ ಅಂತ ಹೇಳ್ತೀವಿ ಇವತ್ತಿನ ದಿವಸ. ಜಾಮೆಟ್ರಿ ಎನ್ನಬಹುದಾ? ಯಂತ್ರವನ್ನ ವಿಶೇಷವಾಗಿ ಯಂತ್ರ ಅಂದರೆ ಅದೊಂದು ಜಾಮೆಟ್ರಿ ಪ್ಯಾಟರ್ನ್. ಪ್ಯಾಟರ್ನ್. ಅಂದರೆ ಈ ಹಾ. ಚೌಕಾಕಾರ, ಹಾ. ರೆಕ್ಟ್ಯಾಂಗಲ್ಲು, ಆಯತಾಕಾರ, ಸರ್ಕಲ್ಸು, ವೃತ್ತಾಕಾರ, ಹ್ಮ್ ಅರ್ಧ ತ್ರಿಕೋನ, ಅರ್ಧಚಂದ್ರ, ಇದರದೆಲ್ಲ ಒಂದು ಸಿಂಬಲ್ಸ್ ಹ್ಮ್ ಮಾಡಿ ಅದಕ್ಕೆ ಆ ಸಿಂಬಲ್ಗೆ ಒಂದು ನೇಮಿಂಗ್ ಕೊಡ್ತೀವಿ ನಾವು. ಹ್ಮ್ ನೇಮಿಂಗ್ ಕ್ಲಾಚರ್ ಅಂದರೆ ಈ ಜಾಗಕ್ಕೆ ಇಂಥದ್ದು ಒಂದು ನಂಬರೋ ಅಥವಾ ಒಂದು ಹೆಸರೋ ಒಂದು ಹ್ಮ್. ಅಕ್ಷರನೋ ಬರೀತೀವಿ. ಹ್ಮ್ ತಂತ್ರ ಕೆಲವು ಪ್ರಾಪರ್ಟೀಸ್ನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಹ್ಮ್ ಹ್ಮ್ ಪ್ರಾಪರ್ಟೀಸ್ ತಗೊಂಡು ಅದರಲ್ಲಿರೋ ಎನರ್ಜಿನ ನಮಗೆ ಒಳಗೆ ತಗೊಂಡು ನಮ್ಮಲ್ಲಿರ್ತದ ಕೆಟ್ಟದನ್ನ ಅದು ಸಕ್ ಮಾಡ್ಕೊಳ್ಳೋ ಥರ ಹ್ಮ್ ಕೆಲವು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ತೀವಿ. ಅದರಿಂದ ಯಂತ್ರ ಮತ್ತು ತಂತ್ರ ಇದೇನು ಇವತ್ತು ಹೊಸದೇನಲ್ಲ. ಇದು ಹ್ಮ್ ಹ್ಮ್ ಇದು ಕೃತಯುಗದಿಂದಲೂ ಬಂದಿದೆ. ಮತ್ಸ್ಯಾವತಾರ, ಕೂರ್ಮ, ವರಾಹಾವತಾರ ಎಲ್ಲ ಆಯಿತು, ಆಗ್ಲಿಂದಲೂ ಬಂದಿದೆ ತಂತ್ರ, ಮಂತ್ರ, ಯಂತ್ರ ಅಂತ. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದು ಸದಾಚಾರ. ಹ್ಮ್ ಅದು ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಬೇರೆ ದೃಷ್ಟಿ ಮಾಡೋದು ವಾಮಾಚಾರ. ಹ್ಮ್ ಈ ತಂತ್ರ ಯಂತ್ರನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಬೆನಿಫಿಟ್ ಇಲ್ಲ ಅಂದರೆ ಅದು ಕುತಂತ್ರ ಆಗಿಬಿಡ್ತದೆ. ಅದರಿಂದ ಯಂತ್ರ ತಂತ್ರನೂ ಒಳ್ಳೆಯದಕ್ಕೂ ಮಾಡ್ಬೋದು, ಯಂತ್ರತಂತ್ರ ಒಳ್ಳೆಯದಕ್ಕೂ ಮಾಡ್ಬೋದು. ಸದಾಚಾರ, ವಾಮಾಚಾರ ಅಂತ ಬಂತು. ಹ್ಮ್ ಹ್ಮ್ ಆದರೆ ಈ ವಾಮಾಚಾರ ಅಂದರೆ ಕೆಟ್ಟದ್ದನ್ನು ಮಾಡೋದಕ್ಕೆ ವಾಮಾಚಾರ ಹ್ಮ್ ಅಂತ. ಹ್ಮ್ ಸದಾಚಾರ ಅಂದರೆ ಒಳ್ಳೆಯದು. ಈಗ ಸರಸ್ವತಿ ಪೂಜೆ, ವರಮಹಾಲಕ್ಷ್ಮಿ ಪೂಜೆ, ಸತ್ಯನಾರಾಯಣ ಪೂಜೆ, ಗಣಪತಿ ಪೂಜೆ, ವರಮಹಾಲಕ್ಷ್ಮಿ, ಅದೇ ಅನಂತ ಪದ್ಮನಾಭ ವ್ರತ, ಅವಾಗೆಲ್ಲ ನಾವು ನೋಡ್ಬೋದು ಯಂತ್ರಗಳೆಲ್ಲ ಬರೀತಾರೆ. ಹ್ಮ್ ರಂಗೋಲಿಯಲ್ಲಿ ಹಾಕಿ ಗಣಪತಿ ಯಂತ್ರ, ಲಕ್ಷ್ಮಿ ಯಂತ್ರ, ಸುದರ್ಶನ ಯಂತ್ರ, ಹನುಮಾನ್ ಯಂತ್ರ, ಈ ಥರ ಒಳ್ಳೆ ಆಯಾ ದೇವತೆಗಳಿಗೆ ಸಂಬಂಧಪಟ್ಟಂಥ ಯಂತ್ರಗಳನ್ನ ಬರೆದು ಅದಕ್ಕೆ ತಂತ್ರ ಪ್ರಯೋಗ ಮಾಡ್ತಾರೆ. ಹ್ಮ್ ಅದರ ಎನರ್ಜಿ ತೆಗೀಲಿಕ್ಕೆ, ಹ್ಮ್ ಅದರಿಂದ ಪ್ರೊಡಕ್ಷನ್ ಮಾಡ್ಕೊಳ್ಳಿಕ್ಕೆ. ಅದರಿಂದ ಇದೊಂದು ವಿಶೇಷವಾದಂಥ ವಿದ್ಯೆ. ಸೊ ತಂತ್ರ ಪ್ರಯೋಗ ಮಾಡೋದಕ್ಕೆ ಯಂತ್ರ ಇರಲೇಬೇಕು. ತಂತ್ರ ಪ್ರಯೋಗನೇ ಸಪ್ರೇಟು, ಯಂತ್ರ ಸಪ್ರೇಟ್. ಹ್ಮ್ ಹ್ಮ್ ಯಂತ್ರ ತಂತ್ರ ಎರಡು ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್, ಅದು ಬೇರೆ ಹ್ಮ್. ಬೇರೆ. ಇದು ಹ್ಮ್ ಎರಡೂ ಸೇರಿಸಿದಾಗ ಪವರ್ ಜಾಸ್ತಿ ಇರ್ತದೆ. ಓ ಓಕೆ ಓಕೆ. ಕೆಲವ್ರಿಗೆ ತಂತ್ರ ಗೊತ್ತು, ಯಂತ್ರ ಗೊತ್ತಿರಲ್ಲ. ಕೆಲವ್ರಿಗೆ ಯಂತ್ರ ಗೊತ್ತಿರುತ್ತೆ, ಕೆಲವ್ರಿಗೆ ತಂತ್ರ ಗೊತ್ತಿರಲ್ಲ. ಎರಡೂ ಕಲ್ತಿದ್ರೆ, ಎರಡೂ ಹ್ಮ್. ಗೊತ್ತಾಯ್ತು ಅಂದರೆ ಬಹಳ ಬೇಗ ರಿಸಲ್ಟ್ ಪಡಿಬೋದು ನಾವು. ಈ ತಂತ್ರಶಾಸ್ತ್ರ ಅಂತ ಏನ್ ಹೇಳ್ತೀವಿ, 3 ವಿಭಾಗಗಳಾಗಿ ಅಂದ್ರೆ ಈ 3 ಒಳಗೊಂಡಿದೆ ಅಂತ. ಯಂತ್ರ, ತಂತ್ರ, ಮಂತ್ರ. ನೀವ್ ಹೇಳ್ದ ಹಾಗೆ ಯಂತ್ರ ಮತ್ತು ತಂತ್ರ ಎರಡೂ ಬೇರೆ ಬೇರೆನೆ ಆದ್ರೂ ಆ ಎರಡೂ ಒಟ್ಟಾದಾಗ ಪವರ್ ಜಾಸ್ತಿ. ಅದರ ಜೊತೆಗೆ ಮಂತ್ರ ಸೇರಿದಾಗ ಪವರ್ ಮತ್ತೂ ಜಾಸ್ತಿ ಆಗತ್ತಾ? ಖಂಡಿತ. ಹ್ಮ್ ಈಗ ಒಬ್ಬ ಎಲೆಕ್ಟ್ರಿಷಿಯನ್ ಫ್ಯಾನ್ನ ಫಿಕ್ಸ್ ಮಾಡಿದ್ದಾನೆ, ಹ್ಮ್ ಯಂತ್ರ ತಂದು ಫಿಕ್ಸ್ ಮಾಡಿದ, ಬಟ್ ಅದು ರನ್ ಆಗ್ತಿಲ್ಲ. ಹ್ಮ್ ರನ್ ಆಗಬೇಕಾದ್ರೆ ಒಂದು ತಂತ್ರ ಅಡಾಪ್ಟ್ ಮಾಡಬೇಕು, ವೈರಿಂಗ್ ಕೊಡಬೇಕು. ಪಾಸಿಟಿವ್ ಎನರ್ಜಿ, ನೆಗೆಟಿವ್, ನ್ಯೂಟ್ರಲ್ ಅಂತೆಲ್ಲ ಮಾಡಿ ಹ್ಮ್ ಆ ತಂತ್ರದಲ್ಲಿ ನಂಬರ್ 1 ಬಂದಾಗ ಎಷ್ಟು ಗಾಳಿ ಬರುತ್ತೆ, ನಂಬರ್ 2 ಗಿಟ್ಟಾಗ ಎಷ್ಟು ಗಾಳಿ ಬರ್ತದೆ, ನಂಬರ್ 3 ಗಿಟ್ಟಾಗ, 5th ಗಿಟ್ಟಾಗ ಎಷ್ಟು ಗಾಳಿ ಬರ್ತದೆ. ಯಂತ್ರನೂ ಇದೆ, ತಂತ್ರನೂ ಇದೆ, ಹ್ಮ್ ಬಟ್ ಅದನ್ನು ಸುತ್ಸಕ್ಕೆ ಒಂದು ಎನರ್ಜಿ ಬೇಕಲ್ಲ, ಹ್ಮ್ ಅದೇ ಎಲೆಕ್ಟ್ರಿಸಿಟಿ. ಆ ಎಲೆಕ್ಟ್ರಿಸಿಟಿನೇ ಮಂತ್ರ. ಒಂದು ಇಂಜಿನ್, ಹ್ಮ್ ಕಾರು, ಬಸ್ಸು, ಲಾರಿ, ಯಾವುದೋ ಒಂದು ತಗೊಳ್ಳಿ, ಆ ಒಂದು ವೆಹಿಕಲ್ ಹೋಗ್ಬೇಕು ಅಂದರೆ ಒಂದು ಯಂತ್ರ ಒಳಗಿರಬೇಕು, ಇಂಜಿನ್ ಅಂತ ಕರೀತಾರೆ. ಆ ಇಂಜಿನು ವರ್ಕ್ ಆಗೋಕ್ಕೆ ಒಂದು ತಂತ್ರ ಮಾಡಿರ್ತಾನೆ. ಹ್ಮ್ ಹಾಗಾದರೆ ಯಂತ್ರಕ್ಕೂ ತಂತ್ರಕ್ಕೂ ಅದು ತೊಗೊಂಡು ಆ ಪೆಟ್ರೋಲೋ ಡೀಸೆಲೋ ಚೆನ್ನಾಗಿ ರೌಂಡ್ ಮಾಡಿ ಬರ್ನ್ ಮಾಡಿ ಹೊಸ ಮೆಕ್ಯಾನಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡಿದಾಗ ಕಾರು ಬಸ್ಸು ಮುಂದೋಗುತ್ತೆ. ಹ್ಮ್ ಹಾಗಾದ್ರೆ ಅದು ಮಾಡೋರು ಯಾರು? ಪೆಟ್ರೋಲ್ ಅಥವಾ ಡೀಸೆಲ್. ಹ್ಮ್
ಆ ಪೆಟ್ರೋಲ್ ಡೀಸೆಲ್ಲೇ ಮಂತ್ರ. ಅದ್ಭುತ. ತಂತ್ರದ ಬಗ್ಗೆ ಮಾತಾಡ್ತಾ ಸರ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ 7 ಥರದ ತಂತ್ರಗಳಿದೆ ಅಂತ ಓದಿದ್ದೀನಿ. ವೇದಾಚಾರ, ವೈಷ್ಣವಾಚಾರ, ಶೈವಾಚಾರ, ದಕ್ಷಿಣಾಚಾರ, ವಾಮಾಚಾರ, ಸಿದ್ಧಾಂತಾಚಾರ, ಕೌಳಾಚಾರ. ಸರಿನಾ ಇದು ಅಥವಾ ಇನ್ನೂ ಇದೆಯಾ ಕಡಿಮೆ ಇದೆಯಾ? ಇಲ್ಲ, ಇದು ಆಯಾ ಜನ ಜೀವನಗಳಲ್ಲಿ ಆಯಾ ಹಾ. ಪ್ರಾಂತ್ಯಗಳಲ್ಲಿ, ಈಗ ನಾರ್ತ್ ಇಂಡಿಯಾ ಹಾ. ಕಡೆ ಹೋದ್ರೆ ಕೆಲವರು ಪ್ರಾಣಿಗಳನ್ನ ಬಲಿ ಕೊಟ್ಟು ತಂತ್ರ ಮಾಡ್ತಾರೆ. ಹ್ಮ್ ಹ್ಮ್ ಕೆಲವು ಪ್ರಾಪರ್ಟೀಸ್, ಮಡಕೆ, ಹಾ ಹಾ ಕೆಲವು ವಿಭೂತಿ ಉಂಡೆಗಳು, ಹ್ಮ್ ಈ ಥರದ್ದೆಲ್ಲ ಮಾಡ್ತಾರೆ. ಆಯಾ ಪ್ರಾಪರ್ಟೀಸ್ನ ಯಾವ್ಯಾವ ವಸ್ತುಗಳನ್ನ ಯೂಸ್ ಮಾಡಿ ಮಾಡ್ತಾರೋ ಹ್ಮ್ ಅದಕ್ಕೊಂದೊಂದು ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಆದರೆ ತಂತ್ರ ಒಂದೇ, ಹಾ ವಿದ್ಯೆ ಒಂದೇ. ಹಾ ಈಗ ನಾವು ಅಸ್ಸಾಂ, ಒರಿಸ್ಸಾ ಕಡೆಲ್ಲ ಹೋದಾಗ ಹ್ಮ್ ಅಲ್ಲೇ ಒಂಥರ ವಿಚಿತ್ರವಾಗಿ ತಂತ್ರಗಳು ಮಾಡ್ತಾರೆ. ಹಾ ಹ್ಮ್ ಭಾಳ ಸ್ಟ್ರಾಂಗ್ ಆಗಿ ನಡೀತದೆ. ಹ್ಮ್ ಅದೇ ನಾವು ಸೌತ್ ಇಂಡಿಯಾ ನಮ್ಮ ಕಡೆ ಬಂದಾಗ ಕೆಲವು ಜಾಗಗಳಲ್ಲಿ ತಂತ್ರ ಪ್ರಯೋಗನೇ ಬೇರೆ, ಮಂತ್ರ ಪ್ರಯೋಗನೇ ಬೇರೆ, ಯಂತ್ರ ಹ್ಮ್ ಪ್ರಯೋಗನೇ ಮಾಡ್ತಾರೆ. ಹ್ಮ್ ಬಟ್ ಸಬ್ಜೆಕ್ಟ್ ಒಂದೇ. ಅವನ ಸಾಯಿಸಬೇಕು ಅಂತಂದರೆ ಅವನಿಗೆ ಕೈಯೋ ಕಾಲೋ ಸೇದೋಗ್ಬೇಕು, ಸ್ತಂಭನ ಆಗಬೇಕು ಅನ್ನೋದಾದರೆ ಒಂದೇ ತಂತ್ರ, ಒಂದೇ ಮಂತ್ರ. ಬಟ್ ಮಾಡೋ ಪದ್ಧತಿ ಇದೆಯಲ್ಲ, ಅದಕ್ಕೊಂದೊಂದು ಹ್ಮ್ ಹೆಸರು ಕೊಟ್ಕೊಂಡ್ಬಂದ್ರು ಅಷ್ಟೇ. ವೈಷ್ಣವರು ನಾಮಧಾರಿಗಳು, ಶೈವಾಸ್ ವಿಭೂತಿ ಧರಿಸುವಂಥವ್ರು, ಹ್ಮ್ ಅವ್ರದ್ದೇ ಆದಂಥ ಒಂದು ಫಾರ್ಮೆಟ್ಟು ಸಿಲೆಬಸ್ ಮಾಡ್ಕೊಂಡು ಬಂದರು. ಬಟ್ ಕಾನ್ಸೆಪ್ಟ್ ಎಲ್ಲ ಒಂದೇ. ಹ್ಮ್ ಹ್ಮ್ ಆದ್ರೆ ಸರ್ ಇವಾಗ ನೋಡಿ ನೀವ್ ಹೇಳಿದ್ರಿ ಒಂದು ವಶೀಕರಣದ ಉದಾಹರಣೆ ಕೂಡ ಕೊಟ್ರಿ. ಒಳ್ಳೇದಕ್ಕೂ ಬಳಸಬಹುದು ಈ ಯಂತ್ರ ತಂತ್ರ ಮಂತ್ರವನ್ನ, ಕೆಟ್ಟದ್ದಕ್ಕೂ ಬಳಸಬಹುದು ಅಂತ ಹೇಳಿದ್ರಿ. ನಾವು ನ್ಯೂಸ್ ಪೇಪರ್ಸ್ ಅಲ್ಲಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ನೋಡ್ತೀವಿ. ನಮ್ಮಲ್ಲಿ ವಶೀಕರಣ ಮಾಡಿಕೊಡಲಾಗುತ್ತದೆ. ನಿಮ್ಮ ಪ್ರಕಾರ ಇದು ಸರಿನಾ ತಪ್ಪ? ವಶೀಕರಣ ಯಾತಕ್ಕೆ ಮಾಡ್ತೀರಾ ಅದು ಉದ್ದೇಶ ಇಂಪಾರ್ಟೆಂಟ್. ಹ್ಮ್ ಒಂದು ಹುಡುಗಿನ ವಶೀಕರಣ ಮಾಡಿಕೊಂಡು ಸುಖ ಪಡಬೇಕು, ಅದು ದುರಾಚಾರ. ಹ್ಮ್ ಬಲವಂತವಾಗಿ ಅವಳನ್ನ ವಶಪಡಿಸ್ಕೊಳ್ತಾ ಇದ್ದಾನೆ, ತಪ್ಪದು. ವಶೀಕರಣದಲ್ಲಿ ಹಲವಾರು ವಶೀಕರಣ ಇದೆ. ಪ್ರೀತಿನ ವಶೀಕರಣ ಮಾಡುವಂಥದ್ದು, ಹಣ ವಶೀಕರಣ ಮಾಡ್ಕೊಳ್ಳೋದು, ಜನನ ವಶೀಕರಣ ಮಾಡ್ಕೊಳ್ಳೋದು, ಹ್ಮ್ ಗದ್ದೆ, ಹೊಲ, ಜಮೀನು ಇದು ನನ್ನ ಕಂಟ್ರೋಲಿಗೆ ಬರಲಿ, ಹ್ಮ್ ನಾನು ಹೇಳೋಂಗೆ ಕೇಳಲಿ. ಅದರಿಂದ ವಶೀಕರಣದಲ್ಲಿ ಹಲವಾರು ವಿಭಿನ್ನ ವಿನಿಯೋಗಗಳಿವೆ. ಆ ವಿನಿಯೋಗಗಳನ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ನಿಮ್ಮ ಕಾನ್ಸೆಪ್ಟ್ ಏನಿದೆ. ಈಗ ಅವನು ಯಾರೋ ನೋಡ್ದ ಒಂದು ಹುಡುಗಿನ, ನನಗೆ ಅವಳೇ ಬೇಕು, ಅವಳಿಗೆ ಇವ್ನಿಗೆ ಇಷ್ಟ ಇಲ್ಲ. ಹ್ಮ್ ಮೊನ್ನೆ ಇದೇ ಥರ ಯಾರೋ ಒಬ್ಬರು ಬಂದಿದ್ರು. ಅವಳು BE ಮಾಡಿ MS ಮಾಡಿದ್ದಾಳೆ, ಅಮೇರಿಕದಲ್ಲೇ. ಇವನೊಬ್ಬ ಬಸ್ ಕಂಡಕ್ಟ್ರು. ಹ್ಮ್ ನಂಗೆ ಅವಳೇ ಮದುವೆ ಆಗಬೇಕು. ಯಾಕೆ ಮದುವೆ ಆಗಬೇಕು ಅವಳನ್ನ ಅಂತ ಕೇಳಿದಾಗ, ಓದಿದ್ದಾಳೆ, ಚೆನ್ನಾಗಿದ್ದಾಳೆ, ಜೊತೆಗೆ ಆಸ್ತಿ ಜಾಸ್ತಿ ಇದೆ, ಹ್ಮ್ ಅವಳು ಹೆಂಗಾರು ಲವ್ ಮಾಡೋಕ್ಕೆ ವಶೀಕರಣ ಮಾಡಬೇಕು ಅಂತೇಳಿ ಯಾರೋ ಹೋಗಿ ಒಬ್ಬರ ಹತ್ರ ವಶೀಕರಣ ಮಾಡಿದ್ದಾರೆ. ಅದು ಆ ಹುಡುಗಿನ ವಶೀಕರಣ ಮಾಡ್ಕೊಳ್ಬೇಕಂತಂದರೆ ಕೆಲವು ತಂತ್ರಗಳು ಬೇಕು. ಹ್ಮ್ ಮಂತ್ರ ಇದೆ ವಶೀಕರಣ ಮಾಡಕ್ಕೆ. ವಶಮಾನಯ ಕೆಲವು ಮಂತ್ರಗಳಿದೆ. ಆ ಮಂತ್ರ ಹೇಳಿ ಅದನ್ನು ಹೇಳ್ಕೊಂಬಂದರೆ ಅದು ಬರೀ ಶಬ್ದದ ಅಲೆಗಳಿಂದ ಆಕೆ ಬ್ರೈನ್ಗೆ ತಲುಪಿ ಟೆಲಿಪತಿ ಮುಖಾಂತರ ವರ್ಕ್ ಆಗ್ತದೆ. ಯಾವಾಗ ಈ ಮೈಂಡಿಂದ ಆ ಮೈಂಡ್ಗೆ ಹೋದಾಗ ಅವಳಿಗೆ ಇವನ ಬಗ್ಗೆ ಗೊತ್ತೇ ಇಲ್ಲ. ಬಟ್ ಇವನು ಅವನ ಮೇಲೆ ತುಂಬ ಇಷ್ಟಪಡ್ತಾನೆ. ಈ ಹುಡುಗನಿಗೆ ಹುಡುಗಿ ಬೇಕು. ಅದು ಒನ್ ವೇ. ಯಾವಾಗ ಇಬ್ಬರೂ ಸರಿ ಹೋಯ್ತೋ ವಶೀಕರಣ ಬೇಕಾಗಿಲ್ಲ. ಹ್ಮ್ ಒಬ್ಳಿಗೆ ಇಷ್ಟ ಇದೆ, ಇವನಿಗೆ ಇಷ್ಟ ಇದೆ, ಅವಳಿಗೆ ಇಷ್ಟ ಇಲ್ಲ ಅಂದಾಗ ಬಲವಂತವಾಗಿ ಎಕ್ಸ್ಟ್ರಾ ಎನರ್ಜಿಯಿಂದ, ಆ ಎಕ್ಸ್ಟ್ರಾ ಎನರ್ಜಿ ಮಂತ್ರತಂತ್ರದಿಂದ ತಗೊಂಡು ಆಕೆ ಮೇಲೆ ಪ್ರಯೋಗ ಮಾಡಿದಾಗ ಅವಳು ಮಂಕಾಗ್ಬಿಡ್ತಾಳೆ, ಇವನು ಹೇಳೋಂಗೆ ಕೇಳ್ತಾಳೆ. ಬಟ್ ಅದು ಎಷ್ಟು ದಿನ ಇರುತ್ತೆ? ಅದು ಪವರ್ ಇರೋವರೆಗೂ ಆ ಮಂತ್ರದ್ದು. ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಒಂದು ಟ್ಯಾಬ್ಲೆಟ್ಗೆ, ಟಾನಿಕ್ಗೆ, ಇಂಜೆಕ್ಷನ್ಗೆ, ಒಂದು ಊಟಕ್ಕೆ. ಇವತ್ತು ಅಡುಗೆ ಮಾಡಿದ ಅನ್ನ 48 ಅವರ್ಸ್ ಇರೋಕ್ಕಾಗಲ್ಲ. ಸಾಂಬಾರು ಕೂಡ ಹಳಸೋಗುತ್ತೆ. ಹಾಗೆ ಕೆಲವು ಮಂತ್ರತಂತ್ರಗಳು ಅದರದೇ ಆದಂಥ ಎಕ್ಸ್ಪೈರಿ ಡೇಟ್ ಇದೆ. ಬಟ್ ನಿಮ್ಮ ಪ್ರಕಾರ ಇದು ತಪ್ಪಲ್ವಾ ಸರ್? ಯಾಕಂದ್ರೆ ಆಮ್, ಆ ವಯಸ್ಸಿನಲ್ಲಿ ಬಹುಶಃ ಅವ್ರಿಗೆ ಗೊತ್ತಿರದ ವಯಸ್ಸು, ಅಥವಾ ಮುಂದಿನ ಆಗು ಹೋಗುಗಳು ಗೊತ್ತಾಗದೇ ಇರೋ ವಯಸ್ಸಲ್ಲಿ ಅವಳೇ ಬೇಕು, ಅವನೇ ಬೇಕು ಅಂತ ಅನಿಸ್ಬಹುದು, ಅಥವಾ ಅವ್ರ ಆಸ್ತಿ ನನಗೆ ಬೇಕು ಅನ್ನಿಸ್ಬಹುದು, ಅಥವಾ ಇವ್ರು ನನ್ನ ಮಾತು ಕೇಳಬೇಕು ಅಂತ ಹೇಳಿ ಮಾಡಿಸಿರಬಹುದು. ಪಾಪ ಆ ಕಡೆ ಇರೋರು ಒಳ್ಳೆ ವ್ಯಕ್ತಿಗಳೇ ಆಗಿರಬಹುದು. ಅವ್ರಿಗದು ಕೆಟ್ಟ ಪರಿಣಾಮ ಅಲ್ವಾ? ಅಂದ್ರೆ ಅವ್ರು ಡಲ್ ಆಗಿ ಹೋದ್ರೆ, ನೋಡಿ, ಅವ್ರು ಮಂಕಾಗಿ ಹೋದ್ರೆ. ಹೌದು. ಈಗ ತಂತ್ರ ಮತ್ತು ಯಂತ್ರಗಳು ಹ್ಮ್ ಒಂದು ಡ್ಯೂರೇಷನ್ ಮೇಲೆ ವರ್ಕ್ ಆಗುತ್ತೆ. ಹ್ಮ್ ಇವಳು ನೋಡ್ದ, ಮದುವೆನೂ ಮಾಡ್ಕೊಂಡ. ಮದುವೆ ಆದಮೇಲೆ ಅವನ ಆಸೆ ಏನಿತ್ತು, ಅವಳು ನಾನು ಮದುವೆ ಮಾಡ್ಕೋಬೇಕು, ಅವಳು ನನ್ನ ಹತ್ರ ಬರಬೇಕು ಅನ್ನೋ ಉದ್ದೇಶದಲ್ಲಿ ತಂತ್ರ ಪ್ರಯೋಗ ಆಗಿತ್ತಲ್ಲಿ. ಮದುವೆ ಆದಮೇಲೆ ಆ ತಂತ್ರ ಎಕ್ಸ್ಪೈರ್ ಆಯಿತು. ಆಮೇಲೆ ಅವಳು ಗೊತ್ತಾಗತ್ತೆ, ನಾನು ಇವನು ಮದುವೆ ಮಾಡ್ಕೊಂಡ್ರೆ ರಾಂಗ್ ಪರ್ಸನ್ನು, ಏನೋ ವಶೀಕರಣ. ಎಷ್ಟೋ ಜನ ಹೇಳ್ತಾರೆ, ನಮ್ಮ ಮನೆ ಮಗಳು ವಶೀಕರಣ ಮಾಡ್ಕೊಂಡ್ಬಿಟ್ರು, ಮದುವೆ ಮಾಡ್ಬಿಟ್ಟು, ಈಗ ಗೊತ್ತಾಯ್ತು ಅವ್ನು ಕುಡುಕ, ಅವ್ನಿಗೆ ಇನ್ನೊಂದು ಅಫೇರ್ ಇದೆ, ಹಾಗೆ ಹೀಗೆ ಅಂತೇಳಿ.
ಅವನು ಯಾವುದೋ ಹರಕೆ ಕಟ್ಟೋ ಅಥವಾ ದೇವ್ರ ಪೂಜೆ ಮಾಡೋ ಯಂತ್ರ ತಂತ್ರ ಮಾಡಿಸಿ ಮಾಡ್ಕೊಂಡ್ಬಿಟ್ಟಿರ್ತಾನೆ. ದ್ವೇಷ ಅಸೂಯದ ಮೇಲೆ ಅಥವಾ ಯಾವುದೋ ಒಂದು ಉದ್ದೇಶದ ಮೇಲೆ. ಯಾವಾಗ ಆ ಉದ್ದೇಶ ಕಂಪ್ಲೀಟ್ ಆಯಿತು ಆಗ ಎಕ್ಸ್ಪೈರ್ ಆಗಿಬಿಡ್ತದೆ. ಬಟ್ ಇದು ನಿಜವಾಗ್ಲೂ ವರ್ಕ್ ಆಗತ್ತೆ ಇದೆಯಾ ಖಂಡಿತ ವಶೀಕರಣ? ಆಗುತ್ತೆ. ಇವತ್ತು ಭಗವಂತ ಇದನ್ನೋ ಇಲ್ವೋ ಗೊತ್ತಿಲ್ಲ, ಅದರ ಮಂತ್ರ ತಂತ್ರ ಶಕ್ತಿ ಚೆನ್ನಾಗಿ ಜೋರಾಗಿದೆ. ಪುರಾಣಗಳಲ್ಲಿ ಇದ್ರ ಉಲ್ಲೇಖ ಏನಾದ್ರೂ ಇದೆಯಾ, ವಶೀಕರಣದ ಉಲ್ಲೇಖ? ಪುರಾಣಗಳಲ್ಲಿ ಇದೆಲ್ಲ ಭಾಳಷ್ಟು ಎಕ್ಸಾಂಪಲ್ಸ್ ನಾವು ನೋಡ್ಬೋದು. ಹ್ಮ್ ಹಿಂದೆ ರಾಜ ಮಹಾರಾಜರು ಅವಳು ಬೇಕು ಅಂದ್ರೆ ಅವಳು ವಶೀಕರಣ ಮಾಡ್ಕೊಂಡ್ಬಿಡ್ತಾ ಇದ್ರು. ಹ್ಮ್ ಶತ್ರುಗಳನ್ನ ಸ್ತಂಭನ ಮಾಡ್ತಿರು, ವಶೀಕರಣ ಮಾಡ್ಕೊಂಡ್ಬಿಡ್ತಾ ಇದ್ರು, ಯುದ್ಧನೇ ಮಾಡಕ್ ಬಿಡ್ತಿರ್ಲಿಲ್ಲ. ಹ್ಮ್ ಆಮೇಲೆ ಅವ್ರಿಗೇನು ಬೇಕೋ ಅದನ್ನ ಅವ್ರು ಗಳಿಸೋವಂಥ ಶಕ್ತಿ ವಶೀಕರಣ ಮಂತ್ರದಲ್ಲಿ ಮಾಡ್ಕೊಳ್ತಾ ಇದ್ರು. ಹ್ಮ್ ಒಳ್ಳೆ ಹುಡುಗಿ ಬೇಕಾ, ರಾಣಿ ಮಾಡ್ಕೊಳ್ತಾ ಇದ್ರು. ಒಬ್ಬ ಶತ್ರುನ ವಶೀಕರಣ ಮಾಡ್ಕೊಂಡು ಯುದ್ಧನೇ ಮಾಡೋ, ಅವನಿಂದ ಕಪ್ಪ ಕಾಣಿಕೆಗಳನ್ನು ತಗೊಳ್ಳಿಕ್ಕೆ, ಹ್ಮ್. ಅವ್ರು ಹೇಳೋ ಥರ ಮಾಡ್ಕೊಳ್ಳಿಕ್ಕೆ ಕೆಲವು ವಶೀಕರಣ ವಿಧಿಗಳನ್ನು ನಡೀತಾ ಇತ್ತು. ಇನ್ನು ಯಂತ್ರ ಮಂತ್ರ ತಂತ್ರ ಅಂತ ಮಾತಾಡ್ತಾ ಯಂತ್ರವನ್ನ ಮಹಾಲಕ್ಷ್ಮಿಗೆ ಅರ್ಪಿಸೋದು ವಾಡಿಕೆ. ಹ್ಮ್. ಅದಕ್ಕೆ ಈಕೆನೇ ಅಧಿಪತಿನ? ನೋಡಿ, ಯಂತ್ರ ಅಂತ ಬಂದ ತಕ್ಷಣನೇ ನಮ್ಮ ಶರೀರದಲ್ಲಿ ಪೂರ್ವ ಭಾಗದಲ್ಲಿ ಕೆಲವು ಅಂಗಗಳಿಟ್ಟಿದ್ದಾನೆ, ದಕ್ಷಿಣ ಭಾಗದಲ್ಲಿ ಕೆಲವು ಅಂಗ ಇಟ್ಟಿದ್ದಾನೆ, ಉತ್ತರದಲ್ಲಿ ಒಂದು ಅಂಗ ಇಟ್ಟಿದ್ದಾನೆ, ಬೆನ್ನಿಂಭಾಗದಲ್ಲಿ ಕೆಲವು ನಮ್ಮ ಚಕ್ರಗಳು ಮತ್ತು ಸ್ಪೈನಲ್ ಕಾರ್ಡ್ ಇದೆ. ಈ ಇಂಟೆಸ್ಟೈನ್ ಕರಳು, ಬಿಗ್ ಇಂಟೆಸ್ಟೈನ್ ದೊಡ್ಡ ಕರಳು, ಪ್ಯಾಂಕ್ರಿಯಾಸ್, ಗಾಲ್ ಬ್ಲ್ಯಾಡರು, ಸ್ಟಮಕ್ಕು, ಆಯ್ತಾ, ಹೀಗೆ ಕಿಡ್ನಿ, ಹೃದಯ, ಇವೆಲ್ಲ ಒಂದೊಂದು ವಾಸ್ತುನಲ್ಲಿದೆ, ಒಂದೊಂದು ಲಿಂಕಲ್ಲಿ ಇಟ್ಟಿದ್ದಾನೆ. ಮೈಂಡು ಕೂಡ ಬ್ರೈನಲ್ಲಿ, ನಮ್ಮ ಮೈಂಡು ಕೆಲವು ಕನ್ಸ್ಟ್ರಕ್ಷನ್ ಮಾಡಿದ್ದಾನೆ ಭಗವಂತ. ಮೈಂಡ್ನ ವಶೀಕರಣ ಮಾಡೋಕ್ಕೆ, ಬಾಡಿ ವಶೀಕರಣ ಮಾಡ್ಕೊಳ್ಳೋಕ್ಕೆ, ಮತ್ತು ನಿಮ್ಮನ್ನು ಕೇಳೋ ಥರ ಕೂತ್ಕೊಂಡು ಕೇಳೋ, ನೀವು ಹೇಳೋಂಗೆ ಹ್ಞೂ ಅನ್ಬೇಕು, ನೀವು ಹೇಳೋ ಕಡೆ ಸೈನ್ ಹಾಕಬೇಕು, ನೀವು ಹೇಳೋ ಕಡೆ ಬರಬೇಕು ಅನ್ನೋದಾಗಿದ್ದರೆ ಬಾಡಿ ಮೈಂಡ್ ಎರಡನ್ನೂ ಯಂತ್ರದಲ್ಲಿ ಮಾಡ್ಬೋದು. ಮೈಂಡನ್ನು ಯಂತ್ರದಿಂದ ಬ್ಲಾಕ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಬಾಡಿನ, ನಮಗೆ ಬಾಡಿ ಒಂದು ಬೇಕು, ಮೈಂಡ್ ಬೇಡ. ಮೈಂಡು ಬಾಡಿ ಎರಡೂ ಬೇಕು ಅಂದಾಗ ಎರಡೂ ಮಾಡುವಂಥದ್ದಿದೆ. ಅದಕ್ಕೆ ಮೈಂಡ್ಗೆ ತಂತ್ರ ಯಂತ್ರ ಇದೆ, ಬಾಡಿಗೆ ಯಂತ್ರ ತಂತ್ರ ಇದೆ, ಬಾಡಿ ಮೈಂಡ್ ಎರಡಕ್ಕೂ ತಂತ್ರ ಇದೆ. ಹೀಗೆ ಮಾಡಿದಾಗ ನಮಗೆ ಅದರಲ್ಲಿರ್ತಕ್ಕಂಥ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದೋ ಅದು ಫುಲ್ಫಿಲ್ ಆಗಿಬಿಡ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿದೇವತೆಗಳಿದ್ದಾರೆ ಮೈಂಡ್ಗೆ, ಬಾಡಿಗೆ ಎಲ್ಲ. ಈಗ ಯಾರೋ ಒಬ್ಬರು ನಮ್ಮ ಲಾಸ್ಟ್ ನಂತರ ಒಬ್ಬರು ಬಂದು ಪಾಪ ಯಾವುದೋ ದ್ವೇಷ ಅಸೂಯೆಯಿಂದ ಕೋರ್ಟ್ಗೆ ಹೋಗಿ ಕೇಸ್ ಗೆದ್ದು ಬಿಡ್ತಾನೆ ಅಂತೇಳಿ ಅವ್ನು ಕೋರ್ಟ್ಗೆ ಹೋಗಬಾರ್ದು ಅಂತೇಳಿ ಸ್ತಂಭನ ಪ್ರಯೋಗ ಮಾಡಿದ್ದಾರೆ. ಸ್ತಂಭನ ಅಂದ್ರೂ ಚಲನೆ ಇಲ್ಲ, ಆ್ಯಕ್ಷನ್ ಇಲ್ಲ, ಆ್ಯಕ್ಷನೇ ಇರಬಾರ್ದು. ಅವ್ನಿಗೇನು ಮಾಡಿದ್ರೆ ಅರ್ಧ ಶರೀರ ಪೂರ್ತಿ ಆ್ಯಕ್ಷನ್ ಹೊಟ್ಟೋಗಿದೆ, ಅಂದರೆ ಪ್ಯಾರಲೈಸ್ಡ್ ಆಗಿಬಿಟ್ಟಿದೆ. ಅವನಿಗೆ ಈ ಕಡೆ ಪೋರ್ಷನ್ ತುಟಿ ಹೀಗಾಗಿದೆ, ಕೈ ಎತ್ತಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಅರ್ಧ ಶರೀರ ಪ್ಯಾರಲೈಸ್ಡ್ ಆಗಿಬಿಟ್ಟಿದೆ, ಸ್ತಂಭನ. ಇದರಲ್ಲಿ ಯಂತ್ರ ತಂತ್ರದಲ್ಲಿ 4 ವೆರೈಟಿ ಇದೆ ನನ್ನ ಅನುಭವದ ಪ್ರಕಾರ. ಒಂದು ಬರೀ ಮಂತ್ರದಲ್ಲೇ ಮಾಡ್ಬೋದು, ಇನ್ನೊಂದು ತಂತ್ರ ಮಾಡಿ ಮಾಡ್ಬೋದು, ಇನ್ನೊಂದು ಯಂತ್ರ ಮಾಡ್ಬೋದು, ಇನ್ನೊಂದು ವಸ್ತುಗಳನ್ನು ನಿಮ್ಮ ಉಗುರು ತೊಗೊಂಡೋಗಿ ಮಾಡ್ಬೋದು, ತಲೆ ಕೂದಲು ತೊಗೊಂಡೋಗಿ ಮಾಡ್ಬೋದು, ನೀವು ಹಾಕಿರೋ ಚಪ್ಪಲಿನ ತೊಗೊಂಡೋಗಿ ಪಾದರಕ್ಷ ಪ್ರಯೋಗ, ನಖ ಪ್ರಯೋಗ, ನಖ ಅಂದರೆ ಉಗುರು, ಕೇಶ ಪ್ರಯೋಗ, ವಸ್ತ್ರ ಪ್ರಯೋಗ, ನಾವು ಉಟ್ಟರೋ ಬಟ್ಟೆ ತೊಗೊಂಡೋಗಿ ಮಾಟ ಮಂತ್ರ ಮಾಡ್ಬೋದು. ಮೃತ್ತಿಕಾ ಪ್ರಯೋಗ, ನಾವು ತುಳಿದ ಮಣ್ಣನ್ನು ತೊಗೊಂಡೋಗಿ ಕೊಟ್ಬಿಡ್ಬೋದು. ನಿರ್ಮಾಲ್ಯ ಭೋಜನ, ತಿಂದು ಎಂಜಿಲ್ ಸಿಕ್ಕರೆ ಸಾಕು ಮಾಟ ಮಾಡಿಬಿಡ್ತಾರೆ, ಯಂತ್ರತಂತ್ರ ಮಾಡಿಬಿಡ್ತಾರೆ. ಎಂಜಿಲಿಗೆ ಯಂತ್ರತಂತ್ರ ಮಾಡೋದು, ಕೂದಲಿಗೆ ಯಂತ್ರತಂತ್ರ ಮಾಡೋದು, ಬಟ್ಟೆಗೆ, ಪಾದರಕ್ಷೆಗೆ, ಮೃತ್ತಿಕಾ, ನಾವು ತುಳಿದಂಥ ಮಣ್ಣು, ನಾವು ಮುಟ್ಟಿದಂಥ ವಸ್ತುಗಳು. ಇದಲ್ದೇ ಪ್ರಾಣಿಗಳ ಮೂಲಕ ಯಂತ್ರತಂತ್ರ ಮಾಡ್ತಾರೆ. ಆ ನಾಯಿ ಬಂದು ನನ್ನ ಕಚ್ಚಿ ಸಾಯಿಸ್ಬೇಕು, ಆ ಹಾವು ಬಂದು ನನ್ನ ಕಚ್ಚಿ ಸಾಯಿಸ್ಬೇಕು, ಆ ಹಸು ನನ್ನ ಗುದ್ದಿ ಸಾಯಿಸ್ಬೇಕು, ಅದೊಂದು ಕೋತಿ ಪ್ರಾಣಿ. ಮಾರ್ಜಲತಂತ್ರ ಪ್ರಯೋಗ, ಮೂಷಿಕ ತಂತ್ರ ಪ್ರಯೋಗ, ಮೂಷಿಕ ಅಂದರೆ ಇಲಿ, ಸರ್ಪತಂತ್ರ ಪ್ರಯೋಗ, ಸರ್ಪ ಅಂದರೆ ಹಾವು. ಹೀಗೆ ವಸ್ತುಗಳ ಮೂಲಕ, ಪ್ರಾಣಿಗಳ ಮೂಲಕ ಮಾಡ್ಬೋದು. ವಸ್ತು ಅಂದರೆ ಏನು, ನಾನು ಹೇಳಿದಾಗ ಕೂದಲು, ಬಟ್ಟೆ, ನಾವು ತಿಂದಂಥ ಎಂಜಲ್ ಪದಾರ್ಥ, ಅದು ನೀರಿರ್ಬೋದು, ಅನ್ನ ಇರ್ಬೋದು, ಬಿಸ್ಕೆಟ್ ಇರ್ಬೋದು, ಚಪಾತಿ ಇರ್ಬೋದು, ರಾಗಿ, ಏನೋ ಒಂದು ಅವ್ರ ಕೈ ಸಿಕ್ಕರೆ ಸಾಕು. ಇದೆಲ್ಲ ಕಲೆಕ್ಟ್ ಮಾಡಿ ತಂತ್ರ ಅಂದರೆ ಏನು, ಟೆಕ್ನಾಲಜಿ. ಆ ಟೆಕ್ನಾಲಜಿಗೆ ಬೇಕಾದಂಥ ಐಟಮ್ ಸಿಕ್ಬಿಟ್ರೆ ಅದಕ್ಕೊಂದು ಮಂತ್ರ ಹಾಕಿಬಿಟ್ಟು ಬಿಟ್ಟ ಅಂದರೆ ಅದು ನಡೆದು ಬಿಡ್ತದೆ. ಇದರಲ್ಲಿ ಮೋಹನ, ವಶೀಕರಣ, ವಿದ್ವೇಷಣ, ಉಚ್ಚಾಟನ, ಸ್ತಂಭನ ಅಂತೇಳಿ ಷಟ್ಕರ್ಮಗಳಿವೆ. 6 ಡಿಪಾರ್ಟ್ಮೆಂಟ್ ಇದೆ. ಶಾಂತಿ, ಶಾಂತಿ ಅಂದರೆ ಸತ್ಯನಾರಾಯಣ ಪೂಜೆ, ವರಮಹಾಲಕ್ಷ್ಮಿ ಪೂಜೆ, ಗಣಪತಿ, ಇದು ಶಾಂತಿ. ಅದರಲ್ಲಿ ಸದಾಚಾರ. ಇನ್ನು ಉಳಿದ 5 ಇದೆಯಲ್ಲ, ಅದೆಲ್ಲ ಅಥರ್ವಣ ವೇದದಲ್ಲಿ ಬಂದಂಥ ಡಿಪಾರ್ಟ್ಮೆಂಟು. ಉಚ್ಚಾಟನ, ನಾಳೆ ಈ ಸ್ಥಳಕ್ಕೆ ಬರಲೇಬಾರ್ದು, ಈ ಊರಲ್ಲೇ ಇರಬಾರ್ದು ಅವನು, ಉಚ್ಚಾಟನೆ ಮಾಡೋದು.
ರೋಗ ಉಚ್ಚಾಟನೆ ಮಾಡ್ಬೋದು, ಒಬ್ಬ ವ್ಯಕ್ತಿಯನ್ನು ದೇಶಾಂತರ ಕಳಿಸ್ಬೋದು, ಅವನಿರತಕ್ಕಂಥ ಎಲ್ಲ ಥರ ಒಡವೆ ವಸ್ತ್ರ ಕಾರ್ನೆಲ್ಲ ಉಚ್ಚಾಟನೆ ಮಾಡಿಬಿಡ್ಬೋದು, ಅವನ ಕೈ ಕಾಲು ಹೋಗೋ ಉಚ್ಚಾಟನೆ ಮಾಡ್ಬೋದು, ಅಂಗ ಉಚ್ಚಾಟನ. ಸ್ತಂಭನ ಅಂದರೆ ಕೈ ಕಾಲು ಸೇದಿಸ್ಬಿಡೋದು, ಆ ಒಂದು ಪಾರ್ಟ್ ವರ್ಕ್ ಮಾಡ್ದಂಗೆ ಮಾಡಿಬಿಡ್ಬೋದು. ವಿದ್ವೇಷಣ, ಗಂಡ ಹೆಂಡ್ರು ತಂದು ಗಲಾಟೆ ಮಾಡ್ಕೊಂಡು ಹೋಗೋದು, ಡೈವರ್ಸ್ ಮಾಡಿಸ್ಬಿಡೋದು. ವಿದ್ವೇಷಣ ಅಂದರೆ ಒಬ್ರಿಗೊಬ್ರು ವೈರತ್ವವನ್ನು ಸೃಷ್ಟಿ ಮಾಡುವಂಥದ್ದು, ಇದು ಷಟ್ಕರ್ಮದ ಇದು ಒಂದು. ಹ್ಮ್. ಮೋಹನ, ಯಾವಾಗಲೂ ಅವನಿಗೆ ವಶೀಕರಣ, ಅವನು ಹೇಳ್ದಂಗೆ ಕೇಳಬೇಕು. ಹೀಗೆ ಮಾರಣ, ಅವನು ಹಂಗೆ ಸತ್ತೋಗ್ಬೇಕು, ರಕ್ತ ಕಕ್ಕಿ ಸಾಯಬೇಕು, ಅವನು ಹಂಗೆ ಕೊಲೆ ಮಾಡಂಗೆ, ಚಾಕು ಚೂರಿಲಿ ಕೊಲೆ ಮಾಡಲ್ಲ, ಎಂಥದ್ದು ಬೇಡ, ಮಂತ್ರತಂತ್ರದಲ್ಲಿ ಅವನು ಹಂಗೆ ಕುಸಿದ್ವಿ ಸತ್ತೋಗ್ಬಿಡ್ಬೇಕು. ಮಾರಣ ಪ್ರಯೋಗ, ಇವಕ್ಕೆಲ್ಲ ಯಂತ್ರ ತಂತ್ರ ಇದ್ರೆ ಮಾತ್ರ ಆಗೋದು. ಜೊತೆಗೆ ಅದಕ್ಕೆ ಮಂತ್ರ ಸೇರಿಸ್ಬೇಕು. ಮಂತ್ರ ಏನು, ಒಂದು ಎಲೆಕ್ಟ್ರಿಸಿಟಿ. ಈಗ ಫ್ಯಾನು ಒಂದು ಯಂತ್ರ, ತಂತ್ರ ಏನು ಟೆಕ್ನಾಲಜಿ ಮಾಡಿದಾನೆ. ಇವು 5-6 ಕಂಪ್ನಿಗಳು 5-6 ಥರ ಫ್ಯಾನ್ಗಳು ಮಾಡಿದ್ದಾರೆ ಈಗ. ಈಗ ಇದೇ ಮೈಕನ್ನು ಒಂದು 10 ಕಂಪ್ನಿ 10 ವೆರೈಟಿ ಮ್ಯಾನುಫ್ಯಾಕ್ಚರ್, ಅದು ಟೆಕ್ನಾಲಜಿ ವೆರೈಟೀಸ್. ಇದರಲ್ಲಿ ವರ್ಕ್, ನಾನು ವಾಯ್ಸ್ ಹೋಗ್ತಿದ್ದೇನೆ, ಇದ್ರ ಕರೆಂಟ್ ಪಾಸ್ ಆದಲೇ ಹೋಗೋದು, ಅದಕ್ಕೆ ಮಂತ್ರ ಹೋಗ್ತಾ ಇದೆ. ಇಲ್ಲಿ ನಾನು ಮಂತ್ರದ ಹೋಗ್ತಾ ಇದೆ ಅಂದರೆ ಎನರ್ಜಿ ಪಾಸ್ ಆಗ್ತಿದೆ. ಇದೊಂದು ಡಿವೈಸು, ಇದಕ್ಕೆ ವರ್ಕ್ ಆಗಬೇಕು ಅಂದರೆ ಕೆಲವಲ್ಲಿ ರಿಮೋಟ್ ತಂತ್ರಗಳಿಟ್ಟಿದ್ದಾನೆ, ಏನು ವೈರಿಂಗ್ ಮಾಡೋಕ್ಕೆ ಅದೆಲ್ಲ. ಹೀಗೆ ಒಬ್ಬ ಮನುಷ್ಯನ ಮೇಲೆ ಏನೋ ಒಂದು ಪ್ರಯೋಗ ಮಾಡಬೇಕಂದ್ರೆ ಮಂತ್ರ ಯಂತ್ರ ತಂತ್ರ ಇದ್ರೆ 3 ಇದ್ರೆ ಮಾತ್ರ ವರ್ಕೌಟ್ ಅದು. ಆಮೇಲೆ ಯಂತ್ರನೇ ಬೇಕು ಅಂತೇನೆ, ಮಂತ್ರದಲ್ಲೇ ಬಹಳ ಶಕ್ತಿಗಳಿದೆ. ಹ್ಮ್. ಹಾಂ, ಅದನ್ನು ಪ್ರಯೋಗ ಮಾಡ್ಬೋದು. ಅದರಿಂದ ಇವತ್ತು ಒಬ್ಬ ಮನುಷ್ಯ ಇದ್ದಕ್ಕೆ ಹಂಗೆ ಕುಸಿದ್ವಿ ಸತ್ತೋಗ್ಬೇಕು, ರಕ್ತವಾಂತಿ ಮಾಡಿ ಸತ್ತೋಗ್ಬೇಕು, ಅವನು ಹಾಗೇ ಮಲಗಿದ್ದಂಗೆ ಹೊಟ್ಟೋಗ್ಬಿಡ್ಬೇಕು. ಈ ಥರದ್ದೆಲ್ಲ ಮಾರಣ ಪ್ರಯೋಗದಲ್ಲಿ ಮಾಡ್ತಾರೆ. ಹ್ಮ್. ಮಗ ಬೇರೆ ಆಗಬೇಕು, ಮಗಳು ಬೇರೆ ಆಗಬೇಕು, ಗಂಡ ಹೆಂಡತಿ ಬೇರೆ ಆಗಬೇಕು, ಅವರೆಲ್ಲ ಅವ್ರ ಸಂಸಾರ ಹಾಳಾಗೋ ಬೀದಿಗೆ ಬರಬೇಕು ಅನ್ನೋದಾದರೆ ವಿದ್ವೇಷಣ ಪ್ರಯೋಗ. ಅವ್ರು ಈ ಊರೇ ಬಿಟ್ಟು ಹೊಟ್ಟೋಗ್ಬೇಕು, ಅವ್ರಿಗೆ ಕೆಲಸಲೇ ಇರಬಾರ್ದು, ಉಚ್ಚಾಟನ. ಇವಕ್ಕೆಲ್ಲ ಇದು ಡಿಪಾರ್ಟ್ಮೆಂಟ್ಸ್, ಟೈಟಲ್ ಆಫ್ ದಿ ಡಿಪಾರ್ಟ್ಮೆಂಟು. ಇದಕ್ಕೆ ಆ ಉಚ್ಚಾಟನೆಗೆ ಸಪ್ರೇಟ್ ತಂತ್ರ, ಉಚ್ಚಾಟನೆಗೆ ಸಪ್ರೇಟ್ ಮಂತ್ರ ತಂತ್ರಗಳಿದೆ. ಹಾಗೆ ಮಾರಣ ಪ್ರಯೋಗಕ್ಕೆ ಸಪ್ರೇಟ್ ಮಂತ್ರ ತಂತ್ರದಲ್ಲಿ ಹೀಗಿದೆ. ಹೀಗಾಗಿ ನಾವು ಕಂಡಿಡೋ ಡಿವೈಸ್ಗಳು ಏನಿದೆಯೋ, ಇವತ್ತು ಚಂದ್ರಲೋಕಕ್ಕೆ ಹೋಗಿ ಬಂದ ಮನುಷ್ಯ, ಮಂಗಳ ಗ್ರಹಕ್ಕೆ ಕಾಲಿಟ್ಟ, ರಾಕೆಟು, ಬಸ್ಸು ಎಲ್ಲ ಕಂಡಿಡ್ದಾನೆ. ಆದರೆ ಅವನು ಏನೂ ಯಾರೂ ಕೊಲೆ ಮಾಡ್ದಾನೆ ಸಡನ್ನಾಗಿ ಸತ್ತೋದಂತ ಕಂಡಿಡಿಕೆ ಇವತ್ತು ಯಾವ ಡಿವೈಸು ಇಲ್ಲ. ಹಾಗಾಗಿ ಈ ತಂತ್ರ ಮಂತ್ರ ಭಾಳ ವಿಶೇಷವಾದದ್ದು. ಇದು ಸಬ್ ಬ್ರಾಂಚಸ್, ಉಪವಿಭಾಗಗಳು ಅಥರ್ವಣ ವೇದದಲ್ಲಿ. ಹ್ಮ್ ಹ್ಮ್ ಹ್ಮ್. ಆದ್ರೆ ಒಬ್ಬ ಮನುಷ್ಯ ಮುಂದಕ್ಕೆ ಬರ್ತಿದ್ದಾನೆ, ಅವನು ಸಂತೋಷವಾಗಿದ್ದಾನೆ, ಉದ್ಧಾರ ಆಗ್ತಿದ್ದಾನೆ ಅಂದ್ರೆ ಸುತ್ತಲೂ ಅವನನ್ನ ದ್ವೇಷಿಸುವಂಥವ್ರು ಅಥವಾ ಜೆಲಸ್ ಫೀಲ್ ಮಾಡ್ಕೊಳ್ಳುವಂಥವ್ರು, ಅವ್ರಿಗೇನೋ ಕೆಟ್ಟದ್ದು ಮಾಡಬೇಕು ಅನ್ನೋರು ಸಾಕಷ್ಟು ಜನ ಇರಬಹುದು. ಒಬ್ಬ ಒಳ್ಳೆ ವ್ಯಕ್ತಿ ಹೇಗೆ ಎಲ್ಲದರಿಂದ ಸೇಫ್ ಗಾರ್ಡ್ ಆಗಬಹುದು? ಅದ್ಯಾವುದು ತನ್ನ ಮೇಲೆ ಪ್ರಯೋಗ ಮಾಡದೇ ಇರೋ ಹಾಗೆ ಮತ್ತೊಬ್ರು, ಅಂಡ್ ಅದರ ಪರಿಣಾಮ ಆತನ ಮೇಲೆ ಬೀರ್ದಿರೋ ಇರೋ ಹಾಗೆ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಇದು ನನ್ನ ಲೈಫಲ್ಲೇ ನಾನು ನನ್ನ ಬಗ್ಗೆನೇ ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಮ್ ಹ್ಮ್ ಯಾವಾಗ ನಾವು ಟಿ ವಿ ಮಾಧ್ಯಮದಲ್ಲಿ ನಾನು ಈ ಮುದ್ರಾ ಮಂತ್ರ ಯಂತ್ರ ತಂತ್ರದ ಬಗ್ಗೆ ಜನಗಳಿಗೆ ಅರಿವು ಕೊಡೋಕ್ಕೆ ಶುರು ಮಾಡಿದಾಗ, ಕೆಲವು ಜನ ಹ್ಮ್ ಅವರು ಕೂಡ ಟಿ ವಿ ಮಾಧ್ಯಮದಲ್ಲಿ ಬರ್ತಿದ್ರು, ಬರ್ತಾನೂ ಇದ್ದಾರೆ. ಅವರು ಏನು ಎಲ್ಲ ಇವರು ಮುದ್ರಾ ಮಂತ್ರಕ್ಕೆ ಹೋಗ್ಬಿಟ್ರೆ ಮಾತ್ರ ಬರೋದಿಲ್ವಲ್ಲ ಅಂಥೇಳಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ನನ್ನ ಬಗ್ಗೆ ಪ್ರಯೋಗಗಳು ಮಾಡ್ತಾಯಿದ್ರು. ಯಾಕೆಂದರೆ ಸಡನ್ನಾಗಿ ಯಾರು ನಮ್ಮ ಹತ್ರ ಬರ್ತಾ ಇಲ್ಲ, ನಮಗೆ ಬಿಸ್ನೆಸ್ ಕಮ್ಮಿ ಆಯಿತು, ಓ ಲಕ್ಷ್ಮೀ ಶ್ರೀನಿವಾಸ್ ಎಲ್ರಿಗೂ ಮುದ್ರಾ ಮಂತ್ರ ಹೇಳ್ಕೊಟ್ಬಿಟ್ಟು ಎಲ್ಲ ಅದೇ ಕಡೆ ಶುರು ಮಾಡಿದ್ರೆ ನಮಗೆ ವ್ಯಾಪಾರ ಆಗೋದೆ, ನಮ್ಗೆ ಬರೋದು ಹೇಗೆ, ನಮ್ಮ ಜನ ಎಲ್ಲಿ ಬರ್ತಾರೆ, ಬರೋದಿಲ್ಲ ಅಂಥೇಳಿ ಲಕ್ಷ್ಮೀ ಶ್ರೀನಿವಾಸ್ಗೆ ಬಹಳಷ್ಟು ಮಂತ್ರತಂತ್ರ ಪ್ರಯೋಗಗಳು ಮಾಡಿದ್ರು. ಇದೆಲ್ಲದೂ ದಬ್ಬಾಯಿಸಿ ನಿಭಾಯಿಸಿ ಹೋರಾಟ ಮಾಡಿ ನಾವು ಬದುಕಬೇಕು ಅಂತಂದರೆ ನಾವು ತುಂಬ ಸ್ಟ್ರಾಂಗ್ ಇರಬೇಕು. ಹ್ಮ್ ಉದಾಹರಣೆಗೆ, ಒಂದು ಬಾಲ್ನ ನಾನು ಇಲ್ಲಿಂದ ಎಸೆದ್ರೆ ಆ ಬಾಲ್ ಏನು ಮಾಡುತ್ತೆ, ಆ ಗೋಡೆಗೆ ಹೋಗಿ ಟಚ್ ಆಗಿ ವಾಪಸ್ ನನ್ನ ಹತ್ರಕ್ಕೆ ಬರುತ್ತೋ ಅಥವಾ ಅಲ್ಲೇ ಬಿದ್ದೋಗುತ್ತೋ? Correct. ಯಾವಾಗ ಗೋಡೆ ಸ್ಟ್ರಾಂಗ್ ಆಯಿತು, ನಾನು ಬಾಲ್ ಎಸೆದ್ರೆ ವಾಪಸ್ ನನ್ನ ಹತ್ರಕ್ಕೆ ಬಂತು, ಹ್ಮ್ ಪಕ್ಕಕ್ಕೆ ಹೋಗಲಿಲ್ಲ, ಇನ್ನೊಬ್ಬರ ಹತ್ರ ಹೋಗಲಿಲ್ಲ. ಯಾಕಂದರೆ ಗೋಡೆ ಗಟ್ಟಿ ಇರೋದ್ರಿಂದ. ಅದೇ ಗೋಡೆ ಟೊಳ್ಳಾಗಿದ್ರೆ, ಗಟ್ಟಿ ಆಗಿಲ್ಲ ಅಂದರೆ ಏನಾಗುತ್ತೆ, ಗೋಡೆನೂ ಬಿದ್ದೋಯ್ತು, ಬಾಲು ಅಲ್ಲೇ ಬಿದ್ದೋಗುತ್ತೆ. ಹ್ಮ್. ಹಾಗೆ ಒಬ್ಬ ಮನುಷ್ಯ ಜೀವನದಲ್ಲಿ ಬದುಕಿರೋ ತನಕ ಎಂಥ ಶತ್ರುಗಳು ಎಂಥ ಮಾಟ ಮಂತ್ರ ತಂತ್ರ ಮಾಡಿದ್ರೂ ಕೂಡ ಅವನು ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಅವನು ಈ ವಿದ್ಯೆ ಕಲಿಬೇಕು. ಬಲವಾದ ನಂಬಿಕೆಯಿಂದ ಅವನು ಆರಾಧನೆ ಮಾಡ್ತಾನಲ್ಲ ಆ ದೇವ್ರನ್ನ ನಂಬಿ, ಮತ್ತು ಕೆಲವು ಮಂತ್ರಗಳಿವೆ. ಇದೆಲ್ಲ ನಮ್ಮನ್ನು ನಾವು ಸೇಫ್ ಗಾರ್ಡ್ ಮಾಡ್ಕೊಳ್ಳೋಕ್ಕೆ. ಹ್ಮ್ ನಮಗೆ
ಕೈ ಹೋಗ್ಬೋದು, ಕಾಲು ಹೋಗ್ಬೋದು, ಅದು ಪ್ರಾಣ ಹೋಗೋದಿಲ್ಲ. ಹ್ಮ್. ಕೆಲವು ಪ್ರಾಣ ಹೋಗಂಗೆ ಮಾಡಿಬಿಡ್ತಾರೆ. ಒಂದ್ಸಲ ಪ್ರಾಣ ಹೋದ್ಮೇಲೆ ಏನು ಉಳೀತು? ಏನಿಲ್ಲ. ಅದರಿಂದ ಕಣ್ಣು ಹೋಗ್ಲಿ, ಕಾಲು ಹೋಗ್ಲಿ, ಬುದ್ಧಿಮಾಂದ್ಯ ಪ್ರಯೋಗ. ಹ್ಮ್. ಹುಚ್ಚುಚ್ಚಂಗೆ ಬೀದಿ ಬಟ್ಟೆ ಎಲ್ಲ ಹರ್ಕೊಂಡು ಚಂಡಾಳನಾಗಿ ಬೀದಿ ಸುತ್ತಬೇಕು. ಬುದ್ಧಿಮಾಂದ್ಯ ಪ್ರಯೋಗ. ವಿದ್ಯಾಭಂಗ ಪ್ರಯೋಗ. ಮಕ್ಕಳು ಓದಬಾರ್ದು, ಅವ್ನು ಡಾಕ್ಟರ್ ಆಗಬಾರ್ದು, ಅವ್ನು ಇಂಜಿನಿಯರ್ ಆಗಬಾರ್ದು, ಅವನು IAS ಆಗಬಾರ್ದು, IPS ಆಗಬಾರ್ದು. ವಿದ್ಯಾಭಂಗ ದೋಷ. ಅವ್ನು ಓದಕ್ಕೆ ತೋರಿಸ್ ಸಾಕು, ಆಕ್ಲಿಗೆ ಬರ್ತಿಲ್ಲ, ಏನೋ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಮಲ್ಕೋತಾನೆ, ಎಕ್ಸಾಮ್ಗೆ ಹೋಗೋಕ್ಕಾಗೋದಿಲ್ಲ. ವಿದ್ಯೆನೇ ಇಲ್ಲ. ಅಂಗಶ್ಛೇದನ ಪ್ರಯೋಗ. ಇದಕ್ಕಿದ್ದಾಗ ಅವ್ನಿಗೆ ರಕ್ತ ಕಮ್ಮಿ ಆಗಬೇಕು. ರಕ್ತ ಕುಜನೇ ನೀಚ ಮಾಡಿಬಿಡ್ತಾರೆ. ಹೀಗೆ ಬಾಡಿನಲ್ಲಿ ಹೆಮೋಗ್ಲೋಬಿನ್ ಕಮ್ಮಿ ಮಾಡೋದು, ಪ್ಲೇಟೆಂಟ್ಸ್ ಕಮ್ಮಿ ಮಾಡಿಬಿಡೋದು, ವಿದ್ಯೆ ಓದಬಾರ್ದು, ಕಾಲೇಜ್ಗೆ ಹೋಗಬಾರ್ದು, ಎಣ್ಣೆ ಸಿಗಬಾರ್ದು, ಗಂಡೆ ಸಿಗಬಾರ್ದು, ಏಳಿಗೆನೇ ಆಗಬಾರ್ದು ಅಂಥೇಳಿ ಮಾಡ್ತಾರೆ. ಯಾವಾಗ ನಾವು ನೆಗೆಟಿವ್ ಆಗಿರ್ತೀವೋ ಹೆಚ್ಚಿಗೆ, ಆ ಗೋಡೆ ಭದ್ರ ಇರೋದ್ರಿಂದ ಬಾಲ್ ಅಲ್ಲಿ ಬಿದ್ದೋಯ್ತು, ಬೀಳಲಿಲ್ಲ, ನಂತರಕ್ಕೆ ಬಂತು. ಹಾಗೆ ನಾವು ಯಾವಾಗ ಪಾಸಿಟಿವ್ ಆಗಿರ್ತೀವೋ ಬಾಡಿ, ಮೈಂಡ್, ಸೋಲಲ್ಲಿ, ಆಗ ಎಂಥ ಮಂತ್ರ ತಂತ್ರ ಮಾಡಿದ್ರು ಕೂಡ ಅದು ವಾಪಸ್ ಹೊರಟೋಗುತ್ತೆ. ಸರ್, ಇಲ್ಲಿ ಸ್ಟ್ರಾಂಗ್ ಅಂದ್ರೆ ಬಿಕಾಸ್ ಈ ಪ್ರಶ್ನೆ ನಾನು ಸಾಕಷ್ಟು ಬಾರಿ ಕೇಳಿದ್ದೀನಿ. ಏನಂದ್ರೆ, ನಾವು ಪಾಸಿಟಿವ್ ಆಗಿದ್ದಾಗ, ಭಗವಂತನ ಮೇಲೆ ನಂಬಿಕೆಯನ್ನ ಇಟ್ಟಾಗ, ಮನೇಲಿ ಪೂಜೆ ಪುನಸ್ಕಾರಗಳು ಅಂತ ಮಾಡ್ತಿದ್ದಾಗ, ದೇವರ ಧ್ಯಾನ ಜಪ ತಪಗಳನ್ನ ಮಾಡಿದಾಗ, ದೇವರಿಗೆ ದೀಪ ಹಚ್ಚಿದಾಗ, ಮನೆ ಮುಂದೆ ತುಳಸಿ ಗಿಡ, ರಂಗೋಲೆ ಹಾಕೋದಿರಬಹುದು, ಇವೆಲ್ಲವನ್ನ ಮಾಡಿದಾಗ ನಾವು ಖಂಡಿತ ಪಾಸಿಟಿವ್ ಆಗಿರ್ತೀವಿ. ಈ ಪಾಸಿಟಿವಿಟಿ ಸಹ ಅದನ್ನೆಲ್ಲ ಅವಾಯ್ಡ್ ಮಾಡತ್ತಾ? ಆ ಶಕ್ತಿ ಇದೆಯಾ? ಹೌದು. ಆ, ಈಗ ರಂಗೋಲಿ ಬಿಡೋದು, ಮನೆ ಮುಂದೆ ತುಳಸಿ ಗಿಡ ಇಡೋದು, ಪೂಜೆ ಮಾಡೋದು, ಘಂಟಾನಾದ, ಜಾಗಟನಾದ, ಹ್ಮ್. ಸಾಲಿಗ್ರಾಮ ಪೂಜೆ, ಭಜನೆ, ಮತ್ತೆ ಧೂಪ ದೀಪ ಮನೇಲಿ ಮಾಡೋದ್ರಿಂದ 100ರಲ್ಲಿ 10% ನಾವು ಸಪೋರ್ಟ್. ಹ್ಮ್. 100ರಲ್ಲಿ ಇನ್ನು 90% ಯಾಕೆ ನಮಗೆ ಪ್ರೊಟೆಕ್ಟ್ ಮಾಡಲ್ಲ? ಓಕೆ, ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬರ್ತೀರಿ, ಮಾಟ ಮಂತ್ರ ತಂತ್ರ ಮಾಡಿದಾನೆ, ದೇವಸ್ಥಾನಕ್ಕೆ ಹೋಗಿ ಬರುವಾಗಲೇ ಅವ್ರಿಗೆ ಎಫೆಕ್ಟ್ ಆಗಿಬಿಡುತ್ತೆ. ಹ್ಮ್. ಮನೆ ಪೂಜೆ ಮಾಡಿ ಧೂಪ ಎಲ್ಲ ಹಾಕಿ ಕೂತಿರ್ತಾನೆ, ಅವ್ನಿಗೆ ಅಲ್ಲೇ ಏನೋ ಎಫೆಕ್ಟ್ ಆಗಿಬಿಡ್ತದೆ, ಪ್ಯಾರಲೈಸ್ ಆಯ್ತು, ತಮ್ಮನ ಪ್ರಯೋಗ ಮಾಡಿರ್ತಾರೆ, ರಕ್ತವಾಂತಿ ಮಾಡಿಕೊಂಡು ಮಾಡೋದು. ಇದೆಲ್ಲ 100ರಲ್ಲಿ 10% ನಮಗೆ ಇದು ಪ್ರೊಟೆಕ್ಟ್ ಮಾಡ್ಬೋದು. ಪೂರ್ತಿ ಡ್ಯಾಮೇಜ್ ಮಾಡಿದ್ರೆ ಏನೋ ಸಾಯೋ ಬದಲು ಬಿದ್ದಿರ್ತೀವಿ ಅಷ್ಟೇ, ಹ್ಮ್. ಪ್ರಾಣ ಹೋಗಲ್ಲ. ಈ 90% ಅವ್ನು ಮಾಡೋ ತಂತ್ರ ಸ್ಟ್ರಾಂಗ್ ಇರ್ತದೆ. ಹ್ಮ್. ಅವನು ಅಪ್ಲೈ ಮಾಡೋ ಎಲೆಕ್ಟ್ರಿಸಿಟಿ ಅಂದ್ರೆ ಮಂತ್ರ ಶಬ್ದ ಅಲೆ, ಹ್ಮ್. ಅದು ಸ್ಟ್ರಾಂಗ್ ಇರ್ತದೆ. ಹ್ಮ್. ಬಗಲಾಮಿಕೆ ಪ್ರಯೋಗ, ಪ್ರತ್ಯಂಗಿರ ಪ್ರಯೋಗ, ಚಿನ್ನಮಸ್ತ ಭೈರವಿ, ಶರ್ವ ಪ್ರಯೋಗ, ನರಸಿಂಹ ಪ್ರಯೋಗ, ಶೂಲಿನಿ ಪ್ರಯೋಗ, ವಾರಾಹಿ ಪ್ರಯೋಗ, ಹೀಗೆ ಭಾಳ ಭಾಳ ಅಟಾಮಿಕ್ ಬಾಂಬ್ಗಳನ್ನ ಇರುವಂಥ ಸ್ಟ್ರಾಂಗೆಸ್ಟ್ ಮಂತ್ರಗಳನ್ನು ಅಪ್ಲೈ ಮಾಡಿಬಿಟ್ಟಿರ್ತಾನೆ. ಹ್ಮ್. ನೀವು ಆ ಪದ ನಿಮ್ಮ ಮನೇಲಿ ಉಪಯೋಗಿಸಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಆಪೋಸಿಟ್ ಎನರ್ಜಿ ನಿಮ್ಮಲ್ಲಿ ಇಲ್ಲ. ಹ್ಮ್. ನಿಮ್ದೇನಿದು ಸಾತ್ವಿಕ, ಬಟ್ ಅದು ರಜೋ ತಮ ಗುಣದಲ್ಲಿ ಆಗಿರುವಂಥ ಒಂದು ಕ್ರಿಯೆ. ಹ್ಮ್. ಈ ಸಾತ್ವಿಕ ಅಯ್ಯೋ ಪಾಪ ಅಂತೀರ, ಬಟ್ ಅವ್ನಿಗೆ ಹಂಗೆ ಹಾಳಾಗೋಗ್ಲಿ, ಹಿಂಗಾಗೋಗ್ಲಿ ಅಂತೇಳಿ ಬೀಜಾಕ್ಷರದಿಂದ ತಂತ್ರ ಏನು ಮಾಡಿರ್ತಾನೆ, ನಿಮ್ಮ ಕೂದಲೋ ಬಟ್ಟೆನೋ ಎಲ್ಲ ತೊಗೊಂಡೋಗಿರ್ತಾನೆ. ತಂತ್ರ ಇದು ಮಾಡಿರ್ತಾನೆ. ಯಂತ್ರ ಏನು ಮಾಡಿರ್ತಾನೆ, ಆ ಒಂದು ಬೊಂಬೆ ಮಾಡಿಬಿಟ್ಟು ಆ ಬೊಂಬೆಗೆ ಚುಚ್ಚಿದಾಗ ಇಲ್ಲಿ ನಮ್ಗೆ ಚುಚ್ಚಂಗೆ ಆಗತ್ತೆ, ಅಲ್ಲಿ ಆ್ಯಸಿಡ್ ಹಾಕಿದಾಗ ಇಲ್ಲೆಲ್ಲ ಇದಾಗತ್ತೆ, ಅಲ್ಲಿ ಏನಾನೋ ಅಲ್ಲ ಅದು ಅಪ್ಲೈ ಮಾಡಿದಾಗ ಅದಕ್ಕೆ ಪುತ್ತಲಿಕ ಪ್ರಯೋಗ ಅಂತಾರೆ. ಹ್ಮ್. ಪುತ್ತಲಿಕ ಪ್ರಯೋಗ, ಪರಕೃತ್ರಿಮ ಪ್ರಯೋಗ ಅಂತೇಳಿ. ಹೀಗೆ ಒಂದು ಬೊಂಬೆ ಮಾಡಿಬಿಟ್ಟು ಅದ ಮೇಲೆ ನೀವೇನು ಹಾಕ್ತಾನೋ ಅದು ಇಲ್ಲೆಲ್ಲ ಅಪ್ಲೈ ಆಗ್ತದೆ. ನಾವ್ ಟಿವಿಲ್ ನೋಡೋದಾಗಿದ್ರೆ ಸತ್ಯ. ಹೌದು, ಇದೆಲ್ಲ ಅಬ್ಬಾ. ಪ್ರಯೋಗ. ಹ್ಮ್. ಆದ್ರಿಂದ ಈ ಅಲ್ಲೊಂದು ಗೊಬ್ಳಿ ಮುಳ್ಳು ಅಥವಾ ಗುಂಡು ಸೂಜಿನ ಬೊಂಬೆ ಮಾಡಿ ಸುಚ್ಚಿಬಿಡ್ತಾನೆ. ತಂತ್ರ ಏನು ಮಾಡ್ತಿದ್ದಾನೆ ಅವನು, ಹ್ಮ್. ನಿಮ್ಮ ಬಟ್ಟೆ ತೊಗೊಂಡೋಗಿದೆ, ಉಗುರು ತೊಗೊಂಡೋಗಿ, ಕೂಲ್ ತೊಗೊಂಡೋದು, ಏನೋ ಒಂದು ಮಾಡಿದ್ರೆ ನಿಮ್ಮ ಫೋಟೋ ಸಿಕ್ಕಿರುತ್ತೆ, ಅದಕ್ಕೆ ಆವಾಹನೆ ಮಾಡಿರ್ತಾನೆ, ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿರ್ತಾನೆ ಆ ಬೊಂಬೆಗೆ. ಹ್ಮ್. ಇಲ್ಲಿ ಯಂತ್ರ ಏನು ಅದನ್ನು ದಿಗ್ಬಂಧನ ಮಾಡ್ತಾರೆ. ಒಂದು ಅದರದ್ದೇ ಆದಂಥ ಕೆಲವು ಯಂತ್ರಗಳಿದೆ, ನ್ಯೂಮರಲಾಜಿ, ಅದರ ಮಧ್ಯಭಾಗದಲ್ಲೋ ಕೊನೆಯಲ್ಲೋ ಪೂರ್ವದಲ್ಲೋ ಪಶ್ಚಿಮಲ್ಲೋ ಇಟ್ಬಿಟ್ಟು ಅದಕ್ಕೆ ಆಗಾಗ ಬಿಸಿ ನೀರು ಹಾಕೋದು, ಗುಂಪಿನಲ್ಲಿ ಚುಚ್ಚೋದು, ಇಲ್ಲ ಗೊಬ್ಳಿ ಮುಳ್ಳಲ್ಲಿ ಚುಚ್ಚೋದು, ಇಲ್ಲ ಆ್ಯಸಿಡ್ ಹಾಕೋದು, ಅಥವಾ ಕಾಲ ಮುರಿದು ಇಟ್ಬಿಟ್ಟ ಅಂದರೆ ಇಲ್ಲಿ ಎಫೆಕ್ಟ್ ಆಗ್ತದೆ. ನಿಮಗೆ ಅಷ್ಟು ಸ್ಟ್ರಾಂಗ್ ಇರೋ ಎನರ್ಜಿ ತುಳಸಿ ಪೂಜೆ ಅಥವಾ ನೀವು ಎಲ್ಲಿ ಮನೆ ರಂಗೋಲಿ ಹಾಕೋದು ಅಷ್ಟು ಸ್ಟ್ರಾಂಗ್ ಇಲ್ಲ ನಿಮ್ಮದು. ಅದಕ್ಕೇನು ಮಾಡ್ಬೇಕು ನಾವು, ಯಾವಾಗಲೂ ನಾವು ನಮ್ಗೆ ಈ ಥರ ಆಗ್ತಿದೆ, ಈ ಥರ ಸಿಕ್ಕಾಕೋ ಸ್ಥಿತಿ ಇದೆ, ನಮ್ಗೆ ಶತ್ರುಗಳಿದ್ದಾರೆ ಅಂದಾಗ ನೀವು ಆಪೋಸಿಟ್ ಫೋರ್ಸ್ ಎನರ್ಜಿನ ನೀವು ಪೂಜೆ ಮಾಡಬೇಕು. ಸ್ಟ್ರಾಂಗ್ ಪಾಸಿಟಿವ್ ಎನರ್ಜಿ ಇರೋದು ಇದು ಮಾಡಬೇಕು. ಲಕ್ಷ್ಮೀ ಪೂಜೆ ಮಾಡಿದ್ರೆ ಸೌಮ್ಯ ಸ್ವರೂಪಿಣಿ. ಹ್ಮ್. ಶಿವನ ಪೂಜೆ ಮಾಡಿದ್ರೆ, ಯಾಕಂದ್ರೆ ಲಾರ್ಡ್ ಆಫ್ ತಂತ್ರ ಯಾರು ಅಂದ್ರೆ ಶಿವ. ಶಿವನಲ್ಲಿ ಹ್ಮ್. 3 ಗುಣ ಇದೆ, ಸತ್ವ, ಹ್ಮ್. ತಮೋ, ರಜಗುಣ. ಹ್ಮ್. ಈಗ ಶಿವನಿಗೆ ರುದ್ರಾಭಿಷೇಕ, ಚಮಕ ಹೇಳಿ ರುದ್ರಾಭಿಷೇಕ ಪೂಜೆ ಮಾಡ್ತಾರೆ, ಆದ್ರೂ ಅವ್ರಿಗೆ ಎಫೆಕ್ಟ್ ಆಗ್ತದೆ. ಹ್ಮ್. ಶಿವನಿಗೆ ತಮೋ ಗುಣದಲ್ಲಿ ನಾವು ಪೂಜೆ ಮಾಡ್ಬೇಕು ನಮ್ಗೆ ಆ ಥರ ಇದ್ದಾಗ. ಹ್ಮ್.
ಅದು ಬಹಳಷ್ಟು ಬೇಕಾದಷ್ಟು ಮಂತ್ರಗಳಿವೆ. ತಮೋಗುಣದಲ್ಲಿ, ರಜೋಗುಣದಲ್ಲಿ. ಯಾಕೆಂದ್ರೆ ಶ್ ನಮ್ಗಿಂತ ಹೆಚ್ಚು ಕೆಟ್ಟ ಗುಣ ಮತ್ತು ಅದಕ್ಕಿಂತ ದೊಡ್ಡ ಸ್ಟ್ರಾಂಗ್ ಗುಣ ಶಿವನಲ್ಲಿದೆ. ಹ್ಮ್ ಅದಕ್ಕೆ ಅವನ ಲಯಕಾರಕ ಅಂತ ಹೇಳೋದು. ಹ್ಮ್ ಯಾವಾಗ ನೀವು ಸಾಫ್ಟ್ ನೇಚರ್ ಇರೋ ಹತ್ರ ಒಬ್ಬ ನೀವು ಕಷ್ಟ ಸುಖ ಹೇಳ್ಕೊಳ್ಳೋ ಬದಲು ಒಬ್ಬ ರೋಡಿ ಹತ್ರ ಹೇಳ್ಕೊಳ್ಳೋಕೆ ಎಷ್ಟು ವ್ಯತ್ಯಾಸ ಇದೆ. ಹ್ಮ್ ಏನ್ರಿ ನಿಮ್ಗೆ ಅಷ್ಟೆಲ್ಲ ತೊಂದರೆ ಕೊಡ್ತಾನ ಬನ್ರಿ ಇಲ್ಲಿ ಅಂತ ಅವ್ನು ರೋಡಿ ಬರ್ತಾನೆ. ಅದು ಹ್ಮ್ ಒಬ್ಬ ಸಾಫ್ಟಾಗಿ ಒಳ್ಳೆ ಭಯ ಇರೋ ಪುಕ್ಲ ಇರೋ ಹತ್ರ ಹೋಗಿ ಹೇಳ್ಕೊಂಡ್ರೆ ಕೇಳ್ಬಿಟ್ಟು ಸುಮ್ಮನೆ ಬಿಡ್ತಾನಪ್ಪ ನಂಗೆ ಗೊತ್ತಿಲ್ಲ ಅಂತಾರೆ. ಅದೇ ಒಬ್ಬ ರೌಡಿ ಹತ್ರ ಹೋಗಿ ಹೇಳ್ಕೊಳ್ಳಿ, ಅದು ಯಾರು ಹೊಡಿತಾರೆ ಬನ್ರಿ ಅದೇನಾರ ಮಾಡ್ತಾರೆ ಬಂದು ಅವ್ನು ನಿಮ್ಮ ಹತ್ರ ಬಂದು ಜೊತೆ ಬಂದು ಅವ್ನು ಚೆನ್ನಾಗಿ ಹೊಡೆದೋ ಬಡ್ದೋ ನಿಮ್ಮ ಸವಾಸ ಬರ್ದೋಗಿ ಮಾಡಿಬಿಡ್ತಾನೆ. ಆ ಥರ ತಮೋ ರಜಗುಣ ತಾಂತ್ರಿಕ ವಿದ್ಯೆಗಳಿವೆ. ಹ್ಮ್ ಅದನ್ನು ಮಾಡ್ಬೇಕು ನಾವು. ಮಾಡಲಿಲ್ಲ ಅಂದರೆ ಇವತ್ತಿನ ದಿವಸ ಕಷ್ಟ ಇದೆ. ಸರ್, ಆದ್ರೆ ಆಲ್ಸೋ ಕೇಳ್ಪಟ್ಟಿದ್ದೀನಿ ಇದನ್ನ ಆ, ಸಂಪೂರ್ಣವಾಗಿ ಬಲ್ಲವರು ಬಹಳ ಕಡಿಮೆ, ಅರ್ಧಂಬರ್ಧ ಜ್ಞಾನ ಇರೋರು ಹೆಚ್ಚಿರೋದ್ರಿಂದ ಅದು ಇನ್ನೂ ಹೆಚ್ಚಿನ ತೊಂದರೆ ಆಗತ್ತೆ ಅನ್ನೋದು ನಂಬರ್ 1. ಅಂಡ್ ನಂಬರ್ 2, ಕೆಲವೊಂದ್ಸಲ ಇದನ್ನ ಕಲ್ತವ್ರು ಬೇರೆಯವ್ರ ಮೇಲೆ ಪ್ರಯೋಗ ಮಾಡೋದಕ್ಕಾಗದೇ ಇದ್ರೆ ಅವರ ಸ್ವಂತದವ್ರ ಮೇಲೆ, ಮಕ್ಕಳ ಮೇಲೇನೆ ಪ್ರಯೋಗ ಮಾಡ್ಬೇಕಾಗತ್ತೆ, ಆ ಕಲ್ತಿರುವಂತ ವಿದ್ಯೆನ ಪ್ರಯೋಗ ಮಾಡ್ಲೇಬೇಕು ಅಂತಾರಲ್ಲ, ಇದೆಷ್ಟು ಸತ್ಯ? ಈ ಮೊದಲನೇ ಪ್ರಶ್ನೆ ಏನು ಹೇಳಿದ್ರಿ, ಅವರು ಕಲ್ತಿದ್ದಾರೆ ಅರ್ಧಂಬರ್ಧ ಅಂತೇಳಿ. ಹ್ಮ್ ಈಗ ನಮ್ಮ ತಾತ ಒಬ್ಬ ಮಾಂತ್ರಿಕ ಅಂತ ಇಟ್ಕೊಳ್ಳಿ ಹ್ಮ್ ಉದಾಹರಣೆಗೆ. ಹ್ಮ್ ನಮ್ಮ ತಾತ ಗುರು ಸೇವೆ ಮಾಡಿ ಕಲ್ತರೋ ಅಥವಾ ನೋಡಿ ಕಲ್ತರೋ ಗೊತ್ತಿಲ್ಲ, ಮಾಡ್ತಾ ಇದ್ರು. ಅದು ಸ್ವಲ್ಪ ನಮ್ಮ ತಾತ 80% ನಮ್ಮ ಅಪ್ಪನಿಗೆ ಒಂದು 40% ಬಂತು. 40% ನನಗೆ 10% 20% ಬಂತು. ಇದು ಪರಂಪರೆಯಾಗಿ ಹ್ಮ್ ಬಂದಿರೋವಂಥದ್ದು. ಅದೇನು ಓದಿರ ಯಾವುದೋ ಒಂದು ಸಿಲೆಬಸ್ ಓದಿರ್ತಾರೆ ಅದೇ ಫಾಲೋ ಮಾಡ್ತಿರ್ತೀವಿ. ಈಗಿನ ಆಧುನಿಕ ಜೀವನದಲ್ಲಿ ಅಪ್ಗ್ರೇಡ್ ಆಗಿರಲ್ಲ ಅವರೆಲ್ಲ. ಹ್ಮ್ ಹ್ಮ್ ಅರ್ಥ ಆಯ್ತಾ? ಯಾವುದೋ ಒಂದು ಈಗ ಜ್ವರ ಬಿಡಿಸೋ ತಂತ್ರ ಕಲ್ತಿರ್ತಾರೆ, ಇಲ್ಲ ಹಾವು ಕಚ್ಚಿದ್ರೆ ವಿಷ ತೆಗೆಯೋ ತಂತ್ರ ಕಲ್ತಿರ್ತಾರೆ, ಹ್ಮ್ ಇಲ್ಲ ಏನೋ ಒಂದು ಮಾಟ ಮಂತ್ರ ಮಾಡಿದ್ರೆ ಒಂದು ಸಣ್ಣದೊಂದು ತಂತ್ರ ಕಲ್ತಿರ್ತಾರೆ. ಹ್ಮ್ ಆತ ಈ ಥರ ಸಬ್ಜೆಕ್ಟ್ ಒಂದಕ್ಕೆ ಮೀಸಲಾಗಿರ್ತಾರೆ, ಅರ್ಧ ಕಲ್ತಿರ್ತಾರೆ. ಹ್ಮ್ ಆಮೇಲೆ ಇವತ್ತು ಏನಾಗೈತೆ ಅಂದರೆ ಅರ್ಧಂಬರ್ಧ ಕಲ್ತಿರೋದು ಯಾವ ಥರ ಅಂತಂದರೆ ಸಾಧನೆ ಮಾಡಿರಲ್ಲ. ಹ್ಮ್ ಈಗ ಒಂದು ಸಿನಿಮಾ ನೋಡಿಬಿಟ್ಟು 10 ಸಲ ಹಾಡು ಕೇಳಿದ ತಕ್ಷಣ ನಾನು ಅದೇ ಥರ ಹಾಡ್ತೀನಿ, ಹ್ಮ್ ಅದೇ ಥರ ಇಮಿಟೇಟ್ ಮಾಡ್ತೀನಿ. ಅದು ನೋಡಿ ಕಲ್ತಿದ್ದು. ಸಾಧನೆ ಅಂದರೆ ಏನು ಗೊತ್ತಾ? ಅದರ ಆಳವಾಗಿ ಇಳಿದು ಅದರ ಎ ಟು ಝೆಡ್ ಎಲ್ಲ ತಿಳ್ಕೊಂಡ್ಮೇಲೆ ಅದು ಸಾಧನೆ. ಅವ್ನಿಗೆ ಗೊತ್ತಾಗತ್ತೆ ಸಿಂಪ್ಟಮ್ಸ್ ಏನು ಮಾಡಬೇಕು, ಹೀಗೆ ಮಾಡಬೇಕು. ಇವತ್ತಿನ ಅರ್ಧಂಬರ್ಧ ಕಲ್ತಿರೋ ಮಹಾ ಸಾಧಕರಲ್ಲ, ಹ್ಮ್ ಪ್ರಚಾರ ಪ್ರಿಯರು, ದುಡ್ಡು ಮಾಡಕ್ಕೆ ಹೊರಟಿರೋರು. ತುಂಬ ಡೀಪಾಗಿ ಕಲ್ತಿರೋರು ಭಾಳ ವಿರಳ. ಮತ್ತು ಒಂದರ ಜೊತೆಗೆ ಈ ವಿದ್ಯೆನ ಕರಗತ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಹ್ಮ್ ಇವತ್ತು ಆ್ಯಕ್ಟಿಂಗ್ ಕ್ಲಾಸಿಗೆ ಬಂದ್ಬಿಟ್ಟು ಆ್ಯಕ್ಟಿಂಗ್ ಕಲ್ತ್ಬಿಟ್ಟು ನಾಳೆ ಬೆಳಗ್ಗೆ ಹೀರೋ ಆಗಿಬಿಡ್ತಾರೆ. ಇವತ್ತು ಸರಿಗಮಪ ಅಂತ ಸರಳವಸೆ ಕಲ್ತ್ಬಿಟ್ಟು ನಾಳೆ ಒಂದು ಹಾಡು ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಹಂಗಾಗ್ತಿದೆ ಇವತ್ತು. ನಾನು ಹೇಳ್ತಾ ಇರೋದು ಸಾಧನೆ ಮಾಡಬೇಕು. ಇನ್ನೊಬ್ಬರ ಬಗ್ಗೆ ಪ್ರಯೋಗ ಮಾಡೋಕ್ಕೆ ಮುಂಚೆ ಅವರು ಅದರ ಅನುಭವ ಚೆನ್ನಾಗಿ ಪಡಿಬೇಕು. ಹ್ಮ್ ಮಂತ್ರಸಿದ್ಧಿ ಆಗಬೇಕು, ಹ್ಮ್ ತಂತ್ರಸಿದ್ಧಿ ಆಗಬೇಕು. ಎರಡನೇದು ಅವ್ರು ಕಲ್ತ ಮೇಲೆ ಅವ್ರ ಮಕ್ಳ ಮೇಲೆ ಪ್ರಯೋಗ ಮಾಡೋದು ಅಂತಿದೆಯಲ್ಲ, ಅದು ಅವ್ರಿಗೆ ಲಾಸ್. ಅದು ಅವ್ರಿಗೆ ಲಾಸು. ಇನ್ನೊಂದಿದೆ, ಕೆಲವರು ಮದ್ದು ಹಾಕೋದನ್ನ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಹ್ಮ್ ಯಾರಿಗೂ ಮದ್ದು ಹಾಕ್ಲಿಲ್ಲ, ಸ್ವಂತ ಗಂಡಂಗ ಮಕ್ಳಿಗೆ ಅವ್ರಿಗೆಲ್ಲ ಹಾಕ್ತಾರೆ. ಹ್ಮ್ ಅದು ಈ ತಂತ್ರವಿದ್ಯೆ ಹಂಗಲ್ಲ. ತಂತ್ರ ಎಲ್ಲರೂ ಕಲಿಯೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಅದರದೇ ಆದಂಥ ಪ್ರೊಸೀಜರ್ಸ್ ಇದೆ. ಹ್ಮ್ ಹ್ಮ್ ಊಟದಲ್ಲಿ ತಿನ್ನೋ ಪದಾರ್ಥ ಕುಡಿಯೋ ಪದಾರ್ಥ ಹಾಕಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಅದೇನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ಈ ಹ್ಮ್ ತಂತ್ರ ಇದೆಯಲ್ಲ, ಹ್ಮ್ ಈ ತಂತ್ರವಿದ್ಯೆನ ಕರಗತ ಮಾಡ್ಕೊಳ್ಬೇಕು. ಹ್ಮ್ ಕರಗತ ಮಾಡ್ಕೊಂಡು ಅಕಸ್ಮಾತ್ ಅವ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ಅವ್ನ ಮಕ್ಳಿಗೆಲ್ಲ ಅವನಿಗೆ ತೊಂದರೆ ಆಗಿಬಿಡ್ತದೆ, ಹ್ಮ್ ಮಾಡಿದವನಿಗೆ ಮಾಡಿಸ್ದವನಿಗೆ. ಅದರಿಂದ ಈ ತಂತ್ರ ಯಂತ್ರ ವಿದ್ಯೆನ ಭಾಳ ಕೇರ್ಫುಲ್ಲಾಗಿ ಸರಿಯಾದ ಗುರುವಿಂದ ಕಲಿಬೇಕು. ಸರಿಯಾದ ಗುರು ಅಂದರೆ ಏನು? ಅವನು ಇದ್ರ ಬಗ್ಗೆ ಪಳಗಿರಬೇಕು, ಅನುಭವ ಆಗಿರಬೇಕು. ಅವನು ಒಂದು 10,20 ವರ್ಷ ಜಪ ಮಾಡಿರಬೇಕು, ಮಾಡಿ ಪ್ರಯೋಗ ಮಾಡಿರಬೇಕು, ಅದ್ರ ರಿಸಲ್ಟ್ ಗೊತ್ತಿರಬೇಕು. ಇವತ್ತು ಇಲ್ಲಿ ಬಂದ್ಬಿಟ್ಟು ಒಂದು 3 ತಿಂಗಳು ಟ್ಯೂಷನ್ಗೆ ಹೋಗ್ಬಿಟ್ಟು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಟ್ರೈ ಮಾಡ್ತಾರೆ. ಆ ಥರ ಆಗಲ್ಲ ಈ ವಿದ್ಯೆ. ಯಾಕೆಂದರೆ ಇದು ಸೈನ್ಸ್ಗೂ ಮೀರಿದಂಥದ್ದು. ಇದರಲ್ಲಿ ಕೆಲವು ವಿಚಾರಗಳು ಭಾಳ ನಿಗೂಢ ಇದೆ. ನಿಗೂಢ ಅಂತಂದರೆ ಭಾಳ ಸೀಕ್ರೆಟ್ಸ್ ಇದೆ. ಅದರಲ್ಲಿ ಪ್ರಯೋಗ ಮಾಡೋಕ್ಕೆ ಮುಂಚೆ ಪ್ರಯೋಗ ಮಾಡುವಂಥ ವ್ಯಕ್ತಿ ಅವನಲ್ಲಿ ಕೆಲವು ತಂತ್ರ ಮಂತ್ರಗಳನ್ನು ಸರಿಪಡಿಸ್ಕೋಬೇಕು. ಆಗ ಅವನಿಗೆ ನುಡಿದಂತೆ ಮಾಡ್ದಂತೆ ನಡೀತದೆ. ಇಲ್ಲಾಂದರೆ ಅದು ಏನು ಪ್ರಯೋಜನ? ನೋಡ್ರಿ 50,000 ಕೊಟ್ಟೆ, ಅವ್ನಿಗೆ ಕೈಕಾಲು ಸೇದೋಗ್ಲಿ ಅಂತ ನಾನು ಮಾಡಿಸ್ಕೊಂಬಂದೆ, ಅವನು ಇನ್ನೂ ಚೆನ್ನಾಗೇ ಇದ್ದಾನಲ್ರಿ, ಅವನು ಎಂಥ ಮಾಂತ್ರಿಕರಿ, ಅವನು ಎಂಥ ಮಂತ್ರ ಕಲ್ತಿದ್ದಾನೆ ಅಂತ ಅವ್ನಿಗೆ ಬೈಯೋದು. ಏನಪ್ಪ ನಂಗೆ 50,000 ಕೇಳ್ದ ಕೊಟ್ಟೆ, ಅವನು ಇನ್ನೂ ಚೆನ್ನಾಗೇ ಇದ್ದಾನಲ್ಲ, ಸತ್ತಿಲ್ಲ ಏನಿಲ್ಲ, ಇನ್ನೂ ಬದುಕೇ ಇದ್ದಾನಲ್ಲ. ಅಂದರೆ ಅವನಲ್ಲಿ ಪವರ್ ಕಮ್ಮಿ. ಯಂತ್ರ ಮಂತ್ರದಲ್ಲಿ ಅವನು ಸಿದ್ಧಿ ಆಗಿಲ್ಲ, ಪವರ್ ಕಮ್ಮಿ, ದುಡ್ಡು ತೊಗೊಂಡ. ಯಾವಾಗ ಇದು ಈ ಥರ ಆಯಿತೋ ಆವಾಗ ಇದು ವರ್ಕೌಟ್ ಆಗಲ್ಲ. ಆಮೇಲೆ ಅವನಿಗೆ ರಿವರ್ಸ್ ಆಗುತ್ತೆ.
ಯಾರು ಮಾಡ್ದಂಥವ್ನಿಗೆ. ಅದರಿಂದ ಇಲ್ಲಿ ಉದ್ದೇಶ ಕೆಟ್ಟದಿರೋದ್ರಿಂದ ಕೆಟ್ಟದ್ದೇ ಆಗೋದು. ಉದ್ದೇಶ ಒಳ್ಳೇದಿತ್ತು ಅಂದರೆ ಒಳ್ಳೇದಾಗತ್ತೆ. ಈಗ ಎಲ್ಲರೂ ಕೂಡ ಈಗ ಯುದ್ಧ ಸ್ತಂಭನ ಮಾಡ್ಬೇಕು ನಾವು. ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೀಬಾರ್ದು. ಎಷ್ಟು ಲಾಸ್ ನಮಗೆ, ಎಷ್ಟು ಜನ ಸತ್ತೋಗ್ತಾರೆ, ಎಷ್ಟು ದುಡ್ಡು ವೇಸ್ಟು, ಎಷ್ಟು ಎನರ್ಜಿ ಟೈಮ್ ವೇಸ್ಟು. ಆದ್ದರಿಂದ ಯುದ್ಧನ ಸ್ತಂಭನ ಮಾಡೋದು. ಯುದ್ಧ ಆಗಲೇಬಾರ್ದು. ಅವನೇನೇ ಟ್ರೈ ಮಾಡೋದು ಕೂಡ ಅವ್ನ ಮನೆ ಬಿಟ್ಟು ಹೋಗೋಕ್ಕೆ ಆಗಬಾರ್ದು. ಹೋಗೋಕ್ಕೋದ್ರೆ ತೊಂದರೆ ಆಗಬೇಕು. ಲೋಕಹಿತಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ಇನ್ನೊಬ್ರಿಗೆ ಒಳ್ಳೇದಕ್ಕಾಗಿ ಮಾಡುವಂಥದ್ದಾದರೆ ಬಹಳ ಫಲ ಸಿಗುತ್ತೆ. ಇವತ್ತು ₹50 ಕೊಟ್ಟರು ಒಂದು ಮಾಟ ಮಂತ್ರ ಮಾಡೋಕ್ಕೆ ಜನ ಇದ್ದಾರೆ. ಆ ಲೆವೆಲ್ಗೆ ಬಂದಿದೆ ಇವತ್ತು. ಅದರಿಂದ ಈ ಯಂತ್ರ ತಂತ್ರ ಅನ್ನೋ ಒಂದು ವಿದ್ಯೆ ಭಾಳ ಸ್ಟ್ರಾಂಗ್ ಆಗಿರೋದು. ಹ್ಮ್. ಸರಿಯಾಗಿ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದರೆ ಅದು ಮಾಡಿಸ್ತವನಿಗೆ ಮಾಡೋನಿಗೆ ಇಬ್ರಿಗೂ ಎಫೆಕ್ಟ್ ಆಗುತ್ತೆ. ಈ ಥರದ್ದು ನನ್ನ ಹತ್ರ ಬರ್ತಾರೆ ಅಪಾಯಿಂಟ್ಮೆಂಟ್ ತೊಗೊಂಡು, ಹ್ಮ್. ಹಿಂಗೆ ಹ್ಮ್. ಮಾಡಿಬಿಟ್ಟಿನಿ ಸರಿ ಮಾಡಿ ಅಂತ. ಅವಾಗ ಹೇಳ್ತೀವಿ ಈ ಥರ ತಪ್ಪು ಮಾಡಿದ್ದೀರಿ, ಪ್ರಾಶ್ಚಿತ್ಯ ಮಾಡ್ಕೋಬೇಕು. ಆದ್ರೆ ಈ ಲಾರ್ಡ್ ಆಫ್ ತಂತ್ರ ಯಾಕೆ ಮಹಾದೇವನನ್ನ ಹೀಗೆ ಕರೆಯೋದು ಅಂತ? ವಿಷ್ಣು ಪಾಲನೆ ಮಾಡುವಂಥವ್ರು, ಸಾಫ್ಟ್ ನೇಚರ್ ವಿಷ್ಣು. ಅವನಿಗೆ ಕೊಡದಲ್ಲಿ ಕ್ಷಮಿಸ್ತಿರ್ತಾರೆ. ಹ್ಮ್. ಶಿವ ಲಯಕಾರಕ, ಹ್ಮ್. ಒಂಥರ ರೋಡಿಸಮ್ ಜಾಸ್ತಿ, ಕೋಪಿಷ್ಟ, ರೌದ್ರ. ಹೀಗಾಗಿ ಶಿವನಿಗೆ ತನ್ನ ಒಂದು ಪೋರ್ಟ್ಫೋಲಿಯೋನಲ್ಲಿ ತಾನು ಒಂದೊಳ್ಳೆ ಭಕ್ತರನ್ನ ಸಂರಕ್ಷಣೆ ಮಾಡಲಿಕ್ಕೆ, ಜಗತ್ತನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಈ ಒಂದು ವಿದ್ಯೆಗೆ ಅಧಿಪತಿಯಾದವರು. ಅದರಿಂದ ಶಿವ ಎಷ್ಟೋ ಒಂದು ಸೀಕ್ರೆಟ್ಸನ್ನು ಪಾರ್ವತಿಗೆ ಉಪದೇಶ ಮಾಡಿದ್ದಾರೆ. ಹ್ಮ್. ಹ್ಮ್. ಒಬ್ಬ ಸ್ತ್ರೀಗೆ ಮಂತ್ರ ಇಂಥ ತಂತ್ರಗಳಲ್ಲ. ಆದ್ದರಿಂದ ಶಿವ ಅವನೇನಿದ್ರು ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ. ವಿಷ್ಣು ಆಗಲ್ಲ, ಪಾಲನಕಾರಕ, ಪ್ರೊಟೆಕ್ಟರು. ಬ್ರಹ್ಮ ಇಸ್ ಎ ಕ್ರಿಯೇಟರ್, ಸೃಷ್ಟಿಕರ್ತ. ಇವರಿಬ್ಬರದು ಪವರ್ ತಾನೇ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದರಿಂದ ಶಿವನಿಗೆ ಈ ಜಗತ್ತಿನಲ್ಲಿ ಆಗುವಗಳನ್ನು, ಎಕಲಾಜಿಕಲ್ ಸಿಸ್ಟಮು, ಎನ್ವೈರ್ಮೆಂಟ್ಸ್ ಹೆಂಗಿರಬೇಕು, ಯಾವ ಕಾಲಕ್ಕೆ ಭೂಕಂಪ ಆಗಬೇಕು, ಎಲ್ಲಿ ಸುನಾಮಿ ಬರಬೇಕು, ಎಲ್ಲಿ ಅರ್ಥಕ್ವೇಕ್ ಆಗಬೇಕು, ಎಲ್ಲಿ ಬಿರುಗಾಳಿ ಬರಬೇಕು, ಇದನ್ನೆಲ್ಲ ಮಾಡಿ ಅದನ್ನು ಕಂಟ್ರೋಲ್ ಮಾಡೋ ನೇಚರು ಶಿವನಿಗೊಬ್ಬನಿಗೆ. ಎಷ್ಟು ಜನ ಉಡಬೇಕು, ಯಾರ್ಯಾರು ಏನಾಗಬೇಕು, ಯಾವ ಪೋರ್ಟ್ಫೋಲಿಯೋ, ಪ್ರೈಮ್ ಮಿನಿಸ್ಟರ್ ಯಾರು, CM ಯಾರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು, ಆ್ಯಕ್ಟರ್ ಯಾರು, ಸ್ಪೋರ್ಟ್ಸ್ ಮ್ಯಾನ್ ಯಾರು, ಇದನ್ನೆಲ್ಲ ಕಂಟ್ರೋಲ್ ಮಾಡೋ ಶಕ್ತಿ ಶಿವನಿಗೊಬ್ಬನಿಗೆ. ಅದರಿಂದ ಶಿವ ಅವರವರ ಭಕ್ತಿ ಅನುಸಾರವಾಗಿ ಕೆಲವೊಂದು ಒಳ್ಳೆಯದನ್ನು ಹೇಳ್ಕೊಟ್ಟಿದ್ದಾನೆ, ಕೆಟ್ಟದ್ದು ಮಾಡೋದು ಹೇಳ್ಕೊಟ್ಟು. ಈ ವಿದ್ಯೆ ಜಾಸ್ತಿ ಕರಗತ ಆಗಿದ್ಯಾ ಅಂದರೆ ರಾವಣನಿಗೆ. ರಾವಣ. ಹಾ, ಹಾ. ಅದಕ್ಕೆ ರಾವಣನ ಉಡ್ಡೀಶ ತಂತ್ರಸಾರ ಅಂತೇಳಿ ಹ್ಮ್. ಬಹಳ ಸ್ಟ್ರಾಂಗ್ ಆಗಿ ಬರೆದಿದ್ದಾರೆ. ಉಡ್ಡೀಶ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಹ್ಮ್. 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 ಅದರಲ್ಲಿ ರಾವಣ ಭಾಳ ಚೆನ್ನಾಗಿ ಇದನ್ನು, ಅದಕ್ಕೆ ರಾವಣ ಹಂಗೆ ಎಲ್ಲ ಥರ ವಿದ್ಯೆ, ಇಂದ್ರಜಾಲ, ಮಹೇಂದ್ರಜಾಲ, ಇಲ್ಲಿದ್ದಲ್ಲಿ ಮಾಯ ಆಗ್ಬಿಡ್ತಿದ್ದ. ಹ್ಮ್. ಆಮೇಲೆ ಅವ್ನು ಏನೇ ಬಾಣ ಬಿಟ್ಟರು ಟಚ್ ಮಾಡೋಕ್ಕಾಗ್ತಿಲ್ಲ. ಅವ್ನಿಗೆ ಯಂತ್ರ ಧಾರಣೆ ಮಾಡಿದ್ದಾಗ ಯಂತ್ರಗಳಿಗೆ ಧರಿಸ್ಕೊಂಡ್ಬಿಟ್ಟಿದ್ದ. ಹ್ಮ್. 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 ಬೆಂಕಿ ಸುಟ್ಟರು ಅವ್ನು ಸುಡ್ತಿರ್ಲಿಲ್ಲ. ಅವನ ಮೇಲಿನ ಬೆಸಾಕೋದು ಕೂಡ ಚೂರು ಚೂರು ಆಗ್ತಿಲ್ಲ. ಯಂತ್ರ ಧಾರಣೆ ಮಾಡಿದ್ದ, ತಂತ್ರ ಆ ರೀತಿ ಉಪಯೋಗಿಸ್ಕೊಂಡಿದ್ದ, ಮಂತ್ರಸಿದ್ಧಿ ಮಾಡಿದ್ದ. ಅಸುರರು ಅಂದರೆ ದೈತ್ಯರು ಇದರಲ್ಲಿ ಎಕ್ಸ್ಪರ್ಟ್. ಬಾಯಿಂದ ಬೆಂಕಿ ಬರೆಸ್ತಾ ಇದ್ರು, ಬೆಂಕಿ ಮಳೆ ಸುರಿಸ್ತಾ ಇದ್ರು, ನೀರೊಳಗೆ ಹೋಗ್ಬಿಡೋರು, ಮಾಯ ಆಗೋರು, ಮಾಯಾಜಾಲ, ಇಂದ್ರಜಾಲ, ಮಹೇಂದ್ರಜಾಲ, ಆಮೇಲೆ ಪ್ರಯೋಗಗಳ ಕೆಲವು ಕಟ್ಟು ಮೋಡಿ ವಿದ್ಯೆ ಅಂತೆಲ್ಲ ಇದೆ. ಹ್ಮ್. ಅದೆಲ್ಲ ಕಲ್ತ್ಕೊಂಡಿದ್ರು. ಅದೆಲ್ಲ ಅಥರ್ವಣ ಸೈನ್ಸ್. ಅದು ಎಲ್ಲ ಇತ್ತು, ತಮ್ಮ ಈ ಸಂರಕ್ಷಣೆಗೋಸ್ಕರ ಇದಿತ್ತು. ಇವಾಗ ಏನಾಗಿದೆ, ಇನ್ನೊಬ್ರು ಹಾಳು ಮಾಡೋಕ್ಕೆ ಇದು ಉಪಯೋಗಿಸ್ತಾ ಇದ್ದಾರೆ. ಸರ್, ಶಿವನ ಬಗ್ಗೆ ಮಾತಾಡಿದ್ವಿ. ದಶಮಹಾವಿದ್ಯೆ ಬಗ್ಗೆ ಮಾತಾಡಬಹುದಾ ಅಂತಂದ್ರೆ ದೇವಿಯ 10 ಅವತಾರಗಳು, ಇದಕ್ಕೂ ಯಂತ್ರ ಮಂತ್ರ ತಂತ್ರಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ದಶಮಹಾ ಅಂದರೆ 10 ವಿಶೇಷವಾದಂಥ ವಿದ್ಯೆಗಳು. ಹ್ಮ್. ಭೈರವಿ ಬರ್ತಾರೆ, ಅದರಲ್ಲಿ ಕಾಳಿ ಬರ್ತಾರೆ, ಆಮೇಲೆ ಚಿನ್ನಮಸ್ತಾದೇವಿ, ಭುವನೇಶ್ವರಿ, ಆಮೇಲೆ ರಾಜಮಾತಂಗಿ, ಬಗಳಾಮುಖಿ, ತಾರಾದೇವಿ, ಧೂಮಾವತಿ, ಹೀಗೆ 10 ಜನ ದೇವಿಯರ ಒಂದು ಜ್ಞಾನದ ಸಂಗ್ರಹ ದಶಮಹಾವಿದ್ಯೆ ಅಂತೇಳಿ. ಹ್ಮ್. ಈಗ ನಮ್ಮ ಕರ್ನಾಟಕದಲ್ಲಿ ಅಲ್ಲ, ಇಡೀ ಜಗತ್ತಿನಲ್ಲಿ ಹೆಲ್ತ್ ಮಿನಿಸ್ಟ್ರು ಅವ್ರು ಹೆಲ್ತೇ ನೋಡ್ಕೊಳ್ಳೋದು. ಹ್ಮ್. ಎಜುಕೇಷನ್ ಮಿನಿಸ್ಟ್ರು ಎಜುಕೇಷನ್ನೇ ನೋಡ್ಕೊಳ್ತಾರೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟ್ರು, ಸಾರಿಗೆ ಸಚಿವ, ಕೃಷಿ ಸಚಿವ, ಹೀಗೆ ದಶಮಹಾವಿದ್ಯೆಗಳು ಒಬ್ಬ ಜಗತ್ತಲ್ಲಿ ಒಬ್ಬ ಮನುಷ್ಯನಿಗೆ ಹುಟ್ಟಿನಿಂದ ಸಾಯೋವರೆಗೂ ಏನು ಸೌಲಭ್ಯಗಳು ಬೇಕೋ ಆ 10 ಡಿಪಾರ್ಟ್ಮೆಂಟ್ಗೆ 10 ದೇವತೆಗಳನ್ನು ನಾಮಿನೇಟ್ ಮಾಡಿದ್ದಾರೆ. ಹ್ಮ್. ಅದು ದಶಮಹಾವಿದ್ಯೆ ಅಂತೇಳಿ. ಉದಾಹರಣೆಗೆ ಭೈರವಿನಲ್ಲಿ ನಮಗೆ ಯಾವ್ಯಾವುದು ಕುಟುಂಬದಲ್ಲೇ ಆಗಲಿ ಅಥವಾ ವ್ಯಾಪಾರ ವ್ಯವಹಾರದಲ್ಲೇ ಆಗಲಿ ಬರುವಂಥ ಶತ್ರು ಬಾಧೆಗಳನ್ನು ನಿವಾರಣೆ ಮಾಡೋಕ್ಕೆ ಭೈರವಿ. ಆಮೇಲೆ ಕಮಲಾದೇವಿ,
ಕಮಲಾದೇವಿ ಲಕ್ಷ್ಮಿ. ಹ್ಮ್. ಹಣಕಾಸು ಸಮಸ್ಯೆ ಬಂದಾಗ ಅವಳು ಹೆಂಗೆ ಪೂಜೆ ಮಾಡಬೇಕು ಅಂತ ಕಮಲಾದೇವಿ ತಂತ್ರಸಾರ, ಧೂಮಾವತಿ ತಂತ್ರಸಾರ, ಬಗಳಾಮುಖಿ, ತಾರಾದೇವಿ, ಆಮೇಲೆ ಚಿನ್ನಮಸ್ತಾದೇವಿ, ಷೋಡಶಿ, ರಾಜಮಾತಂಗಿ ಇವರೆಲ್ಲ ಹ್ಮ್. ದಶಮಹಾವಿದ್ಯೆಗಳಲ್ಲಿ ಒಂದೊಂದು ಪೋರ್ಟ್ಫೋಲಿಯೋ ಜಗತ್ತನ್ನು ಕಂಟ್ರೋಲ್ ಹ್ಮ್. ಮಾಡೋಕ್ಕೆ ಇರುವಂಥದ್ದು. ಅದರಿಂದ ಇದನ್ನೆಲ್ಲನೂ ಒಟ್ಟಾಗಿ ಸೇರಿಸಿದಾಗ ದಶಮಹಾವಿದ್ಯೆ ಬರ್ತದೆ. ಸಾಧಕರು ಒಂದೊಂದನ್ನು ತಗೊಂಡು ಮಾಡ್ತಾರೆ. ಈಗ ತಾರಾದೇವಿ ಮಾಡ್ತಾರೆ. ಬುದ್ಧ ತಾರಾದೇವಿ ಆರಾಧಕ. ಗೌತಮ ಬುದ್ಧ ತಾರಾದೇವಿ. ಹ್ಮ್. ತಾರಾದೇವಿ ಮಹಾ ವಿದ್ಯೆಗೆ ಮತ್ತು ಸಂಪತ್ತಿಗೆ ಅಧಿಪತಿ ಆದಂಥವ್ರು. ಆ ತಾರಾದೇವಿ ಮಂತ್ರಗಳ ಹೇಳ್ತಾ ಜಪ ಮಾಡ್ತಾ ಇದ್ರು. ಆಮೇಲೆ ನಮ್ಮ ರಾಜಮಾತಂಗಿ, ಹ್ಮ್. ಭುವನೇಶ್ವರಿ ಎಮ್.ಎಲ್.ಎ ಆಗಬೇಕು, MP ಆಗಬೇಕು, ಪ್ರೈಮ್ ಮಿನಿಸ್ಟರ್ ಆಗಬೇಕು, ಕರ್ನಾಟಕಕ್ಕೆ CM ಆಗಬೇಕು, ರಾಜರಾಜೇಶ್ವರಿ ಇದರದೆಲ್ಲ ಒಂದೊಂದು ದೇವಿನ ಪೂಜೆ ಮಾಡೋದ್ರಿಂದ ಅವರ ಆಶೀರ್ವಾದ ಸಿಗುತ್ತೆ ಅಂತೇಳಿ ಮಾಡ್ತಾ ಇದ್ರು. ಹ್ಮ್. 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 ಆಲ್ಸೋ ಈ ನೆಗೆಟಿವ್ ಎನರ್ಜಿ ಮನೆಯೊಳಗೆ ಬರ್ದೇ ಇರೋ ಹಾಗೆ ಮಾಡೋದಕ್ಕೆ ನಾವೊಂದು ಸ್ವಲ್ಪ ಹೊತ್ತು ಮುಂಚೆ ಏನ್ ಮಾತಾಡಿದ್ವಿ, ನೀವು ಹೇಳಿದ್ರಿ ಒಂದು 10% ಇದು ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತ. ಆದ್ರೆ ಮಂತ್ರಗಳಿಗೆ ಹೆಚ್ಚಿನ ಶಕ್ತಿ ಇದೆ ಅಂತ ಕೂಡ ಹೇಳಿದ್ರಿ. ಹಾಗಾಗಿ ಕೆಲವೊಂದು ಸ್ತೋತ್ರ, ಕೆಲವೊಂದು ಮಂತ್ರ, ಕೆಲವೊಂದು ಸಹಸ್ರನಾಮ, ಉದಾಹರಣೆಗೆ ಹನುಮಾನ್ ಚಾಲಿಸ ಇರಬಹುದು, ಆದಿತ್ಯ ಹೃದಯ ಸ್ತೋತ್ರ ಇರಬಹುದು, ಈ ತರ ಯಾವ್ದನ್ನ ಪ್ರತಿನಿತ್ಯ ನಾವು ಕೇಳೋದ್ರಿಂದ ನೆಗೆಟಿವ್ ಎನರ್ಜಿ ಅವಾಯ್ಡ್ ಮಾಡಬಹುದು ನಮ್ಮ ಮನೆಯಲ್ಲಿ. ನೋಡಿ, ನಮ್ಮಲ್ಲಿ 1008 ಅಂಗಗಳಿವೆ ಬಾಡಿನಲ್ಲಿ. ಹ್ಮ್. ಹ್ಮ್. 72,000 ನಾಡಿಗಳಿಂದ ಮ್ಯಾನುಫ್ಯಾಕ್ಚರ್ ಆಗಿರೋ ಈ ದೇಹ 72,000 ನಾಡಿಗಳು, 1,008 ಅಂಗಗಳು, ಉಗುರು, ಕೂದಲು ಎಲ್ಲ ಸೇರಿಸಿದಾಗ ಹ್ಮ್. ಸಹಸ್ರ ಅಂದರೆ 1,000. ಹ್ಮ್. ವಿಷ್ಣು ಸಹಸ್ರನಾಮ ಜಪ ಮಾಡೋದ್ರಿಂದ ಹ್ಮ್. ಮನುಷ್ಯನಿಗೆ ನೀವು ಎಷ್ಟೇ ಮಾಟ ಮಂತ್ರ ತಂತ್ರ ಮಾಡೋರು ನಿಮಗೆ ಟಚ್ ಆಗೋದಿಲ್ಲ. ವಿಷ್ಣು ಸಹಸ್ರ. ಹನುಮಂತ ಫೇಮಸ್ಸು ಯಂತ್ರ ತಂತ್ರ ಆಗಲ್ಲಿ. ಅವನಲ್ಲಿ ಒಂದು ಯಂತ್ರ ಇತ್ತಂತೆ, ಅದು ಎತ್ಕೊಂಡ್ರೆ ಎಷ್ಟು ಬೇಕಾದ್ರೂ ಹಾರ್ಬಿಡ್ತಿದ್ನಂತೆ. ಹನುಮಂತನ ಶರೀರವೇ ಒಂದು ಯಂತ್ರ ರೂಪದಲ್ಲಿ ಇತ್ತಂತೆ. ಅರ್ಧ ಕಪ್ಪಿ ಅರ್ಧ ಮಾನವನ ದೇಹ. ಈಗ ನರಸಿಂಹ ಒಂದು ಸಿಂಹ ಮುಖ ಸಿಂಹ, ದೇಹ ನರ ಮನುಷ್ಯ, ಅದು ನರಸಿಂಹ. ಹ್ಮ್. ಹೀಗೆ ಈ ಹನುಮಂತ ನರಸಿಂಹರು ಬಹಳ ಸ್ಟ್ರಾಂಗ್. ಈ ನರಸಿಂಹ ಅಂತಂದ್ರೆ ಒಂದು ತಂತ್ರಪ್ರಯೋಗಗಳಿವೆ. ಹ್ಮ್. ಹನುಮಂತನಲ್ಲೇ ವಶೀಕರಣ, ಮಾರಣ, ವಿದ್ವೇಷಣ ಎಲ್ಲ ಇದೆ. ಹನುಮಾನ್ ತಂತ್ರ ಅಂತಲೇ ಅದರಲ್ಲೂ ಒಳ್ಳೋದು ಕೆಟ್ಟದ್ದು ಮಾಡೋಂತೆಲ್ಲ ಇದೆ. ಅದರಿಂದ ನಮ್ಮ ಶರೀರ 1,008 ಅಂಗಗಳಿರೋದ್ರಿಂದ ಸಹಸ್ರನಾಮ ಬಹಳ ಪವರ್ಫುಲ್. ಹ್ಮ್. ಗೊತ್ತಾಯ್ತಾ? ವಿಷ್ಣು ಸಹಸ್ರನಾಮ ಹೇಳಿದ್ರೆ ನೀವು ಎಷ್ಟೇ ಮಾಟ ಮಂತ್ರ ಮಾಡಿದ್ರು ಅದು ಅಲ್ಲೇ ಇರುತ್ತೆ, ನಮಗೆ ಟಚ್ ಮಾಡಲ್ಲ. ಲಲಿತ ಸಹಸ್ರನಾಮ ಮಾಡಿದ್ರೆ ನಿಮಗೆ ಯಾರು ಮಾಡಿಸ್ತಿದ್ರು ಅವ್ರಿಗೂ ವಾಪಸ್ ಆಗ್ತಾ ಇರ್ತದೆ. ಹ್ಮ್. ಲಲಿತ ಸಹಸ್ರನಾಮ. ನರಸಿಂಹ ಮಂತ್ರ ಮಾಡಿದ್ರೆ ನಿಮಗೂ ಟಚ್ ಆಗಿದ್ರು, ಈಗ ನಂಗೆ ನರಸಿಂಹ ಮಂತ್ರ ಹೇಳೋಕ್ಕೆ ಮುಂಚೆ ನಂಗೆ ಎಫೆಕ್ಟ್ ಆಗಿಬಿಟ್ಟಿದೆ. ಯಾರೋ ಹೇಳಿದ್ರು ನರಸಿಂಹ ಮಂತ್ರ ಮಾಡಿ ಅಂತ. ಆಗ ನಾನು ನರಸಿಂಹ ಮಂತ್ರ ಹೇಳೋಕ್ಕೆ ಶುರು ಮಾಡ್ತೀನಿ. ಆಗ ನಂಗೆ ಒಂದೊಂದಾಗಿ ರಿಲೀಫ್ ಸಿಗುತ್ತೆ. ನನಗೆ ಮೊದಲೇ ಟಚ್ ಆಗಿತ್ತು, ಮುಂದೆನೂ ಟಚ್ ಆಗಬಾರ್ದು, ಮತ್ತು ಮಾಡಿದವರು ಕೂಡ ನಿಮ್ಮ ವಿಷಯಕ್ಕೆ ಮತ್ತೆ ತಲೆ ಹಾಕಬಾರ್ದು ಅಂದರೆ ನರಸಿಂಹರ ಮಂತ್ರ ಮಾಡಬೇಕು. ಭಾಳ ಪವರ್ಫುಲ್ ಮಂತ್ರಗಳಿದೆ. ನರಸಿಂಹ ಮಂತ್ರ ನೀವು ಯಾವ ದೇವರನ್ನ ಇಟ್ಟು ಪೂಜೆ ಮಾಡಿ ನೀವು ಮಂತ್ರತಂತ್ರ ಮಾಡಿರೋ ಅದನ್ನೆಲ್ಲ ಉಚ್ಚಾಟನೆ ಮಾಡೋ ಶಕ್ತಿ ನರಸಿಂಹರಿಗಿದೆ. ಅಷ್ಟು ಪವರ್ಫುಲ್ ನರಸಿಂಹ ಬಂದು. ನೆಕ್ಸ್ಟು ಕಲಿಯುಗದಲ್ಲಿ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ನರಸಿಂಹರದು ಮಂತ್ರಗಳು. ಆಂಜನೇಯಂದು ಬಹಳ ಪವರ್. ಆಂಜನೇಯ ಹೇಳಿ ಕೇಳಿ ತಂತ್ರಕ್ಕೆ ಅಧಿಪತಿ. ಅದಕ್ಕೆ ರಾಮ ಅವನ ಯೋಗ್ಯತೆ ಏನು, ಅವನ ಟ್ಯಾಲೆಂಟ್ ಅಂತ ಗೊತ್ತಿದ್ದಕ್ಕೆ ಮನುಷ್ಯರನ್ನ ಬಿಟ್ಟು ಒಬ್ಬ ಕಪಿನ ಯಾಕೆ ಇಟ್ಕೊಂಡ ಅಂದರೆ ಅವನಲ್ಲಿ ಅಷ್ಟು ಶಕ್ತಿ ಇತ್ತು. ಯಾರಲ್ಲಿ? ಆಂಜನೇಯನಲ್ಲಿ. ಆಂಜನೇಯನಲ್ಲಿ ಯಂತ್ರ ತಂತ್ರ, ಅವನ ಶರೀರವೇ ಒಂದು ಯಂತ್ರ, ಒಂದು ಡಿವೈಸ್ ಇದ್ದಾಗ. ಒಂದು ಚಿಕ್ಕವನು ಆಗ್ತಿದ್ದ, ಬೃಹತ್ಕಾರವಾಗಿ ಬೆಳೀತಿದ್ದ. ಹಿಂಗಂದಲ್ಲಿ ರಾಮೇಶ್ವರ ಸಮುದ್ರ ದಡದಿಂದ ಚಕ್ಕಂತ ಶ್ರೀಲಂಕಾಗೆ ಹಾರಿಬಿಟ್ಟ ಅವನು. ಎಂತಿದ್ದ ದೊಡ್ಡ ದೊಡ್ಡ ಬಂಡೆ ಕಲೆಗಳು ಹೂವು ಎತ್ತದಂತ ಸಮುದ್ರ ಸೇತುವೆ ಕಟ್ಟಕ್ಕೆ ಬಡ್ದ. ಅಷ್ಟು ತಂತ್ರ ಶಕ್ತಿ ಇತ್ತು. ಆದ್ರೆ ಅವನಲ್ಲಿ ಮಂತ್ರ ಯಾವ್ದಿತ್ತು ಅಂದ್ರೆ ರಾಮ್ 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 ರಾಮ್. ಎಲೆಕ್ಟ್ರಿಕ್ ಎನರ್ಜಿ ಯಾವುದು? ರಾಮ ರಾಮ ಅಂತ ಇದ್ದವನು. ಹೀಗಾಗಿ ಆವತ್ತಿನ ಕಾಲದ ಎಂತಿದ್ದ ಮಹಾನ್ ಜಟ್ಟಿಗಳು, ಸಾಮ್ರಾಟರು, ಮಹಾನ್ ದೊಡ್ಡ ದೊಡ್ಡ ಬಲಶಾಲಿಗಳಿದ್ರು ಕೂಡ ರಾಮ ಅವನ್ನೆಲ್ಲ ಬಿಟ್ಟು ಆಂಜನೇಯ ಯಾಕೆ ಇಟ್ಕೊಂಡ ಅಂದರೆ ಆಂಜನೇಯ ಅದೊಂದು ಶಕ್ತಿ ಇತ್ತು. ಆದ್ದರಿಂದ ಕಲಿಯುಗದಲ್ಲಿ ಮಾಟ ಮಂತ್ರ ತಂತ್ರ ಪ್ರಯೋಗ ನಮ್ಗೆ ತಟ್ಟಬಾರ್ದು ಅಂದರೆ ಆಂಜನೇಯನ ಚೆನ್ನಾಗಿ ಸೇವೆ ಮಾಡಬೇಕು, ಪೂಜೆ ಮಾಡಬೇಕು. ಇದು ನನ್ನ ಅನುಭವ. ಆಮೇಲೆ ನಾನು ಭಾಳಷ್ಟು ಆಂಜನೇಯಗೆ ಸಂಬಂಧಪಟ್ಟಂಥ ಮಂತ್ರಗಳೆಲ್ಲ ತಂತ್ರಗಳೆಲ್ಲ ಮಾಡಿದೆ. ಆಂಜನೇಯ ಯಂತ್ರಗಳಿವೆ, ಅದನ್ನು ನಾವು ಮಾಡೋದ್ರಿಂದ, ಧಾರಣೆ ಮಾಡೋದ್ರಿಂದ, ಮನೇಲಿಡೋದ್ರಿಂದ ನಮ್ಗೆ ಯಾರೂ ಏನು ಶೇಕ್ ಮಾಡೋಕ್ಕಾಗಲ್ಲ. ನರಸಿಂಹರದು. ಆಮೇಲೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಒಂದು ಮಾಡರ್ನ್ ಲೈಫಲ್ಲಿ ಈ ಒಂದು ಕಲ್ಮಶವಾದಂಥ ಸಮಾಜದಲ್ಲಿ ನಮಗೆ ಕ್ಷಣ ಕ್ಷಣವೂ ಕೂಡ ನಮಗೆ
ಮಾರ್ಗದರ್ಶನ ಕೊಟ್ಟು ನಮ್ಗೆ ಏನಾಗ್ತಿದೆ, ನಾವೇನು ತೊಂದರೆ ಪಡ್ತಿದ್ದೀವಿ, ನಾವೇನು ಎಸ್ಕೇಪ್ ಆಗಬೇಕು, ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂದರೆ ಕಾಳಿ ಹ್ಮ್ ಕಾಳಿಯನ್ನು ಆರಾಧನೆ ಮಾಡಿ. ಕಾಳಿನೂ ಕೂಡ ಬಹಳ ವಿಶೇಷವಾದಂಥದ್ದು. ಒಂದು ಕಾಳಿನ ಪೂಜೆ ಮಾಡಿದ್ರೆ 10 ಜನ ಕಾಳಿ ಪೂಜೆ ಮಾಡೋದು. ಅದರಲ್ಲಿ ಕಾಳಿ, ಆಮೇಲೆ ಮಹಾಕಾಳಿ, ಭದ್ರಕಾಳಿ, ದಕ್ಷಿಣಕಾಳಿ, ಉಗ್ರಕಾಳಿ, ಸಿದ್ಧಿಕಾಳಿ, ಚಂಡಿಕಾಳಿ, ಅಮೃತಕಾಳಿ, ನಿತ್ಯಕಾಳಿ, ವಿಜಯಕಾಳಿ, ರಕ್ಷಾಕಾಳಿ, ಕಾಮಾಖ್ಯಕಾಳಿ, ಹೀಗೆ 12 ದ್ವಾದಶ ಕಾಳಿಯರು, ದುರ್ಗಿರು 12 ದುರ್ಗಿಯರು ಇದ್ದಾರೆ. ಈಗ ಕಾಳಿಯ ಇನ್ನೊಂದು ಅಂಶ ದುರ್ಗಿ, ಅಲ್ಲಿಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕಾಳಿ. ಕಾಳಿಯ ಮೂಲ ರೂಪ ಪಾರ್ವತಿ ಶಕ್ತಿ, ಆದಿಪರಾಶಕ್ತಿ. ಆದಿಪರಾಶಕ್ತಿ 3 ಅವತಾರ ತಗೊಳುತ್ತೆ. ಒಂದು ಕಾಳಿಯಾಗೋ ಬರ್ತಾಳೆ, ದುರ್ಗಿಯಾಗೋ ಬರ್ತಾಳೆ, ದಶಮಹಾವಿದ್ಯೆಗಳಲ್ಲಿ ಬರ್ತಾಳೆ, ಇನ್ನೊಂದು ಪ್ರತ್ಯಂಗಿರಾದೇವಿಯಾಗಿ ಬರ್ತಾರೆ. ಅದರಿಂದ ಇವತ್ತಿನ ಸಮಾಜದಲ್ಲಿ ನಮಗೆ ಒಂದೊಳ್ಳೆ ಹೈಲಿ ಅಟಾಮಿಕ್ ಬಾಂಬ್ ಅಂದರೆ ಪ್ರತ್ಯಂಗಿರಾದೇವಿ, ಮಹಾಪ್ರತ್ಯಂಗಿರ. ಇದು ಮಾಡಿದ್ರೆ 64 ಯೋಗಿನಿಯರು ಅವರಲ್ಲಿದ್ದಾರೆ. ಆ ಪ್ರತ್ಯಂಗಿರ ದೇವಿ ಅಂದರೆ ಅರ್ಧ ಮುಖ ಸಿಂಹ, ಶರೀರ ಮಾತ್ರ ಸ್ತ್ರೀ, ಈಕ್ವಲೆಂಟ್ ಟು ನರಸಿಂಹ. ನರಸಿಂಹರಿಗೆ ಪ್ರಾಣ ಭಿಕ್ಷೆ ಕೊಟ್ಟಂತ ದೇವಿ ಪ್ರತ್ಯಂಗಿರ ದೇವಿ. ಅದರಿಂದ ಈ ಪ್ರತ್ಯಂಗಿರ ಪ್ರಯೋಗ ಮಂತ್ರತಂತ್ರ ಬಹಳ ಪವರ್ಫುಲ್ ಇವತ್ತಿನ ಸಮಾಜದಲ್ಲಿ. ಅದೊಂದಿತ್ತು ಅಂದರೆ ಯಾವ MP MLA ಮಿನಿಸ್ಟ್ರು ಯಾವ ಇನ್ಫ್ಲೂಯೆನ್ಸ್ ಬೇಡ, ಯಾವುದು ಬೇಡ, ಎಲ್ಲಿ ಬೇಕಾದ್ರೂ ಆರಾಮ 24 ಗಂಟೆ ಎಲ್ಲಿ ಬೇಕಾದ್ರೂ ಆರಾಮಾಗಿರ್ಬೋದು. ಯಾರೂ ನಮ್ಮ ಶೇಕ್ ಮಾಡಿ, ಇವನ್ ದೊಡ್ಡ ದೊಡ್ಡ ಮಹಾಮಾಂತ್ರಿಕರು ಕೂಡ ಪ್ರತ್ಯಂಗಿರ ದೇವಿ ಮಂತ್ರದಲ್ಲಿ ಅವನ ಶಮನ ಮಾಡ್ಬೋದು, ಉಪಶಮನ ಮಾಡ್ಬೋದು, ಸಂಹಾರ ಮಾಡ್ಬೋದು. ಸರ್, ನೀವು ಮಂತ್ರಗಳ ಬಗ್ಗೆ ಏನು ಹೇಳ್ತಿದ್ರಿ, ಒಂದು ನನಗೆ ಪರ್ಸನಲಿ ಗೊತ್ತಿರುವಂಥದ್ದು, ಬಿಕಾಸ್ ನಮ್ಮ ತಾತ ಇದನ್ನು ಹೇಳಿದ್ದು. ಅವರು ಎನ್ಆರ್ ಕಾಲೋನಿನಲ್ಲಿ ಮನೆ ಕಟ್ಟಿಸುವಂಥ ಸಮಯದಲ್ಲಿ, ದಟ್ಸ್ ಬಸವನಗುಡಿ, ಸೌತ್ ಬೆಂಗಳೂರು, ಅಲ್ಲಿ ಮನೆ ಕಟ್ಟಿಸುವಂಥ ಸಮಯದಲ್ಲಿ ಫಸ್ಟ್ ಒಂದು ಬಾಡಿಗೆ ಮನೇಲಿ ಇದ್ರಂತೆ. ಇಲ್ಲಿ ಮನೆ ಕಟ್ಟಿಸ್ತಾ ಅವ್ರು ಆ ಬಾಡಿಗೆ ಮನೇಲಿ ಇದ್ರು, ಕಟ್ಟಿಸಿದ್ಮೇಲೆ ಶಿಫ್ಟ್ ಆಗೋಣ ಅಂತ. ಆದರೆ ಆ ಬಾಡಿಗೆ ಮನೇಲಿ ಯಾರೋ ಒಬ್ಳು ಹುಡುಗಿ ನೇಣು ಹಾಕೊಂಡು ಸತ್ತೋಗಿ, ಅಲ್ಲಿ ಆ ಹುಡುಗಿ ಆತ್ಮ ಇದ್ದಿದ್ದು ಇವ್ರ ಅನುಭವಕ್ಕೆ ಬರುತ್ತೆ. ಏನೋ ಅನುಭವಕ್ಕೆ ಬರ್ತಿದ್ಯಲ್ಲ ಅಂತ ಹೇಳಿ ಅಕ್ಕಪಕ್ಕದವ್ರನ್ನ ವಿಚಾರಿಸಿದಾಗ ಗೊತ್ತಾಗಿದೆ ಅಲ್ಲಿ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಡಿದಾಳೆ ಅಂತ. ನಮ್ಮ ತಾತ ಮಾಡಿದ್ದು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಮನೆಯಲ್ಲಿ, ಅದರ ಪಠನೆ. ಅಂಡ್ ಅವ್ರ ಆ ಮನೇನ ವೆಕೇಟ್ ಮಾಡಿ ಸ್ವಂತ ಮನೆಗೆ ಬರೋ ಸಮಯಕ್ಕೆ ಆ ಮನೆಯಲ್ಲಿ ಆ ಶಕ್ತಿ ಇರಲಿಲ್ಲ. ಆ ವಿಷ್ಣು ಸಹಸ್ರನಾಮಕ್ಕೆ ಇರೋಂಥ ಪವರ್ ಸಾಕಷ್ಟು ಜನ ಹೇಳೋದು ಕೇಳಿದ್ದೀನಿ. ಆದರೆ ಪರ್ಸ್ನಲಿ ನಮ್ಮ ತಾತ ಅವ್ರ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಂಡಾಗ ನಿಜವಾಗ್ಲೂ ಇಟ್ ಫೀಲ್ಸ್ ವೆರಿ ಪರ್ಸನಲ್ ಒಂದು. ಆ್ಯಂಡ್ ನಮಗೆಲ್ಲ ಬಹಳ ಚಿಕ್ಕ ವಯಸ್ಸಲ್ಲೇ ಅದನ್ನ ಕಲಿಸ್ಕೊಟ್ರು. ಇವಾಗ ನೀವೇನು ಹೇಳಿದ್ರಿ, ವಿಷ್ಣು ಸಹಸ್ರನಾಮ ಇರಬಹುದು, ಹನುಮಾನ್ ಚಾಲಿಸಾ ಇರಬಹುದು, ಲಲಿತಾ ಸಹಸ್ರನಾಮ ಇರಬಹುದು, ಇದಕ್ಕೆ ಆ ಪವರ್ ಇದೆ ಅಂತ. ಇದನ್ನ ನಾವು ಹೇಳಿದ್ರೆ ಮಾತ್ರ ಪವರ್ರಾ, ಕೇಳಿದ್ರೂ ಸಾಕ? ಯಾಕಂದ್ರೆ ಎಲ್ಲರಿಗೂ ಅದರ ಕಲ್ತಿದ್ರೆ ಮಾತ್ರ ಅದರ ಸ್ಪಷ್ಟ ಉಚ್ಚಾರಣೆ ಬರೋದು, ಹೇಳೋದಕ್ಕಾಗೋದು. ಹೌದು ನೋಡಿ, ಶ್ರುತ್ವ ಕೇಳೋದು, ಪಠ್ಯಂತೆ ಓದೋದು. ಕೆಲವ್ರಿಗೆ ಈಗ ಅನ್ಎಜುಕೇಟೆಡ್ಸ್ ಹೇಳಕ್ ಬರಲ್ಲ, ಓದಕ್ ಬಂದಿರಲ್ಲ, ಬರೀಕೂ ಬರಲ್ಲ. ಕೇಳೋದ್ರಿಂದ 50% ರಿಲೀಫ್ ಆಗುತ್ತೆ. ಈಗ ನಾನು ಮಾತಾಡ್ತಿದ್ದೀನಿ, ವೀಕ್ಷಕರೆಲ್ಲ ಕೇಳ್ತಿದ್ದಾರೆ. ಸೊ ನಾನು ಓದಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ, ಅವ್ರು ಓದಕ್ಕಾಗುತ್ತೋ ಬಿಡೋದೋ ಗೊತ್ತಿಲ್ಲ. ಒಟ್ಟು ಶಬ್ದದ ಮುಖಾಂತರ ಅವ್ರಿಗೆ ಸಬ್ಜೆಕ್ಟ್ ಅರ್ಥ ಆಗ್ತಿದೆ ಅಲ್ವಾ? ಕರೆಕ್ಟ್. ಹಾಗೆ ಶ್ಲೋಕ ಅರ್ಥ ಗೊತ್ತಿಲ್ವೋ, ಅದು ಓದಕ್ ಬರುತ್ತೋ ಗೊತ್ತಿಲ್ವೋ, ಆ ಶಬ್ದದ ಅಲೆಯಿಂದ ಅವ್ರಿಗೆ ಬಹಳಷ್ಟು ವೈಬ್ರೇಷನ್ ಪ್ರೊಡ್ಯೂಸ್ ಆಗುತ್ತೆ. ಈಗ ನಾವು ಫ್ಯಾನ್ ಕೆಳಗೆ ಕೂತಾಗ ನಮ್ಗೆ ಹೆಂಗೆ ತಣ್ಣಗಾಗುತ್ತೋ ಹಾಗೆ ಶಬ್ದದ ಅಲೆಗಳಿಂದ ಅರ್ಧ ಕರ್ಮ, ಅರ್ಧ ದೋಷ ನಿವಾರಣೆ ಆಗುತ್ತೆ. ಸ್ವತಃ ಅವರೇ ಹೇಳಿದ್ರೆ ಬಾಡಿ ಎಲ್ಲ 1008 ಅಂಗಗಳು ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಮಾಡಿ ಯಾವ ಅಂಗಕ್ಕೆ ಏನೇನು ಕೊರತೆ ಇತ್ತೋ, ಡ್ಯಾಮೇಜ್ ಮಾಡಿದರೋ ಅದೆಲ್ಲ ರಿಲೀಸ್ ಮಾಡಿಬಿಡುತ್ತೆ. ಯಾವಾಗ ಸ್ವತಃ ಶಬ್ದದ ಅಲೆ ನಮ್ಮಲ್ಲೇ ಉತ್ಪತ್ತಿ ಆದಾಗ, ಸೌಂಡ್ ವೇವ್ಸ್ ನಮ್ಮಲ್ಲೇ ಬಂದಾಗ, ನಾವು ಬರೀ ಓದ್ತೀವಿ ಅಂದಾಗ ಮೈಂಡ್ ಮೂಲಕ ನಮ್ಮ ಕೆಲವು ಎಲ್ಲೆಲ್ಲಿ ತೊಂದರೆದನ್ನ ಕ್ಲೀನ್ ಮಾಡುತ್ತೆ. ಓದೋದು ದೇಹಕ್ಕೆ ಹೋಗಲ್ಲ, ಓದೋದು ಮೈಂಡ್ಗೆ ಹೋಗುತ್ತೆ. ಮೈಂಡಿಂದ ಒಳಗಡೆ ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಮತ್ತು ಥರ್ಮಲ್ ಎನರ್ಜಿ ನಮ್ಮ ಬಾಡಿಗೆ ಹೋಗಿ ಆ ಜ್ವರ ಇರ್ಬೋದು, ಕೈಕಾಲು ಸೇದೋಗಿರ್ಬೋದು, ಅಥವಾ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು, ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ. ಅದರಿಂದ ಕೇಳೋದು, ಓದೋದು, ಹೇಳೋದು ಬಹಳ ವಿಶೇಷ. ಆಲ್ಸೋ ಈ ರೀತಿಯ ಯಂತ್ರ ಮಂತ್ರ ತಂತ್ರ ಪ್ರಯೋಗಗಳು ಅಮಾವಾಸ್ಯ ದಿನನೇ ಹೆಚ್ಚು ನಡೆಯೋದಾ? ಹೌದು, ಅಮಾವಾಸ್ಯೆ ದಿವಸ ಯೂನಿವರ್ಸ್, ಈ ಜಗತ್ತಿನಲ್ಲಿ ಬಹಳಷ್ಟು ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಆಗ್ತದೆ. ಮರ, ಗುಡ್ಡ, ಬೆಟ್ಟ, ಸಮುದ್ರಗಳು, ವೃಕ್ಷಗಳು, ಭೂಮಿಲಿ ಅದೇ ಆದ ಒಂದು ಗ್ರಾವಿಟೇಷನ್ ಪವರಲ್ಲಿ ಕೆಲವು ಎನರ್ಜಿ ಎಮಿಟ್ ಆಗುತ್ತೆ. ಆ ಎನರ್ಜಿನ ಇವರು ಉಪಯೋಗಿಸ್ಕೊಂಡ್ಬಿಡೋದು. ಹುಣ್ಣಿಮೆ ದಿವಸ ನೆಗೆಟಿವ್ ಎನರ್ಜಿನ ಸಕ್ ಮಾಡ್ಕೊಳ್ಳುತ್ತೆ. ಅಮಾವಾಸ್ಯೆ ಡಿಸ್ಚಾರ್ಜ್ ಮಾಡಿದ್ರೆ ಹುಣ್ಣಿಮೆ ಸಕ್ ಮಾಡುತ್ತೆ. ಅದರಿಂದ
ಅಮಾವಾಸ್ಯೆ ಬಹಳ ಕ್ರೂರ, ಪವರ್‌ಫುಲ್ಲು. ಹುಣ್ಣಿಮೆ ಅದು. ಹುಣ್ಣಿಮೆ ಬಹಳ ಶಾಂತ ಸ್ವರೂಪದ ಇಡೀ ಜಗತ್ತಿನ ಎಲ್ಲ ವೈ ರಾಹು ವೈರಸ್ಸು, ಕೇತು ಬ್ಯಾಕ್ಟೀರಿಯಾ. ಈ ನೆಗೆಟಿವ್ ಎನರ್ಜಿ ಅಂದರೆ ರಾಹು ವೈರಸ್ ಅಂತ ಹೇಳಿ. ಅದರಿಂದ ಹುಣ್ಣಿಮೆ ದಿವಸ ಏನಾಗುತ್ತೆ, ಅದನ್ನೆಲ್ಲ ಸಕ್ ಮಾಡ್ಕೊಳ್ಳುತ್ತೆ. ಅಮಾವಾಸ್ಯೆ ದಿವಸ ಸ್ಟ್ರಾಂಗ್ ರಿಲೀಸ್ ಮಾಡಿಬಿಡುತ್ತೆ. ಆ ರಿಲೀಸ್ ಆಗ್ತಿರೋ ಕಾಸ್ಮಿಕ್ ಎನರ್ಜಿನ ಈ ಮಾಂತ್ರಿಕರು ಭಾಳಷ್ಟು ಹ್ಮ್. ಅದನ್ನು ರೀಪ್ರೊಡಕ್ಷನ್ ಮಾಡಿ ಅವತ್ತು ಮಾಡೋದ್ರಿಂದ ನೀವೇನು ಅಂದ್ಕೊಂಡಿರೋ ಅದು ಸಕ್ಸಸ್ ಆಗುತ್ತೆ ಅಂತ. ಯಾಕೆಂದರೆ ಓಝೋನ್ ಲೇಯರಲ್ಲಿ ಈ ಭುವಃ ಸುವಹ. ಭೂ ಭುವಃ ಅಂದರೆ ಓಝೋನ್ ಲೇಯರ್ ಅಂತ. ಹ್ಮ್. ಹ್ಮ್. ಆ ಓಝೋನ್ ಲೇಯರ್ ಕೆಳಗಡೆ ನಮ್ಮ ಫ್ಲೈಟ್ ಓಡಾಡುತ್ತೆ, ಅದ್ರ ಮೇಲೆ ಹ್ಮ್. ಓಡಾಡೋಕ್ಕಾಗಲ್ಲ. ಹ್ಮ್. ಹ್ಮ್. ಆ ಓಝೋನ್ ಲೇಯರು ಭುವಃದಲ್ಲಿ ಹಲವಾರು ವಿಶೇಷವಾದ ಎನರ್ಜಿ ಡಿಸ್ಚಾರ್ಜ್ ಆಗ್ತಿರ್ತದೆ. ಹ್ಮ್. ಅದು ಒಳ್ಳೇದು ಇರ್ಬೋದು, ಕೆಟ್ಟಿರ್ಬೋದು. ಇಲ್ಲಿ ಏನು ಉದ್ದೇಶಕ್ಕೆ ಇದೆಯೋ ಅದು ಹಾಗೆ ಸಕ್ ಮಾಡ್ಕೊಳ್ಳುತ್ತೆ. ಒಳ್ಳೇದಾದ್ರೆ ಒಳ್ಳೇದಾಗತ್ತೆ. ಅದರಿಂದ ಯಾರ್ಯಾರು ಮಾಟ ಮಂತ್ರ ಮಾಡ್ತಾರೋ ಅವರು ಅಮಾವಾಸ್ಯೆ ಮಾಡ್ತಾರೆ. ಯಾರ್ಯಾರು ಮಾಟ ಮಂತ್ರ ನರಳ್ತಿದ್ದಾರೋ ಅವರು ಅಮಾವಾಸ್ಯೆ ದಿವಸನೇ ಪರಿಹಾರ ಮಾಡ್ಕೊಂಡ್ಬಿಟ್ರೆ ರಿಲೀಸ್ ಆಗಿಬಿಡ್ತಾರೆ. ಹ್ಮ್. ಒಂದಷ್ಟು ಡೂಸ್ ಅಂಡ್ ಡೋಂಟ್ಸ್ ಹೇಳ್ಬಹುದಾ ಅಂತ. ಫಾರ್ ಎಕ್ಸಾಂಪಲ್, ಸಾಮಾನ್ಯವಾಗಿ ಅಮಾವಾಸ್ಯೆ ಕಳೆದು ಮಾರನೇ ದಿನ ನೋಡಿದಾಗ ಕೆಲವೊಂದು 3 ರಸ್ತೆಗಳು ಸೇರುವಂಥ ಜಾಗದಲ್ಲಿ ನಿಂಬೆಹಣ್ಣು ನೋಡಿರ್ತೀವಿ. ಮಾಟ ಮಂತ್ರ ಮಾಡಿ ಎಲ್ಲೋ ಏನೋ ಬಿಸಾಕಿರೋದನ್ನ ನೋಡಿರ್ತೀವಿ. ಮನೆ ಮುಂದೆ ಅದನ್ನ ಮಡಕೆ ಒಡೆದಿರೋ ಮಡಕೆಗಳು ನೋಡೋದಿರಬಹುದು. ಅದನ್ನ ಮುಟ್ಟಬಾರ್ದು, ಅದನ್ನ ದಾಟಬಾರ್ದು, ಅಥವಾ ಇನ್ನೆಲ್ಲೋ ಇದ್ದಾಗ, ಅದು ನಮಗೆ ಗೊತ್ತಿರೋ ಜಾಗದಲ್ಲೇ ಆಗ್ಬೇಕಂತಿಲ್ಲ, ಇನ್ನೆಲ್ಲೋ ಇದ್ದಾಗ್ಲೂ ಕುತೂಹಲಕ್ಕೂ ಅದ್ರ ಹತ್ರ ಹೋಗ್ಬಾರ್ದು ಅನ್ನೋ ಥರದ ಡೂಸ್ ಅಂಡ್ ಡೋಂಟ್ಸ್ ಏನೇನು? ಯಾವ್ದ್ರಿಂದ ದೂರ ಇರಬೇಕು ನಾವು? ಈ ತಂತ್ರಗಳು ಮಡಕೆಲಿರ್ಬೋದು, ವಿಭೂತಿ ಇರ್ಬೋದು, ಅಥವಾ ವಸ್ತ್ರಗಳಿರ್ಬೋದು, ಹ್ಮ್. ಯಾವುದೋ ಒಂದು ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. ಮಡಕೆ, ಹ್ಮ್. ನಿಂಬೆಹಣ್ಣು ಮಂತ್ರ ಹ್ಮ್. ಸಾಕಿರ್ತಾರೆ, ಹ್ಮ್. ಕೋಳಿ ಮೊಟ್ಟೆ ಹ್ಮ್. ಅಥವಾ ತೆಂಗಿನಕಾಯಿ, ನಾರಿಕೇಲ ಪ್ರಯೋಗ, ಜಂಬೂರ ಪ್ರಯೋಗ. ಜಂಬೂರ ಫಲ ಅಂದರೆ ನಿಂಬೆಹಣ್ಣು. ಹ್ಮ್. ಇದೆಲ್ಲ ಆ ಒಂದು ಟೆಕ್ನಾಲಜಿ ತೊಗೊಂಬಂದಿರ್ತಾರೆ. ಅದಕ್ಕೆ ಅವನು ಏನು ಮಾಡಿರ್ತಾರೆ, ಪ್ರಯೋಗ ಮಾಡಿರ್ತಾನೆ, ಮಂತ್ರ ಹಾಕಿರ್ತಾನೆ, ಹ್ಮ್. ಎಲೆಕ್ಟ್ರಿಸಿಟಿ ಪಾಸ್ ಮಾಡಿರ್ತಾನೆ. ಯಾವುದೋ ಒಂದು ಕಾಳಿನೋ ದುರ್ಗಿನೋ ಪ್ರತ್ಯಂಗಿರೋ ಏನೋ ಒಂದು ಮಾಡಿರ್ತಾನೆ. ಅದನ್ನು ನಾವು ಮನೆ ಮುಂದೆ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ನಮ್ಮ ಮನೆ ಮುಂದೆ ನಾವು ಬೆಳಗ್ಗೆ ಬಾಲು ತೆಗೆದ ತಕ್ಷಣ ಕುಡಿಕೆ ಹ್ಮ್. ಮಡಕೆ ಎಲ್ಲ ಬಂದಿತ್ತಲ್ಲಿ. ಹ್ಮ್. ಮಣ್ಣು, ಹ್ಮ್. ಅರ್ಶಿನ, ಕುಂಕುಮ, ಬಳೆ, ಪ್ರಾಣಿ ಹ್ಮ್. ಹ್ಮ್. ಮೂಳೆ ಏನೇನೋ ಮಾಡಿರ್ತಾನೆ. ಅವನು ಟೆಕ್ನಾಲಜಿನ ಒಂದು ಮೂಳೆ, ಮಡಕೆ ಟೆಕ್ನಾಲಜಿ, ವಿಭೂತಿ ಹ್ಮ್. ಟೆಕ್ನಾಲಜಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಮಾಡಿ ಅದಕ್ಕೊಂದು ಮಾಡಿ ತಂದು ಹಾಕ್ಬಿಟ್ಟಿರ್ತಾನೆ. ನಾವು ಅದನ್ನು ಮಾಡಿ ತಂದು ಹಾಕಿದಾಗ ಅದನ್ನು ನಾವು ಮುಟ್ಟಬಾರ್ದು. ಹ್ಮ್. ಮುಟ್ಟಬಾರ್ದು. ಮುಟ್ಟಿದಾಗ ಡೈರೆಕ್ಟಾಗಿ ನಮ್ಗೆ ಅದು ನಮ್ಮ ಸೂಕ್ಷ್ಮ ಶರೀರದಿಂದ ಎಳ್ಕೊಂಬಿಡ್ತದೆ. ಅವನಿಗೆ ಏನು ಮಾಡಿದೋ ಅದು ಸಕ್ಸಸ್ ಆಗಿಬಿಡ್ತದೆ. ಅದರಿಂದ ಅದರ ಮೇಲೆ ಗೋಮೂತ್ರ ಹಾಕಬೇಕು, ಹ್ಮ್. ಬೆಂಕಿ ಹಾಕ್ಬಿಡ್ಬೇಕು ಗೋಮೂತ್ರ ಇಲ್ಲ ಅಂದರೆ, ಅಥವಾ ಬೇರೆ ನಮಗೆ ಸ್ಪರ್ಶ ಆಗದೆ ಇರೋ ಥರ ಪೊರ್ಕೆ ಅಥವಾ ಒಂದು ಕೋಲು, ಇಲ್ಲ ಇನ್ನೂ ಒಂದು ಸ್ಟ್ರಾಂಗ್ ಆಗ್ತು ಅಂತಂದರೆ ಈ ಪುತ್ತಲಿಕ ಪ್ರಯೋಗ ಎಲ್ಲ ಮಾಡ್ತಾರೆ. ಅದ ಮೇಲೆ ಯಾರ ಮನೆಯಲ್ಲಿ ಹಾಕಿರ್ತಾರೋ ಆ ಮನೆ ಯಜಮಾನ ಅಥವಾ ಯಜಮಾನಿ ಅವರು ಮೂತ್ರ ತಂದು ಅದ್ರ ಮೇಲೆ ಹಾಕ್ಬಿಟ್ರೆ ಮುಗಿದೋಯ್ತು. ಅವ್ನು ಯಾರು ಮಾಡ್ರೆ ಅವ್ನಿಗೆ ಹೊಟ್ಟೋಗ್ಬಿಡುತ್ತೆ ಇಮಿಡಿಯೇಟ್ ವಿತಿನ್ 5 ನಿಮಿಷದಲ್ಲಿ. ಅದನ್ನು ಅದರ ಶಕ್ತಿನ ಭಂಗ ಮಾಡಬೇಕು, ಡಿಸ್ಟರ್ಬ್ ಮಾಡಬೇಕು, ಡಿಸ್ಚಾರ್ಜ್ ಮಾಡಬೇಕು. ಗೋಮೂತ್ರ ಪವರ್ಫುಲ್. ನಿಮಗೆ ಗೋಮೂತ್ರ ಎಲ್ಲಿ ಸಿಗುತ್ತೆ ಇವತ್ತು? ಸಿಗೋದು ಕಷ್ಟ. ಬೆಳಗ್ಗೆ ಮನೆ ಬಾಲು ತೆಗೆದ ತಕ್ಷಣ ಮುಂದೆ ಹಾಕ್ಬಿಟ್ಟಿದ್ದಾರೆ. ನೀವು ಏನಿದೆ ಗೋಮೂತ್ರ ಇಲ್ಲ, ಸಿಗೋದಿಲ್ಲ, ಹಸುಗಳು ಸಿಗೋದಿಲ್ಲ. ಅವಾಗೇನು ಮಾಡಬೇಕು? ನಿಮ್ಮ ಮೂತ್ರನೇ ತೊಗೊಂಬಂದು ಹಾಕ್ಬಿಟ್ಟ ಅಂದರೆ ಅದು ಮುಗಿದೋಯ್ತು. ಇಲ್ಲ ಸುಟ್ಬಿಡ್ಬೇಕು. ಇದಿಷ್ಟು ಮಾಡಿಬಿಟ್ಟ ಅಂತಂದರೆ ಅವನದಿಂದ ಸೇಫ್ ಸೇಫ್ ಆಗೋದು ಹೆಂಗೆ ಅಂತ ಈ ಥರ ಹ್ಮ್. ಮಾಡಿದಾಗ. ಇದೆಲ್ಲ ಮಾಡೋದು ದಿನ ಪದೇ ಪ್ರತಿ ಅಮಾಸೆ ತಂದು ಹಾಕ್ತಾನೇ ಇರ್ತಾರೆ, ಮಾಡ್ತಿರ್ತಾರೆ. ಅವಾಗೇನು ಮಾಡಬೇಕು? ನಾವು ಒಂದು ಒಳ್ಳೆ ದೇವಿ ಅಥವಾ ನರಸಿಂಹ, ಹನುಮಂತ ಇಂಥ ಮಂತ್ರಗಳನ್ನ ನಾವು ದಿನ ಜಪ ಮಾಡ್ತಿದ್ದಷ್ಟು ಆ ಯಂತ್ರ, ಅವನೇನು ಮಾಡಿದೋ ಯಂತ್ರ, ಅದು ನಮಗೆ ಕೈಗೋ ಕಾಲಿಗೋ ಯಂತ್ರ ಆಗಿರ್ತದೆ. ಅದು ಹ್ಮ್. 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 ಆ ಪಾರ್ಟು ಹ್ಮ್. ಹೃದಯಘಾತ ಆಗಲಿ ಸಾಧ್ಯತೆ, ಹೃದಯಕ್ಕೆ ಸಂಬಂಧಪಟ್ಟವನು ಎಂತ ಬರೆದಿರ್ತಾನೆ, ತಾಮ್ರತಗಡಲ್ಲೋ ಅಥವಾ ಒಂದು ಭುಜಪತ್ರಲ್ಲೋ ಬರೆದಿಟ್ಟಿರ್ತಾನೆ. ಆ ಯಂತ್ರ ನಮ್ಮ ಹೃದಯಕ್ಕೆ ಬರ್ತದೆ. ಅಲ್ಲಿದು ಏನಿದೆಯೋ ಅದು ರಿಫ್ಲೆಕ್ಟ್ ಆಗ್ತಿರ್ತದೆ. ಯಾಕೆಂದರೆ ಎನರ್ಜಿ, ಲಾ ಆಫ್ ವೈಬ್ರೇಷನ್, ಹ್ಮ್. ಲಾ ಆಫ್ ಅಟ್ರಾಕ್ಷನ್. ಈ ಹ್ಮ್. ಯಂತ್ರ ವರ್ಕ್ ಆಗೋದು ಹೆಂಗೆ ಗೊತ್ತಾ? ಯಂತ್ರ ಮಂತ್ರ ತಂತ್ರ ಯಾವುದೇನು ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ವೈಬ್ರೇಷನ್ ಮೇಲೆ ವರ್ಕ್ ಆಗ್ತಿದೆ. ಇದು ಹ್ಮ್. ಯೂನಿವರ್ಸ್ ಎಲ್ಲ ಇದು. ಆ ಭುಜಪತ್ರೆ ತಾಮ್ರ ತಗಡ ಮೇಲೆ ಏನು ಬರ್ದೇನೋ ಆ ಯಂತ್ರ ಡಿವೈಸು ಈ ಡಿವೈಸ್ಗೆ ಕನೆಕ್ಟ್ ಆಗಿಬಿಡ್ತದೆ. ಹೃದಯ ಒಂದು ಡಿವೈಸು, ಅದಕ್ಕೆ ಮಂತ್ರ ಹಾಕಿರ್ತಾನೆ, ಆಗ ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಡ್ತದೆ. ಹ್ಮ್. ಆ ಡಬ್ ಅನ್ನೋದಕ್ಕೆ ಒಂದು ಮಂತ್ರ ಹಾಕಿರ್ತಾನೆ, ಅದು ಸಿಸ್ಟೋಲ್ ಡಯಸ್ಟೋಲ್. ಆ ಮಂತ್ರ ಏನಾಗುತ್ತೆ, ಇಲ್ಲಿ ಸ್ಟಾಪ್ ಮಾಡ್ತಾನೆ, ಕುಸಿದಂಗೆ ಬಿದ್ದು ಸತ್ತೋಗ್ಬಿಡ್ತಾನೆ. ಯಂತ್ರ ಹೃದಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ತಗಡೆ ಬರ್ತಾನೆ, ಮಂತ್ರ ಹೃದಯಕ್ಕೆ ಮಾಡೋದಂಥದ್ದು. ತಂತ್ರ ಏನೋ ನಮ್ದು ಯಾವುದೋ ಒಂದು ತಂತ್ರ, ಬಟ್ಟೆನೋ ಚಪ್ಪಿನೋ ಕೂದಲೋ ಉಗುರೋ ಏನೋ ತೊಗೊಂಡಾಗ ಹಾಕ್ಬಿಟ್ಟು ಎಲ್ಲ ಫೋಟೋ ಎಲ್ಲೋ ಡೌನ್ಲೋಡ್ ಮಾಡ್ಕೊಂಡಿರ್ತಾನೆ.
ಇಲ್ಲ ಒಂದು ಸಣ್ಣ ಬೊಂಬೆ ಮಾಡಿ ಅದಕ್ಕೆ ಆಹ್ವಾನ ಮಾಡಿರ್ತಾನೆ. ಆ ವ್ಯಕ್ತಿ ಹೆಸರು, ಗೋತ್ರ, ನಕ್ಷತ್ರ ಗೊತ್ತಿದ್ರೆ. ಇಲ್ಲ ಅವನು ಕ್ರೂಡಾಗಿ ಒಂದು ಮೆಥಡಲ್ಲಿ ಅವನು ಆಹ್ವಾನ ಮಾಡಿರ್ತಾನೆ. ತಂದು ಅದಕ್ಕೆ ಹಾಕಿ ಬಿಟ್ಟ ಅಂತಂದರೆ ಮುಗಿದೋಯ್ತು ಒಂದು ಕತೆ. ಹಾರ್ಟಲ್ಲಿ ಎಲ್ಲ ಬಾಡಿಲಿ ಏನೂ ಇಲ್ಲ. ಡಾಕ್ಟರ್ ಎಲ್ಲ ಹೇಳ್ತಾರೆ ಎಲ್ಲ ರಿಪೋರ್ಟು ನಾರ್ಮಲ್. ಮಾತ್ರ ಅವ್ನಿಗೆ ಹೆಂಗೆ ಸತ್ತ ಗೊತ್ತಿಲ್ಲ. ಹೆಂಗೆ ರಕ್ತ ಕ್ಯಾನ್ಸರೇ ಇಲ್ಲ, ಬ್ಲಡ್ ಕ್ಯಾನ್ಸರ್, ರಕ್ತವಂತಿ ಮಾಡ್ದ. ಎಲ್ಲ ECG, CTC ಎಲ್ಲ ಏನೇನು ಟೆಕ್ನಾಲಜಿ ಇದೆ ಎಲ್ಲ ಮಾಡಿ ಟೆಸ್ಟ್ ಮಾಡಿಸಿದ್ದಾನೆ, ಎಲ್ಲ ನಾರ್ಮಲ್, ಏನೂ ಇಲ್ಲ ಅಂತ. ಬಟ್ ಅವ್ನು ನೆರಳು ತಪ್ಪಲ್ಲ. ಬಟ್ 21st ಸೆಂಚುರಿಲಿ ಇದ್ದೀವಿ, 2025 ಅಲ್ಲಿ ಇದ್ದೀವಿ. ಎಷ್ಟು ಕಾಮನ್ ಸರ್ ಇದು ಇವತ್ತಿನ ದಿನ? ಇದು ಇನ್ನೂ ಜಾಸ್ತಿ ಆಗುತ್ತೆ ಸೆಂಚುರಿ ಹೋದಾಗೆಲ್ಲ. ಗೊತ್ತಾ, ಮನುಷ್ಯ ರಾಕೆಟ್ ಕಂಡು ಹಿಡ್ದ. ಇದೆಲ್ಲ ಅಥರ್ವಣ ವೇದ. ಅಥರ್ವಣ ವೇದ ಏರೋಪ್ಲೇನು, ರಾಕೆಟ್ ಹೆಂಗೆ, ಟ್ರೈನ್ ಹೆಂಗೆ, ಬಸ್ ಹೆಂಗೆ, ಫ್ಯಾನ್ ಹೆಂಗೆ ಎಲ್ಲ ಅಥರ್ವಣದಲ್ಲಿ ಹೇಳಿರೋದು. ಅಥರ್ವಣ ವೇದನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅದನ್ನು ನಡಕ್ಕಿಂತ ಹೆಚ್ಚಾಗಿ ಕೆಲವು ವಿಷಯಗಳನ್ನ ಇದರಲ್ಲಿ ಷಟ್ಕರ್ಮದಲ್ಲಿ ಎಲ್ಲದರಲ್ಲೂ ಇಟ್ಟಿದೆ. ಸರ್, ತಂತ್ರಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಈಗ ಯಂತ್ರ ಅಂತ ಬರ್ತಿದ್ದ ಹಾಗೆ ಅದೊಂದು ಶ್ರೀಚಕ್ರದ ಯಂತ್ರ ಇರಬಹುದು, ಸಾಕಷ್ಟು ನೀವು ಹೇಳಿದ ಹಾಗೆ ಒಳ್ಳೆ ಕೆಲಸಗಳಿಗೆ ಬಳಸ್ಕೊಳ್ಳುವಂಥ, ಸದಾಚಾರಕ್ಕೆ ಬಳಸ್ಕೊಳ್ಳುವಂಥ ಯಂತ್ರಗಳು. ಆದರೆ ಯಾವುದನ್ನ ಮನೇಲಿಟ್ಟರೆ ಉತ್ತಮ, ಒಳ್ಳೆ ಫಲಗಳು ಸಿಗತ್ತೆ? ಯಾಕಂದ್ರೆ ಕೆಲವೊಂದು ಯಂತ್ರಗಳನ್ನು ಇಟ್ಟಾಗ ಅದೇ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗತ್ತೆ, ಸುಮ್ಮನೆ ತಂದಿಡಕ್ಕಾಗಲ್ಲ. ಹಾಗಾಗಿನೇ ಕೆಲವೊಂದು ದೇವಸ್ಥಾನಗಳಿಗೆ ಅಥವಾ ಆರಾಧನೆ ನಡೆಯುವಂಥ ಜಾಗಕ್ಕೆ ಮಾತ್ರನೇ ಸೂಕ್ತವಾಗಿರುತ್ತೆ. ಮನೆಗೆ ತಂದಿಟ್ಕೊಳ್ಬಹುದಾದಂಥ ಪವರ್ಫುಲ್ ಆಗಿರುವಂಥ ಯಂತ್ರಗಳು ಯಾವ್ಯಾವ್ದು? ನೋಡಿ, ಕೆಲವರು ವಿಗ್ರಹ ಆರಾಧನೆ ಮಾಡ್ತಾರೆ, ಮನೆಯಲ್ಲಿ ವಿಗ್ರಹ ಇಡ್ತಾರೆ. ಕೆಲವು ಬಿಂಬ ಆರಾಧನೆ. ಬಿಂಬ ಅಂದರೆ ಫೋಟೋ. ಈಗ ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ವಿಗ್ರಹ ಇಡೋದಿಲ್ಲ. ಕೆಲವ್ರ ಮನೆಯಲ್ಲಿ ಯಂತ್ರ ಇಟ್ಟು ಪೂಜೆ ಮಾಡ್ತಾರೆ. ಯಂತ್ರ ಅಂದರೆ ಈ ವಿಗ್ರಹಕ್ಕೆ ಏನಿದೆಯೋ, ಫೋಟೋದಲ್ಲಿ ಇದೆಯೋ ಅದೇ ಶಕ್ತಿ ಯಂತ್ರದಲ್ಲಿ ಇರ್ತದೆ. ಅದಕ್ಕೆ ಯಂತ್ರ ಮನೇಲಿ ಇಡ್ಬೋದು, ಯಾವ್ದಾದ್ರು ಒಂದಿಟ್ಟು ಪೂಜೆ ಮಾಡಿ. ಇಲ್ಲ ವಿಗ್ರಹ ಇಡೋದಾದ್ರೆ ಯಂತ್ರ ಬೇಡ. ಈಗ ಲಕ್ಷ್ಮಿ ಯಂತ್ರ ಅಂತ ನೀವು ಹೇಳಿದ್ರಿ. ಲಕ್ಷ್ಮಿಲಿ ಏನು ಅವ್ರದ್ದು ಆಟಿಟ್ಯೂಡ್, ನಡವಳಿಕೆ, ಆಕೆ ಆಚಾರ ವಿಚಾರ ಎಲ್ಲ ಯಂತ್ರದಲ್ಲಿರ್ತದೆ. ಕೆಲವು ವಿಗ್ರಹ ಇಡಕ್ಕೆ ಭಯ, ವಿಗ್ರಹಕ್ಕೆ ನೈವೇದ್ಯ ಮಾಡಬೇಕು, ಪೂಜೆ ಅಭಿಷೇಕ ಮಾಡಬೇಕು, ಅದು ಇದು ಅಂತೆಲ್ಲ ಹೇಳ್ತಾರೆ. ಲಕ್ಷ್ಮಿ ಯಂತ್ರ ಇಟ್ಟು ಪೂಜೆ ಮಾಡೋದು. ಯಂತ್ರ ಒಂದು ವ್ಯಕ್ತಿಯ ಕಂಪ್ಲೀಟ್ ಬಾಡಿ ಮೈಂಡ್ ಅದಲ್ಲಿರ್ತದೆ. ಯಂತ್ರ ಅಂದ್ರೆ ಏನು, ಒಂದು ವ್ಯಕ್ತಿಯ ಕಂಪ್ಲೀಟ್, ಅದು ಹೆಣ್ಣಾಗಲಿ ಗಂಡಾಗಲಿ, ಅದು ಮೈಂಡು, ಬಾಡಿ, ಸೋಲ್ ಇದಿಷ್ಟು ಅದಕ್ಕೊಂದು ಪ್ರಾಣ ತುಂಬಿದಾಗ ಅದು ವರ್ಕ್ ಆಗುತ್ತೆ. ಪ್ರಾಣ ಹೆಂಗೆ ತುಂಬೋದು, ಎಲೆಕ್ಟ್ರಿಸಿಟಿ ಪಾಸ್ ಹೆಂಗೆ, ಮಂತ್ರದಿಂದ. ಅದರಿಂದ ಯಂತ್ರನ ಮನೇಲಿ ಇಟ್ಟ ಮೇಲೆ ಅದಕ್ಕೆ ದಿನನಿತ್ಯ ಒಬ್ಬ ಮನುಷ್ಯನಿಗೆ ಏನು ಊಟ ತಿಂಡಿ ಬೇಕು, ಅವು ಏನು ಸತ್ಕಾರ ಮಾಡ್ತಿರೋ ಅದೇ ಥರ ಅದಕ್ಕೆ ಮಾಡಿದಾಗ ನಿಮಗೆ ಪವರ್ ಜಾಸ್ತಿ ಕೊಡ್ತಾ ಇರ್ತದೆ, ಅದು ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ. ಸುಮ್ಮನೆ ಶೋಕೇಶಲ್ಲಿ ತಂದು ಇಟ್ಬಿಟ್ರೆ ಅದೊಂದು ಬೊಂಬೆ ಇದ್ದಂಗೆ. ಅದರಿಂದ ಇವಾಗ ಏನಾಗಿದೆ ಕಲಿಯುಗದಲ್ಲಿ, ಇವೆಲ್ಲ ಬರೀ ಮೋಸ. ಒಳಗಡೆ ಲಕ್ಷ್ಮಿ ವಿಗ್ರಹನೂ ಇಟ್ಟಿದ್ದಾರೆ, ಲಕ್ಷ್ಮಿ ಫೋಟೋನೂ ಇದೆ, ಕಳಶನೂ ಇದೆ, ಮುಂದೆ ಲಕ್ಷ್ಮಿ ಯಂತ್ರ ಬರೆದಿದ್ದಾರೆ. ಒಂದು ಆತ್ಮ ಎಲ್ಲಿ ಎಷ್ಟಂತ ಹೋಗುತ್ತೆ? ಇಲ್ಲ ಆತ್ಮ ವಿಗ್ರಹದಲ್ಲಿರಬೇಕು, ಇಲ್ಲ ಲಕ್ಷ್ಮಿ ಆತ್ಮ ಕಳಶದಲ್ಲಿರಬೇಕು, ಇಲ್ಲ ಲಕ್ಷ್ಮಿ ಆತ್ಮ ಫೋಟೋದಲ್ಲಿರಬೇಕು, ಇಲ್ಲ ಲಕ್ಷ್ಮಿ ಆತ್ಮ ಯಂತ್ರದಲ್ಲಿರಬೇಕು. ಆ ನಾಲ್ಕಲ್ಲಿ ಹೆಂಗೆ ಆಗುತ್ತೆ? ಅದರಿಂದ ಯಾವುದಾದ್ರು ಒಂದನ್ನು ಮನೇಲಿಡ್ಬೇಕು. ಯಾಕೆ ಮನೇಲಿ ಇಡಬೇಕು ಅಂತಂದರೆ, ನಿಮಗೆ ಸಗುಣ ರೂಪದಲ್ಲಿ ಪೂಜೆ ಮಾಡೋಕ್ಕೆ ಆಗೋದಿಲ್ಲ. ಸಗುಣ ಅಂದರೆ ನಮಗೆ ಹಿಂಗೆ 2 ಕಣ್ಣು, 2 ಕಿವಿ, ಮೂಗು, ಬಾಯಿ, ಇದು ಅದೇ ಥರ ಆಕಾರ ಇರೋರು ಇಟ್ಟು ಪೂಜೆ ಮಾಡೋಕ್ಕೆ ಸಗುಣ. ಇದು ನಿರ್ಗುಣ ರೂಪ ಯಂತ್ರಗಳು. ನಿರ್ಗುಣ ಅಂದರೆ ಕಣ್ಣು, ಕಿವಿ, ಮೂಗು ಎಲ್ಲೂ ಬರೆಯೋದಿಲ್ಲ. ಬರದ್ರೆ ಹಬ್ಬಬ್ಬ ಅಂದರೆ ಆ ದೇವ್ರದ್ದು ಉಸಿರಾಟದ್ದು ಮತ್ತು ಆ ದೇವ್ರದ ಅಂಗಾಂಗ ಆಗೋ ಚರಣಗಳ ಬೀಜಾಕ್ಷರ ಬರ್ತಿರ್ತಾರೆ. ಈಗ ಐಂ ಅಂತ ಬರಿತೀವಿ, ಅದು ಸರಸ್ವತಿ. ಉಸು ತಗೊಳ್ಳೋದು, ಉಸು ಬಿಡುವಾಗ ಐಂ ಅಂತ ಹೇಳ್ತದೆ. ಮ್ರೀಂ ಕಾಳಿ, ಕ್ಲೀಂ ದುರ್ಗಿ, ಕ್ಷೋಂ ಅನ್ನೋ ಪದ ನರಸಿಂಹ. ಉಸು ತಗೊಳ್ಳೋದು, ಆಕ್ಸಿಜನ್ ತಗೊಳ್ಳೋದು ಕ್ಷೋಮೆ, ಕಾರ್ಬನ್ ಡೈಆಕ್ಸೈಡ್ ಬಿಡೋದು ಕ್ಷೋಮ್ ಅಂತಾನೆ. ಅದರಿಂದ ಕ್ಷೋಮ್ ಆಗಿ ಅಂತಲೇ ಒಂದು ಬೀಜ ಮಂತ್ರ ಬರೆದಿರ್ತಾರೆ, ಕ್ಷೋಮ್ ಅಂತೇಳಿ. ಆ ಕ್ಷೋಮ್ಗೆ ಎಷ್ಟು ವೈಬ್ರೇಷನ್ ಬರ್ತದೋ ಅನ್ನೋದಕ್ಕೆ 1 ಮಾತ್ರೆ, 2 ಮಾತ್ರೆ, 3 ಮಾತ್ರೆ ಅಂತ ಹೇಳಿ ಅದಕ್ಕೆ ನಂಬರ್ಗಳಿಟ್ಟಿರ್ತಾರೆ. ಆ ನ್ಯೂಮರಾಲಜಿ ಬರೀತಾರೆ, ಇಲ್ಲ ಬೀಜಾಕ್ಷರ ಬರೀತಾರೆ. ಅದರಿಂದ ಯಂತ್ರ ಮನೇಲಿ ಇಟ್ಟರೆ ಬಹಳ ಒಳ್ಳೇದು, ಅದೊಂದು ಡಿವೈಸ್. ಆದರೆ ನೀವೇನು ದಿನ ಬೆಳಗ್ಗೆ ತಿಂಡಿ, ಕಾಫಿ, ಊಟ, ರಾತ್ರಿ ಊಟ ಎಲ್ಲ ಮಾಡ್ತಿರೋ ಹಾಗೆ ಅದಕ್ಕೂ ಸತ್ಕಾರ ಆಗಬೇಕು. ಆಗ ನಿಮಗೆ ವೈಬ್ರೇಷನ್ ಜಾಸ್ತಿ ಕೊಡುತ್ತೆ. ಹೀಗಾಗಿ ಯಂತ್ರ ಪೂಜೆ ಭಾಳ ವಿಶೇಷ. ಯಂತ್ರ ಯಾರು ಬೇಕಾದ್ರೂ ಮಾಡ್ಬೋದು. ವಿಗ್ರಹ ಆರಾಧನೆ ಮಾಡೋಕ್ಕೆ ಅವಕಾಶ ಇಲ್ಲ, ಫೋಟೋ ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ. ಆ ಥರ ಏನೋರು ಯಂತ್ರ ಇಟ್ಬಿಡಿ ಮನೇಲಿ. ಆ ಯಂತ್ರ ಎವ್ರಿ ಟೈಮ್ ನೀವು ಪೂಜೆ ಮಾಡಿದಾಗಲೂ 10 ದಿಕ್ಕುಗಳು ಅದರದೇ ಆದ ವೈಬ್ರೇಷನ್. ಅದು ಕಾಪರ್ ಅಯಾನ್ಸ್. ಭುಜಪತ್ರದಲ್ಲಿ ಅಯಾನ್ಸು, ಮ್ಯಾಂಗನೀಸು, ಐರನ್ನು ಎಲ್ಲ ಇದೆ. ಅದೇನಾಗುತ್ತೆ,
ಪ್ರೊಡ್ಯೂಸ್ ಮಾಡಿ ನಿಮ್ಗೆ ಎಲ್ಲೆಲ್ಲಿ ವೀಕ್ನೆಸ್ ಅದನ್ನು ಪ್ರೊಟೆಕ್ಟ್ ಮಾಡ್ತದೆ. ಈ ಸಬ್ಜೆಕ್ಟೇ ಬಹಳ ಇಂಟ್ರೆಸ್ಟಿಂಗ್. ಯಂತ್ರ, ಮಂತ್ರ, ತಂತ್ರ. ಬಿಫೋರ್ ವಿ ಎಂಡ್ ಆರ್ ಕಾನ್ವರ್ಸೇಷನ್ ಸರ್, ಪುರಾಣಗಳಲ್ಲಿನ ಇದರ ಮತ್ತಷ್ಟು ಉಲ್ಲೇಖಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ ನೀವು ನಮಗೆ? ನೋಡಿ, ಈ ತಂತ್ರಗಳು ಬಹಳ ಚೆನ್ನಾಗಿ ರಾವಣ ಮಾಡ್ತಿದ್ದ. ಹ್ಮ್ ಆ, ಒಂದು ಯಂತ್ರ ಬಿಟ್ಬಿಟ್ಟಿದ್ದಂತ ರಾವಣ. ಹ್ಮ್ ಅಲ್ಲಿ ಯಾರೂ ಒಳಗೆ ಬರಕ್ ಆಗ್ತಿರ್ಲಿಲ್ಲ. ಹ್ಮ್ ಅದಂತ ದಿಗ್ಬಂಧನ, ಹ್ಮ್ ದಾಟಕ್ ಬರಕ್ ಆಗ್ತಿಲ್ಲ. ಹನುಮಂತ ಅದನ್ನ ದಾಟ್ಬಿಟ್ಟು ಹೋಗಿ ಬಾಲ ಬೆಂಕಿ ಹಚ್ಕೊಂಡು ಹೋಗಿ ಸುಟ್ಟಾಕ್ಬಿಡ್ತಾರೆ ಹ್ಮ್ ಲಂಕಾಪಟ್ಟಣ. ಹ್ಮ್ 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 ಅಲ್ಲಿಗೆ ರಾವಣ ಒಂದು ತಂತ್ರ ರೆಡಿ ಮಾಡಿ, ಅದಕ್ಕೆ ಯಂತ್ರ ರೆಡಿ ಮಾಡಿದ್ದ. ತಂತ್ರ ಏನೋ, ಎಷ್ಟು ವೀಲ್ ಇತ್ತು, ಅದಕ್ಕೆ ಎಲ್ಲಿ ಕರೆಕ್ಟ್ ಏನೇನು ನಟ್ಟು ಬೋಲ್ಟ್ ಏನು ಹಾಕಿದ್ನೋ ಗೊತ್ತಿಲ್ಲ, ತಂತ್ರ. ಹ್ಮ್ ಬಟ್ ಯಂತ್ರ ರೆಡಿ ಮಾಡಿದ್ದ, ಹ್ಮ್ ಅದಕ್ಕೊಂದು ಶಕ್ತಿ ತುಂಬಿದ್ದ ಅವನು. ಹ್ಮ್ ಅಲ್ಲಿ ಯಾರು ದಾಟಕ್ಕಾಗ್ತಿಲ್ಲ. ಬಟ್ ಹನುಮಂತ ಅದನ್ನು ಮೀರಿ ಹೋಗಿ ಸೀತೆಗೆ ಉಂಗುರ ಕೊಟ್ಟು ಅವನು ವಿಚಾರಿಸಿ ಯೋಗಕ್ಷೇಮವಾಗಿ ಬರ್ಬೇಕಾದ್ರೆ ಅದೇ ದಾಟಿ ಲಂಕೆನ ಸುಟ್ಟಾಕ. ಹ್ಮ್ ತಂತ್ರ ಪ್ರಯೋಗ. ಲಕ್ಷ್ಮಣ ಏನ್ ಮಾಡ್ತಾನೆ, ಅದಕ್ಕೆ ಈ ಗೆರೆ ದಾಟಬೇಡಿ ನಾವು ಬರೋವರೆಗೂ ಅಂತೇಳಿ ಕುಟ್ಟಿರೋದ ಮುಂದೆ ತನ್ನ ಬಾಣ ಬಿಟ್ಟು ಒಂದು ಗೆರೆ ಹಾಕ್ತಾನೆ. ಅದು ತಂತ್ರ ಹಾಕ್ತಾನೆ. ಈ ದಾಟಿದ್ರೆ ನಿಮ್ಗೆ ತೊಂದರೆ ಆಗ್ತದೆ ಅಂಥೇಳಿ ಅವನು ಹೋದ. ರಾವಣ ಬಂದ. ರಾವಣ ಅದನ್ನ ದಾಟಕ್ಕೆ ಅವನಿಗೂ ಭಯ. ಹ್ಮ್ ಬಟ್ ಸೀತಾ ಒಳಗೆ ಕರ್ಕೋಬೇಕು ಅವನು ತಾನಿರೋ ಜಾಗಕ್ಕೆ. ಅಮ್ಮ ನಿನ್ನ ಭಿಕ್ಷಣ ಬಂದು ನನ್ನ ಜೊಳಿಗೆಗೆ ಹಾಕು ಅಂತ ಅವಳು ಹೇಳ್ತಾಳೆ. ಸೀತಾ, ನಮ್ಮ ಲಕ್ಷ್ಮಣ ಒಂದು ಗೆರೆ ಹಾಕಿದ್ದಾನೆ, ಲಕ್ಷ್ಮಣ ರೇಖೆ, ಅದು ತಂತ್ರ, ಯಂತ್ರ ಅಲ್ಲ, ಅದು ತಂತ್ರ. ನಾನು ಬರಕ ನೀವೇ ಒಳಗೆ ಬನ್ನಿ ಅಂತ ಹೇಳ್ತಾರೆ. ಇಲ್ಲೆಲ್ಲ ನೀ ಬಾಮ್ಮ, ನೀನೇ ಬರಬೇಕು, ಇಲ್ದವರೆಗೆ ದೋಷ ಬರುತ್ತೆ ಅಂತ ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಅವಳ ಆ ಗೆರೆ ದಾಟಿಸ್ಬಿಟ್ಟು ಕಿಟಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಇದು ಗೊತ್ತು ಎಲ್ರಿಗೂ, ರಾಮಾಯಣದಲ್ಲಿ ಬರುವಂಥದ್ದು. ಆ ತಂತ್ರನ ಎಷ್ಟು ಪವರ್ಫುಲ್ ಆಗಿತ್ತು ಅಂತಂದ್ರೆ ರಾವಣ ಕೂಡ ದಾಟಕ್ಕಾಗ್ತಿಲ್ಲ. ನೋಡಿ, ಅವತ್ತಿನ ಕಾಲದಲ್ಲಿ ಹೆಂಗಿತ್ತು. ಹಾಗಾದ್ರೆ ಲಕ್ಷ್ಮಣನಿಗೆ ತಂತ್ರವಿದ್ಯೆ ಗೊತ್ತಿತ್ತಲ್ಲ ಅಲ್ವಾ? ಜಿಂಕೆ ಆಗಿ ಚಿನ್ನದ ಜಿಂಕೆ ಆಗಿ ಬಂದ ಅವನು. ಅಲ್ಲಿ ಇಡೀ ಶರೀರನ ಒಂದು ಪ್ರಾಣಿ ದೇಹಕ್ಕೆ ತಗೊಂಬಂದಿಟ್ಟ. ಅವಳು ಚಿನ್ನದ ಜಿಂಕೆ ಬೇಕು ಅನ್ನೋಕ್ಕೋಸ್ಕರ ತಾನೆ ಅವನು ರಾಮ ಹೋಗಿದ್ದು. ಮಾಯಾವಿ ಅವನು. ಅವನಲ್ಲಿ ಎಂಥ ತಂತ್ರ, ತನ್ನ ಶರೀರನೇ ಪ್ರಾಣಿ ರೂಪಕ್ಕೆ ತರುವಂಥ ಒಂದು ತಂತ್ರವಿದ್ಯೆ, ಆ ಪ್ರಾಣಿನೇ ಮಾಡ್ಕೊಳ್ಳುವಂಥ ಒಂದು ಯಂತ್ರವಿದ್ಯೆ ಕಲ್ತಿದ್ದವನು ರಾವಣ. ಅವನು ಚಿನ್ನದ ಮೃಗ ಆಗಿ ಬರ್ತಾನೆ. ಸೀತೆ ಆಸೆ ಪಡ್ತಾಳೆ, ನಂಗೆ ಅದು ಬೇಕು ಅಂದ ತಕ್ಷಣ ರಾಮ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಸೀತೆನ ಕಿಡ್ನಾಪ್ ಮಾಡಲಿಕ್ಕೆ ಒಂದು ನೆಪವಾಯಿತು. ಅದರಿಂದ ರಾಮಾಯಣದಲ್ಲಿ ಸೀತಾ ಸ್ವಯಂವರನೂ ಕೂಡ ಒಂದು ಬಹಳ ವಿಶೇಷವಾದದ್ದು. ಆಮೇಲೆ ಮಹಾಭಾರತದಲ್ಲಿ ಅರ್ಜುನ ಹೆಂಗೆ ಅವನು ಮದುವೆ ಆದ ನಿಮ್ಗೆ ಗೊತ್ತಲ್ವಾ? ಹೇಗೆ ಅವನು ದ್ರೌಪದಿ ಹೆಂಗ್ ಮದುವೆ ಆದ ಅವನು? ಬಾಣವನ್ನ ಶಿವಧನಸ್ಸು ಅದು ಯಂತ್ರ, ಇಟ್ಸ್ ಅ ಡಿವೈಸ್. ಅವನು ತಂತ್ರ ಏನ್ ಮಾಡಿದ್ದ, ಅವನಿಗೆ ಟ್ರೈನಿಂಗ್ ಕೊಟ್ಟಿದ್ರು ಗುರುಗಳು ಅವನಿಗೆ. ಅದಕ್ಕೊಂದು ಮಂತ್ರ ಹಾಕಿ ಅವನು ತಂತ್ರ ಉಪಯೋಗಿಸ್ತಾ ನೀರನ್ನು ನೋಡ್ಕೊಂಡು ಪಕ್ಷಿಗೆ ಬಾಣ ಬಿಡ್ತಾನೆ. ಅದರಿಂದ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ, ತಂತ್ರ ಇಸ್ ಎ ಟೆಕ್ನಾಲಜಿ. ಯಂತ್ರ ಅಂದರೆ ನಾವೇ ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಯಂತ್ರ. ತಗಡಲ್ಲಿ ಬರಿಬೋದು, ಭುಜಪತ್ರ ಬರ್ಬೋದು, ಬೊಮ್ಮೆ ಮಾಡ್ಬೋದು. ಅದು ಮಾಡೋಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಕೂದಲು, ಉಗುರು, ಬಟ್ಟೆ, ಪಾದರಕ್ಷೆ, ಇವೆಲ್ಲ ಇದನ್ನೆಲ್ಲ ಪ್ರಾಪರ್ಟೀಸ್ ಇದ್ದಾಗ ಒಂದು ಯಂತ್ರ ಬರಿಬೋದು. ಅದರಿಂದ ಯಂತ್ರ, ನೀವು ಮಹಾಭಾರತ ರಾಮಾಯಣದಲ್ಲೇ ಆಗಲಿ, ಹಿರಣ್ಯಕಶಿಪುವನ್ನು ಸಂಹಾರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಸಾಕ್ಷಾತ್ ವಿಷ್ಣು ನರಸಿಂಹ ಅವತಾರ ತಾಡಿದ್ರು ಕೂಡ ಅರ್ಧ ಪ್ರಾಣಿ ಅರ್ಧ ಮನುಷ್ಯ ಜನ್ಮ. ಅದಕ್ಕೊಂದು ಸ್ಟೋರಿನೇ ಇದೆ. ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಬೇಕಾದ್ರೆ ಬಹಳ ತಂತ್ರ ಕುತಂತ್ರಗಳನ್ನ ನರಸಿಂಹ ಯೂಸ್ ಮಾಡ್ತಾರೆ. ಇದನ್ನು ಸಾಯಿಸೋಕೆ ಆಗೋದಿಲ್ಲ. ಅವರು ಒಂದೊಂದು 10 ದಿಕ್ಕುಗಳಲ್ಲೂ 10 ದಿಕ್ಕುಗಳು ಒಂದೊಂದು ತಂತ್ರ ಮಾಡಿ ಅವನ ದಿಗ್ಬಂಧನ ಮಾಡಿ ಆಮೇಲೆ ಹೊರಗೂ ಇಲ್ಲ ಒಳಗೂ ಇಲ್ಲ ಹೊಸ್ಲತ್ರ ಇಟ್ಟು ಅವ್ನು ಸಾಯಿಸ್ಬಿಡ್ತಾರೆ. ಆ 10 ದಿಕ್ಕುಗಳು ಏನಾಯಿತು ಅದೇ ಅಹೋಬಲ ನರಸಿಂಹ, 10 ನರಸಿಂಹರು ಇರೋ ಜಾಗ. ಸೊ ನರಸಿಂಹನಿಗೂ ಗೊತ್ತಿತ್ತು ತಂತ್ರವಿದ್ಯೆ. ಇಲ್ಲ ಅಂತ ಮಹಾ ರಾಕ್ಷಸನ ಹೆಂಗೊಳ್ಳಕ್ಕಾಗತ್ತೆ ಅಲ್ವಾ? ದೇವಾನು ದೇವತೆಗಳು ಎಂಥ ತಂತ್ರವಿದ್ಯೆ ಪರಿಣಿತರು. ಹೀಗಾಗಿ ಎಲ್ಲ ಅವತಾರದಲ್ಲೂ ರಾಮಾಯಣ ಮಹಾಭಾರತ ಎಲ್ಲ ಕಡೆ ಬಹಳ ಉಲ್ಲೇಖನ ಇದೆ ಈ ತಂತ್ರದಲ್ಲಿ. ಆಮೇಲೆ ಇದು ಮಹಾಭಾರತದಲ್ಲಿ ಸುದರ್ಶನ ಚಕ್ರವನ್ನು ಬಿಡ್ತಾರೆ, ಕೃಷ್ಣನ ಚಕ್ರ ಬಿಡ್ತಾರೆ. ಆ ಚಕ್ರ ಒಂದು ಯಂತ್ರ, ಇಸ್ ಎ ಡಿವೈಸ್, ಒಂದು ವೀಲು. ಅದು ಫಿಸಿಯಾಲಜಿ ಹೆಂಗಿದೆ, ಅದಕ್ಕೊಂದು ಎನರ್ಜಿ ಪಾಸ್ ಮಾಡ್ತಾರೆ. ಅದು ಸುತ್ಕೊಂಡೋಗಿ ಇಂಥವನಿಗೆ ಮಾಡಬೇಕು ಅಂದರೆ ಅವನ ರಾಶಿ ನಕ್ಷತ್ರ ಗೋತ್ರ ಎಲ್ಲ ಸಂಕಲ್ಪ ಮಾಡಿ ಬಿಟ್ಟಾಗ ಅವನ ಕತ್ತನ್ನೇ ಕಟ್ ಮಾಡಿಬಿಡ್ತದೆ.
ಎಲ್ಲಾ ಆಯುಧಗಳು ಹಾಗೆ ಅಲ್ವಾ ಸರ್? ಇನ್ಫ್ಯಾಕ್ಟ್ ಅಂದ್ರೆ ಇವೆಲ್ಲ ಮಂತ್ರದ ಮೇಲೇನೆ ಅದಕ್ಕೆ ಶಕ್ತಿ ಬರ್ತಾ ಇದ್ದಿದ್ದು. ಅಂದ್ರೆ ನಾವೇನ್ ಹೇಳ್ತೀವಲ್ಲ ಈಗ ಆಯುಧಗಳ ಬಗ್ಗೆ ಅದು ಪಾಶುಪಶಾಸ್ತ್ರ, ಹಾ ಸರ್ಪಾಸ್ತ್ರ, ಆಗ್ನೇಯಾಸ್ತ್ರ, ಆಯ್ತಾ, ಆಮೇಲೆ ಜಲ, ಬಾಣ ಬಿಟ್ಟರೆ ನೀರು ಬಿಡಿಸೋದು, ಹಾ, ಅದ್ರಲ್ಲಿ ನೀರು ತುಂಬಿರ್ತಾನೆ, ಹಾ, ಅದಕ್ಕೊಂದು ಡಿವೈಸ್ ಬಿಡ್ತಾನೆ, ಬೆಂಕಿ ಹಾಕಿದ ತಕ್ಷಣ ಶತ್ರುಗಳ ಮೇಲೆ ಮಳೆ ಬೀಳೋದು, ಅದು ಬಾಣ ಬಿಟ್ಟ ತಕ್ಷಣ ಆಗ್ನೇಯಾಸ್ತ್ರ, ಮೈ ಮೇಲೆಲ್ಲ ಬೆಂಕಿ ಬೀಳೋದು, ಎಲ್ಲ ಅದೆಲ್ಲ ಟೆಕ್ನಾಲಜಿ. ಹಾ, ಅಸ್ತ್ರ ಅಂದ್ರೆ ಅದನ್ನ ಓದಿದಾಗ ನಾವ್ ಅನ್ಕೊಳ್ಳೋದು ಅದು ಲಿಟ್ರಲಿ ಒಂದು ಅಸ್ತ್ರ ಆಗಿತ್ತು ಅಂತ. ಆದ್ರೆ ಒಂದು ಹುಲ್ಕಡ್ಡಿಯಲ್ಲಿ ಸಹ ಮಂತ್ರದ ಮೂಲಕ ಅದನ್ನ ಆವಾಹನೆ ಮಾಡಿ ಅದನ್ನ ಬಿಟ್ರೆ ಅದು ಒಂದು ಅಸ್ತ್ರವಾಗಿ ಪರಿಣಮಿಸ್ತಾ ಇತ್ತು. ಗೌತಮ ಋಷಿಗಳು ಅವ್ರ ಹಾ. ಮನೆ ಗದ್ದೆಯಲ್ಲಿ ಒಂದು ಹಸು ಬಂದ್ಬಿಟ್ಟು ಮೈತಿರ್ತದೆ, ಅಯ್ಯೋ ನನ್ನ ಬೆಳೆ ಎಲ್ಲ ಹಾಳು ಮಾಡ್ತಿದ್ದೆ, ದರ್ಬೆನ ಮಂತ್ರಿಸ್ಬಿಟ್ಟು ಅದಕ್ಕೆ ಬಿಡ್ತಾರೆ, ಹಾ, ಹಸು ಸೋಯ್ತು, ಗೋಹತ್ಯೆ ದೋಷ ಬಂತು, ಆ ಗೋದಾವರಿ ದಿನ ತರಿಸ್ತಾರೆ ಅವರು ಪಾಪ ಕಳ್ಕೊಳ್ಳೋಕೆ, ಹ್ಮ್. ದರ್ಬೆಯಲ್ಲಿ ಮಂತ್ರ ತಂತ್ರ ಮಾಡಿಬಿಟ್ಬಿಡ್ತಾರೆ. ಭಾಳ ಪವರ್ಫುಲ್ಲು, ಭಾಳ ಇದೆ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇದು ಬಿಯಾಂಡ್ ದಿ ಸೈನ್ಸ್, ಇದು ಹೆಂಗೆ ಖಂಡಿತ ಅಂತ ಸರ್. ಹೇಳಲಿಕ್ಕಾಗಲ್ಲ. ಒಂದು ಬ್ಯೂಟಿಫುಲ್ ಲೈನ್ ಇಂದಾನೆ ವಿ ಆರ್ ಎಂಡಿಂಗ್ ಈ ಪ್ರೋಗ್ರಾಮ್ನ. ಯಂತ್ರ ಮಂತ್ರ ತಂತ್ರ ಖಂಡಿತ ಇಟ್ಸ್ ಬಿಯಾಂಡ್ ಸೈನ್ಸ್ ಅಂಡ್ ನಮ್ಮ ಸನಾತನ ಧರ್ಮದಲ್ಲೂ ಮೆನ್ಷನ್ ಆಗಿರುವಂಥದ್ದು, ಸಾವಿರಾರು ವರ್ಷಗಳಿಂದ ಇರುವಂಥದ್ದು. ಆದ್ರೆ ಸದ್ಬಳಕೆ ಮಾಡ್ಲಿ ಅಂತ ಪ್ರಾರಂಭವಾಗಿದ್ದು ದುರ್ಬಳಕೆ ಆಗ್ತಾ ಇದೆ ಅನ್ಫಾರ್ಚುನೇಟ್ಲಿ. ಆದ್ರೆ ಇದ್ರ ಬಗ್ಗೆ ಸಾಕಷ್ಟು ನಮಗೆ ತಿಳಿಸ್ಕೊಟ್ರಿ. ಅಂಡ್ ಹೇಗೆ ಆಸ್ ಕಾಮನ್ ಮ್ಯಾನ್ ಜಸ್ಟ್ ಇನ್ ಕೇಸ್ ಯಾರಿಗಾದ್ರೂ ನಮಗೆ ಈ ನೆಗೆಟಿವಿಟಿ ಅವಾಯ್ಡ್ ಆಗಬೇಕು, ನಾವು ನಮ್ಮ ಫ್ಯಾಮಿಲಿ ಕ್ಷೇಮವಾಗಿರ್ಬೇಕು ಅಂತಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಟ್ರಿ. ದಟ್ಸ್ ದ ಬೆಸ್ಟ್ ಪಾರ್ಟ್ ಸರ್. ಬಹಳ ಬಹಳ ಧನ್ಯವಾದಗಳು ಸರ್. ನಿಮಗೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ, ಸಪ್ತಮ್ ತೈಲ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್ ಥ್ಯಾಂಕ್ ಯು ವೆರಿ ಮಚ್. ಕಡೆಯಿಂದ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ.